ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ವ್ಯಾಪ್ತಿ ಸಂಧಿಯ 2ನೇ ಪದ್ಯವನ್ನು ನಾವು ಇವತ್ತು ಪ್ರಾರಂಭಿಸ್ತಾ ಇದ್ದೇವೆ. ಸ್ತ್ರೀ ನಪುಂಸಕ ಪುರುಷ ಭೂ ಸಲಿಲಾನಲಾನಿಲ ಗಗನ ಮನ ಶಶಿ ಭಾನು ಕಾಲಗುಣ ಪ್ರಕೃತಿಯೊಳಗೆ ಒಂದು ತಾನಲ್ಲ. ಏನು ಇವನ ಮಹಾಮಹಿಮೆ, ಕಡೆಗಾಣರು ಅಜಭವ ಶಕ್ರಮುಖರು ನಿಧಾನಿಸಲು ಮಾನವರಿಗೆ ಅಳವಡುವುದೇ ವಿಚಾರಿಸಲು ಅಂತ ಒಂದು ಪದ್ಯ. 2ನೇ ಪದ್ಯ ಇದು, ಈ ಸಂಧಿದ್ದು. ಭಗವಂತನನ್ನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಅಂದರೆ ಸ್ತ್ರೀಯರಲ್ಲೂ ಇದ್ದಾನೆ, ಪುರುಷರಲ್ಲೂ ಇದ್ದಾನೆ, ನಪುಂಸಕರಲ್ಲೂ ಇದ್ದಾನೆ, ಜೀವಗಳಲ್ಲೂ ಇದ್ದಾನೆ, ಜಡಗಳಲ್ಲೂ ಇದ್ದಾನೆ, ಬಾನಿನಲ್ಲೂ ಇದ್ದಾನೆ, ಭೂಮಿಯಲ್ಲೂ ಇದ್ದಾನೆ. ಎಲ್ಲ ಕಡೆ ಇರತಕ್ಕ ಭಗವಂತನನ್ನು ಹೇಗೆ ಅನುಸಂಧಾನ ಮಾಡಬೇಕು ಅನ್ನುವಂಥದ್ದು ಈ ಪದ್ಯದ ಉದ್ದೇಶ. ನಾನು ಹೇಳಿದೆ, ಸ್ತ್ರೀಯರಲ್ಲೂ ಇದ್ದಾನೆ, ಪುರುಷರಲ್ಲೂ ಇದ್ದಾನೆ, ನಪುಂಸಕರಲ್ಲೂ ಇದ್ದಾನೆ ಅಂತ. ನಪುಂಸಕರು ಅಂತ ಒಂದು ಜೀವ ಇದೆಯೇ? ಸ್ತ್ರೀಯರು, ಪುರುಷರು ಮತ್ತು ನಪುಂಸಕರು ಅಂತ 3 ಥರದ ಜೀವರಿದ್ದಾರೆಯೋ? ಜೀವರು 3 ಥರ ಇಲ್ಲ. ಜೀವರಲ್ಲಿ 2 ವಿಧ, ಸ್ತ್ರೀಯರು, ಪುರುಷರು ಅಂತ. ಸ್ತ್ರೀ ಜೀವ, ಪುರುಷ ಜೀವ ಅಂತ. ನಪುಂಸಕ ಜೀವ ಅಂತ ಒಂದು ಜೀವ ಇಲ್ಲ. ಆದರೆ ಆ ಜೀವದಲ್ಲಿ ಇರತಕ್ಕಂಥ ಸ್ತ್ರೀತ್ವ ಅಥವಾ ಪುಂಸ್ತ್ವ ಅಭಿವ್ಯಕ್ತವಾಗದೇ ಹೋದರೆ ಸ್ಥೂಲ ದೇಹದಲ್ಲಿ ಅಂಥವರನ್ನು ನಪುಂಸಕರು ಅಂತೇವೆ ಅಷ್ಟೇ. ನಪುಂಸಕರು ಅಂತ ಒಂದು ಜೀವದ ಧರ್ಮ ಅಲ್ಲ, ಅದು ದೇಹ ಧರ್ಮ. ಅಂದರೆ ದೇಹದಲ್ಲಿ ಅದು ಸ್ತ್ರೀ ಜೀವ ನಪುಂಸಕ ಆಗಬಹುದು, ಪುರುಷ ಜೀವವು ನಪುಂಸಕ ಆಗಬಹುದು. ಸ್ತ್ರೀತ್ವ ವ್ಯಕ್ತವಾಗದೇ ಇದ್ದಾಗ ಸ್ತ್ರೀ ಜೀವ, ಅದನ್ನು ನಪುಂಸಕ ಅಂತೇವೆ. ಪುಂಸ್ತ್ವ ವ್ಯಕ್ತವಾಗದೇ ಇದ್ದರೆ ಅದನ್ನು ನಪುಂಸಕ ಅಂತಾರೆ. ಹಾಗಾಗಿ ಅದಕ್ಕೋಸ್ಕರ ಅದನ್ನು ಮಧ್ಯದಲ್ಲಿ ಹೇಳ್ತಾರೆ ದಾಸು, ಸ್ತ್ರೀ ನಪುಂಸಕ ಪುರುಷ ಅಂತ. ಅದು ನಪುಂಸಕ ಅನ್ನೋದು ಆ ಕಡೆ ಸ್ತ್ರೀ ಆಗ್ಬೋದು, ಈ ಕಡೆ ಪುರುಷನೂ ಆಗ್ಬೋದು. ನಪುಂಸಕ ಅಂತ ಒಂದು ಮೂಲಭೂತವಾದಂಥ ಜೀವ ಇಲ್ಲ. ಅದರಲ್ಲಿ ದೇಹದಲ್ಲಿ ವ್ಯಕ್ತವಾಗದೇ ಇದ್ದಾಗ ಅದು ಸ್ತ್ರೀ ನಪುಂಸಕ ಆಗಬಹುದು ಅಥವಾ ನಪುಂಸಕ ಪುರುಷನೂ ಆಗಬಹುದು. ಅಂಥ ಜೀವದಲ್ಲಿ ಅಂದರೆ ಪುಂಸ್ತ್ವ ಅಥವಾ ಸ್ತ್ರೀತ್ವ ವ್ಯಕ್ತವಾಗದ ಸ್ಥೂಲ ಶರೀರದ ಒಳಗಿರುವ ಜೀವ ಅಂತ ಅರ್ಥ. ನಪುಂಸಕ ಜೀವ ಅಂದರೆ ಜೀವಕ್ಕೆ ನಪುಂಸಕತ್ವ ಇಲ್ಲ. ಅಂಥ ನಪುಂಸಕರಲ್ಲಿ ಕೂಡ ಭಗವಂತ ಇದ್ದಾನೆ, ಸ್ತ್ರೀಯರಲ್ಲಿಯೂ ಇದ್ದಾನೆ, ಪುರುಷರಲ್ಲೂ ಇದ್ದಾನೆ. 3 ವಿಧದ ಜೀವದ ಒಂದು ನಮಗೆ ಕಾಣತಕ್ಕಂಥ ತ್ರೈವಿಧ್ಯ. ಅದೇ 2 ಮೂಲಭೂತವಾದ್ದು, ಒಂದು ಕಾಣುವಂಥದ್ದು ಮಾತ್ರ. ಏನೇ ಇರಲಿ, ನಾವು ಲೋಕದಲ್ಲಿ 3 ವಿಧವಾದಂಥ ಅಸ್ತಿತ್ವವನ್ನು ನೋಡ್ತೇವೆ ಜೀವಗಳಿಗೆ, ಚೇತನಕ್ಕೆ. ಸ್ತ್ರೀಯರು, ಪುರುಷರು ಮತ್ತು ನಪುಂಸಕರು ಅಂತ. ಇದರಲ್ಲಿ ಒಂದು ವಿಷಯ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಆಚಾರ್ಯರು ತತ್ವವಾದವನ್ನು ನಮಗೆ ತಿಳಿಸುವ ತನಕ ಪ್ರಪಂಚದ ಯಾವ ವೇದಾಂತಿಗಳೂ ಕೂಡ ಜೀವಕ್ಕೆ ಲಿಂಗ ಇದೆ ಅನ್ನುವುದನ್ನು ಒಪ್ಪಲಿಲ್ಲ. ಅದನ್ನು ಅವರು ಗಮನಿಸಿರಲಿಲ್ಲ. ಜೀವ ಅನ್ನೋದು ಹೆಣ್ಣು ಅಲ್ಲ, ಗಂಡು ಅಲ್ಲ, ದೇಹದಿಂದ ಹೆಣ್ಣೋ ಗಂಡೋ ಆಗುವುದು ಅನ್ನುವುದನ್ನು ಆಚಾರ್ಯರ ತನಕ ಎಲ್ಲರೂ, ಶಂಕರರಿರಲಿ, ರಾಮಾನುಜರಿರಲಿ, ಅದು ಪ್ರಪಂಚದ ಎಲ್ಲ ಫಿಲಾಸಫರ್ಸು ಜೀವಕ್ಕೆ ಅದರದ್ದೇ ಆದ ಲಿಂಗ ಇದೆ ಅನ್ನುವುದನ್ನು ಯಾರೂ ಹೇಳಲಿಲ್ಲ. ಪ್ರತಿಯೊಬ್ಬರೂ ಜೀವಕ್ಕೆ ಅದು ನೈವಸ್ತ್ರೀ ನಪುಮಾನಸವು ಅಂತ ಬರ್ತದೆ ವೇದದಲ್ಲಿ. ಐತರೇಯ ಉಪನಿಷತ್ತಿನ ಮಂತ್ರದ ವಿವರಣೆ ಸ್ವಲ್ಪ ಮಟ್ಟಿಗೆ ಈ ಪದ್ಯದಲ್ಲಿದೆ. ಅವನನ್ನು ನ ಸ್ತ್ರೀಯಂ ನಪುಮಾಂಸಂ ಬ್ರುವನ್ ಅಂತ, ಭಗವಂತನನ್ನಾಗಲಿ ಜೀವನನ್ನಾಗಲಿ ಹೆಣ್ಣು ಅಂತಲೋ ಅಥವಾ ಗಂಡು ಅಂತಲೋ ಕರೀಬಾರದು, ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನುವ ಅರ್ಥ ಬರುವಂಥ ಮಾತುಗಳು ಉಪನಿಷತ್ತುಗಳಲ್ಲಿ ಇದೆ. ಅದನ್ನು ಎಲ್ಲರೂ ಕೂಡ ಗಟ್ಟಿಯಾಗಿ ಹಿಡ್ಕೊಂಡು ಜೀವಸ್ವರೂಪಕ್ಕೆ
ಸ್ತ್ರೀತ್ವ ಅಥವಾ ಪುಂಸ್ತ್ವ ಅನ್ನೋದು ಇಲ್ಲ. ಜೀವ ಅನ್ನೋದು ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ದೇಹ, ಹೆಣ್ಣಿನ ದೇಹ ಬಂದಾಗ ಸ್ತ್ರೀ ಜೀವ ಅನ್ನೋದಷ್ಟೇ, ಗಂಡಿನ ದೇಹ ಬಂದಾಗ ಪುರುಷ ಜೀವ ಅನ್ನೋದು ಹೊರತು ಜೀವಕ್ಕೆ ಲಿಂಗ ಇಲ್ಲ ಅನ್ನತಕ್ಕಂಥ ಮಾತನ್ನು, ಅದು ಸ್ತ್ರೀಲಿಂಗವೂ ಅಲ್ಲ ಪುಲ್ಲಿಂಗವೂ ಅಲ್ಲ ಅನ್ನುವುದನ್ನು ಆಚಾರ್ಯರ ಕಾಲದ ತನಕ ಎಲ್ಲ ವೇದಾಂತಿಗಳು ಹೀಗೆ ಹೇಳಿದರು. ಅಲ್ಲಿ ಉಪನಿಷತ್ನಲ್ಲಿ ಬಂದಿರತಕ್ಕಂಥ ಮಾತನ್ನು ಅದು ಜೀವಕ್ಕೆ ಮತ್ತು ಪರಮಾತ್ಮನಿಗೆ ಎಲ್ಲಕ್ಕೂ ಅನ್ವಯಿಸಿಕೊಂಡು ಈ ತೀರ್ಮಾನಕ್ಕೆ ಬಂದಿದ್ದರು. ಆದರೆ ನಾವು ಒಂದು ಯೋಚನೆ ಮಾಡಬೇಕು. ಅವರು ಹೇಳುವಂಥ ಮಾತಿನಲ್ಲಿ ಒಂದು ದೊಡ್ಡ ನ್ಯೂನತೆ ಇದೆ, ಅತಾರ್ಕಿಕವಾದಂಥ ಒಂದು ವಾದ ಅದು. ಯಾಕೆ ಅಂದರೆ, ಹಾಗಾದರೆ ಲಿಂಗ ಇರುವುದು ಯಾವುದಕ್ಕೆ? ಜೀವಕ್ಕೆ ಲಿಂಗ ಇಲ್ಲ, ಮತ್ತು ಜಡಕ್ಕೆ ಲಿಂಗ ಉಂಟಾ? ಎಲ್ಲಿಯಾದರೂ ಜಡಕ್ಕೆ ಲಿಂಗ ಉಂಟಾ? ನಾವು ಹೆಣ್ಣು ಗಂಡು ಅಂತ ಹೇಳೋದು ದೇಹಕ್ಕೆ, ಆದರೂ ಆ ಜೀವ ಇದ್ದಾಗ, ಆ ಜೀವ ಪ್ರವೇಶ ಮಾಡಿದಾಗ ದೇಹಕ್ಕೆ ಪುಂಸ್ತ್ವ ಸ್ತ್ರೀತ್ವ ಬರುವುದು. ಜಡದಲ್ಲಿ ಹೆಣ್ಣು ಜಡ ಗಂಡು ಜಡ ಅಂತ ಉಂಟು. ಲಿಂಗಭೇದ ಇರುವುದೇ ಜೀವದಲ್ಲಿ, ಅದಕ್ಕೆ ಇಲ್ಲ ಆದರೆ ಲಿಂಗ ಇಲ್ಲೇ ಇಲ್ಲ. ಲಿಂಗಭೇದ ಅನ್ನತಕ್ಕಂಥದ್ದು, ಹೆಣ್ಣು ಸ್ತ್ರೀಲಿಂಗ ಪುರ್ಲಿಂಗ ಅನ್ನತಕ್ಕಂಥ ಮಾತು ಜಡದಲ್ಲಿ ಎಂದೂ ಇರುವುದು ಸಾಧ್ಯ ಇಲ್ಲ. ಇದನ್ನು ಯಾರೂ ಗಮನಿಸಲಿಲ್ಲ. ಜಡ ಸ್ವತಃ ಜಡ ಯಾವ ಲಿಂಗಕ್ಕೂ ಒಳಪಟ್ಟದ್ದಲ್ಲ. ಜಡ ಅನ್ನೋದನ್ನು ಪುಂಸಕ ಲಿಂಗ, ಅದು ಹೆಣ್ಣು ಅಲ್ಲ ಗಂಡು ಅಲ್ಲ. ಆದರೆ ಹೆಣ್ಣು ಅಥವಾ ಗಂಡು ಅನ್ನತಕ್ಕಂಥ ವಿಭಾಗ ಮಾಡುವುದು ಆ ಜೀವಕ್ಕೆ, ಜೀವದ ಸಂಬಂಧ ಇದ್ದಾಗ ಮಾತ್ರ ಸ್ತ್ರೀತ್ವ ಪುಂಸ್ತ್ವ ವಿಭಾಗ. ಜೀವ ಇಲ್ಲದ ವಸ್ತುವಿಗೆ, ಜಡಕ್ಕೆ ಸ್ತ್ರೀತ್ವ ಪುಂಸ್ತ್ವ ವಿಭಾಗ ಇಲ್ಲ. ಆದ್ದರಿಂದ ಜೀವದಲ್ಲಿ ಇಲ್ಲದೇ ಇದ್ದರೆ ಜಡವಾದ ದೇಹದಲ್ಲಿ ಸ್ತ್ರೀತ್ವ ಪುಂಸ್ತ್ವ ಬರುವುದು ಸಾಧ್ಯವಿಲ್ಲ. ಇದನ್ನು ಆ ತನಕ ಯಾರೂ ಗಮನಿಸಿರಲಿಲ್ಲ. ಆಚಾರ್ಯ ಹೇಳೋ ತನಕವೂ ಕೂಡ, ಆಚಾರ್ಯ ಹೇಳಿದ ಮೇಲೂ ಜೀವಕ್ಕೆ ಹೆಣ್ಣು ಗಂಡು ಅಂತ ವಿಭಾಗ ಇದೆ ಅಂತ ಹೇಳಿದಾಗ ಅನೇಕ ಜನರಿಗೆ ಇನ್ನೂ ಮನವರಿಕೆ ಆಗಲಿಲ್ಲ. ಅದೇಂಥದ್ದು ಜೀವಕ್ಕೆ ಇರುವುದು, ಅದು ದೇಹಕ್ಕೆ ಇರುವುದಲ್ವ ಅಂತ. ದೇಹಕ್ಕೆ ಇರುವುದು ಅಂದರೆ ಹೇಗೆ ಅಂತ ಕೇಳಬೇಕು ಅವರಿಗೆ. ದೇಹ ಅನ್ನುವುದು ಮಣ್ಣು ನೀರು ಬೆಂಕಿ. ಮಣ್ಣು ಹೆಣ್ಣು, ನೀರು ಹೆಣ್ಣು, ಬೆಂಕಿ ಹೆಣ್ಣು, ಅಥವಾ ಮಣ್ಣು ಗಂಡು, ನೀರು ಗಂಡು, ಬೆಂಕಿ ಗಂಡು, ಯಾವುದು ಇದರಲ್ಲಿ ಗಂಡಾಯಿತು ಹೆಣ್ಣಾಯಿತು. ದೇಹದಲ್ಲಿರುವಂಥದ್ದು ಮೂರೇ, ಮಣ್ಣು ನೀರು ಬೆಂಕಿ. ಇನ್ನು ಒಳಗಿಂದ ಗಾಳಿ ಆಕಾಶ. ಇದರಲ್ಲಿ ಯಾವುದು ಹೆಣ್ಣು ಯಾವುದು ಗಂಡು? ಹಾಗಾಗಿ ಲಿಂಗಭೇದ ದೇಹದಲ್ಲಿ ಸ್ತ್ರೀತ್ವ ಪುಂಸ್ತ್ವ ಅಭಿವ್ಯಕ್ತಿ ಆಗಬೇಕಾಗಿದ್ದರೆ, ಈ ಜಡದಲ್ಲಿ ಸ್ತ್ರೀತ್ವ ಅಭಿವ್ಯಕ್ತ ಆಗೋದಕ್ಕೆ ಕಾರಣ ಚೇತನ, ಒಳಗಿರತಕ್ಕ ಚೇತನ ಸ್ತ್ರೀ ಆಗಿದ್ದರೆ, ಒಳಗಿರತಕ್ಕಂಥ ಚೇತನ ಪುರುಷ ಆಗಿದ್ದರೆ ಅದರ ಮೂಲಕ ದೇಹಕ್ಕೆ ಸ್ತ್ರೀತ್ವ ಪುಂಸ್ತ್ವ ಬರಬಹುದು ಹೊರತು ಸ್ವತಃ ದೇಹ ಹೆಣ್ಣು ಅಲ್ಲ ಗಂಡು ಅಲ್ಲ. ಆದ್ದರಿಂದ ಜೀವಕ್ಕೆ ಮೂಲಭೂತವಾಗಿ ಸ್ತ್ರೀತ್ವ ಪುಂಸ್ತ್ವ ಇದೆ ಅನ್ನತಕ್ಕಂಥ ಮಾತನ್ನು ಆಚಾರ್ಯರು ಮೊದಲು ಘೋಷಣೆ ಮಾಡಿದರು. ಆ ಸ್ತ್ರೀ ಜೀವದೊಳಗೂ ಭಗವಂತ ಇದ್ದಾನೆ, ಪುರುಷ ಜೀವದೊಳಗೂ ಭಗವಂತ ಇದ್ದಾನೆ. ಆಮೇಲೆ ನಪುಂಸಕ ಅಂದರೆ ದೈಹಿಕವಾಗಿ ಸ್ತ್ರೀತ್ವ ಅಥವಾ ಪುಂಸ್ತ್ವ ಅಭಿವ್ಯಕ್ತವಾಗದ ದೇಹದೊಳಗೂ ಭಗವಂತ ಇದ್ದಾನೆ. ಅವನು ಏನು ಅಂತ ಈಗ ಪ್ರಶ್ನೆ. ಅವನು ಹೆಣ್ಣು, ಅವನು ಗಂಡು, ಅವನು ನಪುಂಸಕವೋ ಏನು? ಅಂದರೆ ನಪುಂಸಕ ಅಂದರೆ ಹೆಣ್ಣು ಅಲ್ಲ ಗಂಡು ಅಲ್ಲ. ಅವನು ಹೆಣ್ಣು ಅಲ್ಲ ಗಂಡು ಅಲ್ಲದ ಒಂದು ಶಕ್ತಿಯೋ, ಅಥವಾ ದೇವರು ಹೆಣ್ಣು ದೇವರು ಗಂಡು, ದೇವರು ಏನು? ಒಳಗಿರ್ತಕ್ಕಂಥ ವ್ಯಾಪ್ತಿ ಇದೆ. ಅವನು ಹೆಣ್ಣಿನೊಳಗೆ ಇದ್ದಾನೆ. ಹೆಣ್ಣಿನೊಳಗೆ ಇರುವ ಗಂಡು ಅವನು, ಅಥವಾ ಹೆಣ್ಣಿನೊಳಗಿರುವ ಹೆಣ್ಣು ಅವನು. ಅವನು ಹೆಣ್ಣೆ ಆಗಿದ್ದರೆ ಗಂಡಿನೊಳಗೂ ಹೆಣ್ಣಾಗಿ ಇದ್ದಾನೋ, ಹೆಣ್ಣಿನೊಳಗೆ ಮಾತ್ರ ಹೆಣ್ಣಾಗಿರುವುದು, ಅಥವಾ ಗಂಡಾಗಿದ್ದರೆ ಹೆಣ್ಣಿನೊಳಗೂ ಗಂಡಾಗಿದ್ದಾನೋ, ಅಥವಾ ಹೆಣ್ಣು ಅಲ್ಲ ಗಂಡು ಅಲ್ಲ ಎಲ್ಲದರೊಳಗೂ ಇದ್ದಾನೆ, ಆಕಾಶದ ಹಾಗೆ. ಅವನ ಪ್ರೆಸೆನ್ಸ್ ಇದೆ. ಹೀ ಈಸ್ ಆಮ್ನಿ ಪ್ರೆಸೆಂಟ್, ಹೀ ಈಸ್ ನೈದರ್ ಮೇಲ್ ನಾರ್ ಫೀಮೇಲ್. ಅವನು ಹೆಣ್ಣು ಅಲ್ಲ ಗಂಡು ಅಲ್ಲವೋ. ಅದಕ್ಕೆ ಅವ್ರು ಹೇಳ್ತಾರೆ, ಅವನು ನಾವು ತಿಳ್ಕೊಂಡಂತೆ ಹೆಣ್ಣು ಅಲ್ಲ ಗಂಡು ಅಲ್ಲ, ನಪುಂಸಕನೂ ಅಲ್ಲ. ಏಕೆಂದರೆ ನಾವು ಹೆಣ್ಣು ಅಂತ ಹೇಳುವುದು, ನಾವು ಗಂಡು ಅಂತ ಹೇಳುವುದು ಜೀವದ ಸ್ವರೂಪವನ್ನು ತಿಳಿದು ಅಲ್ಲ, ದೇಹದ ಆಕೃತಿ ವಿಶೇಷವನ್ನು. ದೇಹದಲ್ಲಿ ಇದು ಸ್ತ್ರೀ ಶರೀರ, ಇದು ಪುರುಷ ಶರೀರ. ಆ ಶರೀರಕ್ಕೆ ಮೂಲಭೂತವಾಗಿರತಕ್ಕಂಥ ಜೀವ ಹೆಣ್ಣೋ ಗಂಡೋ ಅನ್ನೋದು ತಿಳಿದು ನಾವು ಒಬ್ಬನ ಹೆಣ್ಣೋ ಗಂಡು ಅಂತ ಹೇಳುವುದಲ್ಲ. ಅಂದರೆ ನಮ್ಮಲ್ಲಿ ಹೆಣ್ಣು ಗಂಡು ಅನ್ನತಕ್ಕಂಥ ಒಂದು ಕಲ್ಪನೆಯ ಹಿಂದೆ ಪಾಂಚಭೌತಿಕವಾದ ಒಂದು ಫಾರ್ಮ್ ಇದೆ. ಪಾಂಚಭೌತಿಕವಾದ ಆಕಾರ ವಿಶೇಷವನ್ನು ಹೆಣ್ಣು ಗಂಡು ಅಂತ ನಾವು ಹೇಳ್ತೇವೆ. ಭಗವಂತನಿಗೆ ಪಾಂಚಭೌತಿಕ ಶರೀರ ಇಲ್ಲಲ್ಲ. ಅದರಿಂದ ಶಾರೀರಿಕವಾದ ಸ್ತ್ರೀತ್ವ ಪುಂಸ್ತ್ವ, ಶರೀರದಲ್ಲಿ ಏನು ವಿಕಾರ ಆಕಾರ ವಿಶೇಷಗಳು ಸ್ತ್ರೀತ್ವಕ್ಕೆ ಪುಂಸ್ತ್ವಕ್ಕೆ ಕಾರಣವಾದದ್ದು ಅದು ಭಗವಂತನಲ್ಲಿ ಇಲ್ಲ. ಆದರೆ ಅವನು ಮೂಲತಃ ಸ್ತ್ರೀಯರಿಗೂ ಬಿಂಬರೂಪ ಅಲ್ವೇ ಅವನು, ಪುರುಷರಿಗೂ ಬಿಂಬರೂಪ ಅಲ್ವೇ ಅವನು. ಹಾಗಾದರೆ ಅವನು ಸ್ತ್ರೀ, ಇದು ಅಸಾಧಾರಣವಾದ ವಿಷಯ. ಇನ್ನು ಯಾರಲ್ಲಿಯೂ ಕೂಡ ಇಲ್ಲದೇ ಇರತಕ್ಕ ಒಂದು ಶಕ್ತಿ.
ಜೀವರಲ್ಲಿ ಹೆಣ್ಣಾದರೆ ಹೆಣ್ಣೆ, ಒಂದು ಜನ್ಮದಲ್ಲಿ ಹೆಣ್ಣಾಗುವುದು, ಮತ್ತೊಂದು ಜನ್ಮದಲ್ಲಿ ಗಂಡಾಗಿ ಬಿಡುವುದು ಸಾಧ್ಯ ಇಲ್ಲ. ಗಂಡಾದರೆ ಗಂಡೆ, ಅವನು ಅಕಸ್ಮಾತ್ ಹೆಣ್ಣಾಗಿ ಬಿಡುವುದು ಸಾಧ್ಯ ಇಲ್ಲ. ಗಂಡು ಹೆಣ್ಣಾಗುವುದು ಸಾಧ್ಯ ಇಲ್ಲ, ಹೆಣ್ಣು ಗಂಡಾಗುವುದು ಸಾಧ್ಯ ಇಲ್ಲ. ಗಂಡಿಗೆ ಹೆಣ್ಣಿನ ಶರೀರ ಯಾವುದೋ ಕಾರಣಾಂತರದಿಂದ ಬರಬಹುದು, ಅದು ಇನ್ನೊಂದು ಶರೀರಾಂತರದಲ್ಲಿ ಬೇರೊಂದು ಜೀವ ಪ್ರವೇಶ ಮಾಡಿದ ಹಾಗೆ. ಆದರೆ ಹೆಣ್ಣು ಆಗುವುದಿಲ್ಲ, ಗಂಡು ಹೆಣ್ಣು ಆಗುವುದಿಲ್ಲ, ಹೆಣ್ಣು ಗಂಡು ಆಗುವುದಿಲ್ಲ. ಹೆಣ್ಣಾದರೆ ಹೆಣ್ಣೆ, ಗಂಡಾದರೆ ಗಂಡೆ. ಜೀವ ಭಗವಂತ ಹಾಗಲ್ಲ, ಅವನು ಹೆಣ್ಣೂ ಹೌದು, ಅವನು ಗಂಡೂ ಹೌದು, ಆದರೆ ಅವನು ಹೆಣ್ಣೂ ಅಲ್ಲ, ಅವನು ಗಂಡೂ ಅಲ್ಲ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅವ್ರು ಏನು ಅಂದರೆ, ಹೆಣ್ಣಿನೊಳಗೆ ಹೆಣ್ಣಾಗಿದ್ದಾನೆ, ಆದ್ದರಿಂದ ಅವನು ಸ್ತ್ರೀಲಿಂಗ ಅಂತ ತಿಳ್ಕೋಬೇಡ. ಸ್ತ್ರೀ ಪುರುಷ ನಪುಂಸಕ ಈ ಎಲ್ಲದರಲ್ಲಿಯೂ ಇದ್ದಾನೆ. ಅವನು ಸ್ತ್ರೀಯ ಒಳಗೆ ಇದ್ದು ಸ್ತ್ರೀ ಅಲ್ಲ, ಪುರುಷನೊಳಗಿದ್ದು ಪುರುಷನಲ್ಲ, ನಪುಂಸಕನೊಳಗಿದ್ದು ನಪುಂಸಕನೂ ಅಲ್ಲ. ಆದರೆ ಅವನು ಹೆಣ್ಣೂ ಹೌದು, ಅವನು ಗಂಡೂ ಹೌದು, ಆದರೆ ನಪುಂಸಕ ಅಲ್ಲ. ಭಗವಂತನಿಗೆ ಮಾತ್ರ ಸ್ತ್ರೀತ್ವ ಪುಂಸ್ತ್ವ ಎರಡೂ ಇದೆ. ಆದ್ದರಿಂದ ದೇವರನ್ನು ಯಾರೂ ಜಗಳ ಮಾಡೋದು ಬೇಡ. ದೇವರು ಅಂದರೆ ಸ್ತ್ರೀ ರೂಪದಲ್ಲೇ ದೇವರನ್ನು ಉಪಾಸನೆ ಮಾಡಬೇಕು ಅನ್ನೋದಕ್ಕೂ ಅರ್ಥ ಇಲ್ಲ, ಪುರುಷ ರೂಪದಲ್ಲೇ ದೇವರನ್ನು ಉಪಾಸನೆ ಮಾಡಬೇಕು ಅನ್ನೋದಕ್ಕೂ ಅರ್ಥ ಇಲ್ಲ. ಭಗವಂತನಿಗೆ ಎರಡೂ ಕೂಡ ಸಹಜವಾದಂಥ ಲಿಂಗ. ಅದು ಭಗವಂತ ಸ್ತ್ರೀ ರೂಪನೂ ಹೌದು, ಭಗವಂತ ಪುರುಷ ರೂಪನೂ ಹೌದು. ಆದರೆ ಶ್ರುತಿಯಲ್ಲಿ ಹೇಳ್ತಾರೆ, ನೈವ ಸ್ತ್ರೀ ನಪುಮಾನಸವು ಅಂತ ಹೇಳ್ತಾರೆ. ಅವನು ಹೆಣ್ಣು ಅಲ್ಲ, ಅವನು ಗಂಡು ಅಲ್ಲ ಅಂತ. ಪುಮಾಂಸಂ ನಬ್ರುವನ್ನೇನೋ ಏನಂ ಅಂತ ಹೇಳಿ, ಪುಮಾಂಸಂ ನಬ್ರುವನ್ ನೈವ ಸ್ತ್ರೀ ನಪುಮಾನಸವು, ಇದು ಐತರೇಯದಲ್ಲಿ ಬರತಕ್ಕಂಥ ಮಾತು. ಅವನು ಹೆಣ್ಣು ಅಲ್ಲ, ಗಂಡು ಅಲ್ಲ. ಅದು ಯಾವ ಅರ್ಥದಲ್ಲಿ ಅದನ್ನು ಇಲ್ಲಿ ಹೇಳೋದವರು, ಅವನನ್ನು ಹೆಣ್ಣು ಅಂತ ತಿಳ್ಕೋಬೇಡಿ. ಹೆಣ್ಣಿನ ಒಳಗೆ ಇದ್ದು ಹೆಣ್ಣಿಗಿಂತ ಭಿನ್ನವಾಗಿದ್ದಾನೆ, ಗಂಡಿನ ಒಳಗಿದ್ದು ಗಂಡು ಜೀವಕ್ಕಿಂತ ಭಿನ್ನವಾಗಿದ್ದಾನೆ. ಆದರೆ ಗಂಡಿನೊಳಗೆ ಪುರುಷ ರೂಪದಿಂದ ಇದ್ದಾನೆ, ಸ್ತ್ರೀಯೊಳಗೆ ಸ್ತ್ರೀ ರೂಪದಿಂದ ಇದ್ದಾನೆ. ಸ್ತ್ರೀ ಪುರುಷ ನಪುಂಸಕ. ಭಗವಂತನಿಗೆ ಎಲ್ಲ ಲಿಂಗದ ಶಬ್ದಗಳನ್ನು ಬಳಸ್ತೇವೆ ನಾವು. ಸ್ತ್ರೀಲಿಂಗದ ಶಬ್ದವನ್ನು ಭಗವಂತನಿಗೆ ಬಳಸ್ತೇವೆ. ಭಗವಂತನಿಗೆ ದೇವತಾ ಅಂತ ಹೇಳ್ತೇವೆ. ದೇವತಾ ಅನ್ನೋದು ಸ್ತ್ರೀಲಿಂಗದ ಶಬ್ದ. ಭಗವಂತನಿಗೆ ಪುಲ್ಲಿಂಗದ ಶಬ್ದವನ್ನು ಬಳಸ್ತೇವೆ. ದೇವಃ ಅಂತ ಹೇಳಿ ಪುಲ್ಲಿಂಗ ಆಯಿತು, ಭಗವಾನ್ ಪುಲ್ಲಿಂಗ ಆಯಿತು. ಭಗವಂತನಿಗೆ ನಪುಂಸಕಲಿಂಗದ ಶಬ್ದವನ್ನು ಬಳಸ್ತೇವೆ. ಬ್ರಹ್ಮ ಇದು ನಪುಂಸಲಿಂಗದ ಶಬ್ದ. ಭಗವಂತನ ಅತ್ಯಂತ ಮುಖ್ಯ ನಾಮಧೇಯವಾಗಿರತಕ್ಕಂಥ ಬ್ರಹ್ಮ ಅನ್ನೋದು, ಇವತ್ತು ಬೆಳಗಾದ ಅಕ್ಷರಂ ಅನ್ನೋದು, ಅದು ನಪುಂಸಕಲಿಂಗದ ಶಬ್ದ. ಇನ್ನು ಕೆಲವು ಅವ್ಯಯ ಶಬ್ದಗಳಿವೆ. ಓಂಕಾರ ಅದು ಅವ್ಯಯ, ಅದು ಸ್ತ್ರೀಲಿಂಗವೂ ಅಲ್ಲ, ಪುರುಲಿಂಗವೂ ಅಲ್ಲ, ನಪುಂಸಲಿಂಗವೂ ಅಲ್ಲ, ಅವ್ಯಯ. ಅದು ಅವ್ಯಯ ಅಂದರೆ ಏನು? ಯಾವ ಲಿಂಗದಲ್ಲೂ ಕೂಡ ಬದಲಾಗದೇ ಇರುವಂಥದ್ದು. ಈಗ ಓಂ ಅನ್ನುವಂಥದ್ದು ಪುಲ್ಲಿಂಗಕ್ಕೆ ವಿಶೇಷಣವಾಗುವಾಗ ಅದು ರೂಪಾಂತರ ಹೊಂದುವುದಿಲ್ಲ. ಈಗ ಭಗವಾನ್ ಅನ್ನೋ ಶಬ್ದ ಅದು ಅವ್ಯಯ ಅಲ್ಲ, ಯಾಕೆಂದರೆ ಅದು ಪುಲ್ಲಿಂಗಕ್ಕೆ ವಿಶೇಷಣವಾದಾಗ ಭಗವಾನ್ ಆಗುತ್ತೆ, ಸ್ತ್ರೀಲಿಂಗಕ್ಕೆ ವಿಶೇಷಣವಾದಾಗ ಅದು ಸ್ತ್ರೀಲಿಂಗ ಆಗುತ್ತೆ, ಭಗವತೀ ಅಂತ ಆಗುತ್ತದೆ. ನಪುಂಸಕ ಲಿಂಗಕ್ಕೆ ವಿಶೇಷಣವಾದಾಗ ಭಗವತ್ ಅಂತ ಆಗುತ್ತೆ. ಹಾಗೆ ಬ್ರಹ್ಮ ಶಬ್ದ ಪುಲ್ಲಿಂಗ ಆದಾಗ ಬ್ರಹ್ಮ ಆಗುತ್ತೆ, ದೀರ್ಘ. ಸ್ತ್ರೀಲಿಂಗ ಆದಾಗ ಬ್ರಹ್ಮಾಣೀ ಆಗತ್ತೆ, ನಪುಂಸಲಿಂಗ ಆದಾಗ ಬ್ರಹ್ಮ ಆಗತ್ತೆ. ಇವೆಲ್ಲ ವ್ಯಯ ಅಂದರೆ ವ್ಯತ್ಯಾಸ ಹೊಂದುವವುಗಳು. ಲಿಂಗ ಬದಲಾದಾಗ, ವಿಶೇಷ್ಯದ ಲಿಂಗ ಬದಲಾದಾಗ ಲಿಂಗ ಬದಲಾಯಿಸುವ ಆ್ಯಜೆಕ್ಟಿವ್ಸ್ ಇವು. ಓಂ ಅನ್ನುವುದು ಪುಲ್ಲಿಂಗ ಆದರೂ ಕೂಡ ಓಂ ಭಗವಾನಿಗೂ ಓಂ ಭಗವಾನ್, ಅಕ್ಷರಂ ಓಂ ಅಕ್ಷರಂ, ಓಂ ಬ್ರಹ್ಮ, ಓಂ ದೇವ, ಓಂ ದೇವತಾ. ಅದು ಯಾವ ಕಾಲದಲ್ಲೂ ರೂಪವನ್ನು ಬದಲಾವಣೆ ಹೊಂದದೇ ಇರತಕ್ಕ ಅಖಂಡವಾಗಿ ಏಕರೂಪವಾಗಿರುವಂಥದ್ದು ಅವ್ಯಯ. ಭಗವಂತನಿಗೂ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋ ಅಕ್ಷರ ಏವಚ. ಭಗವಂತನನ್ನು ಅವ್ಯಯ ಅಂತ ಕರಿತೇವೆ. ಈ ಶಬ್ದವೂ ಅವ್ಯಯ ಅಂದರೆ ಭಗವಂತನೂ ಬದಲಾಗುವುದಿಲ್ಲ, ಇದು ರೂಪಾಂತರ ಹೊಂದುವುದಿಲ್ಲ. ಹಾಗೆ ಭಗವಂತ ಎಂದೂ ಕೂಡ ವ್ಯತ್ಯಾಸಗೊಳ್ಳುವುದಿಲ್ಲ ಅಂತ ತೋರಿಸುವುದಕ್ಕೋಸ್ಕರ ಭಗವಂತನಲ್ಲಿ ಅವ್ಯಯ ಶಬ್ದಗಳನ್ನು ಬಳಸ್ತೇವೆ. ಭಗವಂತನು ಸ್ತ್ರೀ ರೂಪ ಅಂತ ಕೂಡ ಹೌದು ಅಂತ ತೋರಿಸುವುದಕ್ಕೋಸ್ಕರ ಸ್ತ್ರೀಲಿಂಗದ ಶಬ್ದಗಳನ್ನು ಶಾಸ್ತ್ರಕಾರರು ಭಗವಂತನಿಗೆ ಉಪಯೋಗಿಸ್ತಾರೆ. ಭಗವಂತ ಪುರುಷರೂಪನೂ ಹೌದು, ಆದ್ದರಿಂದ ಪುಲ್ಲಿಂಗದ ಶಬ್ದಗಳನ್ನು ಭಗವಂತನಲ್ಲಿ ಉಪಯೋಗಿಸ್ತಾರೆ. ಭಗವಂತನಲ್ಲಿ ಸ್ತ್ರೀಯರಲ್ಲಿ ಪುರುಷರಲ್ಲಿ ಇರುವ ದೋಷಗಳು ಇಲ್ಲದೇ ಇರುವುದರಿಂದ ನಪುಂಸಕಲಿಂಗದ ಶಬ್ದವನ್ನು ಬಳಸ್ತಾರೆ. ಹೀಗೆ ಎಲ್ಲ ಲಿಂಗಗಳು ಅರ್ಥವತ್ತಾಗುವುದು ಭಗವಂತನಲ್ಲಿ ಮಾತ್ರ. ಉಳಿದ ಕಡೆ ಆ ಲಿಂಗ ಯಾಕೆ ಅಂದರೆ ಅದು ಶಬ್ದದಲ್ಲಿ ಆ ಲಿಂಗ ಇದೆ, ನಾವೇನು ಮಾಡೋದು? ಅರ್ಥಕ್ಕೆ ಸಂಬಂಧ ಇಲ್ಲ, ಅರ್ಥಕ್ಕೂ ಲಿಂಗಕ್ಕೂ ಸಂಬಂಧ ಇಲ್ಲ ಲೋಕದಲ್ಲಿ. ಭಗವಂತನೇ ಮಾತ್ರ ಎಲ್ಲ ಲಿಂಗಗಳೂ ಅನ್ವಯವಾಗುವಂಥದ್ದು, ಅವನು ಸರ್ವಲಿಂಗ ಅಂತ. ಆದರೆ ವಾಸ್ತವಿಕವಾಗಿ
ಸ್ತ್ರೀ ಜೀವ ಅವನಲ್ಲ. ಜೀವದಲ್ಲಿ 3 ವಿಧ ತಗೊಂಡು ಸ್ತ್ರೀ, ನಪುಂಸಕ, ಪುರುಷ. ಆಮೇಲೆ ಸ್ತ್ರೀಯೋ ಪುರುಷನೋ ಆಗಿರ್ತಕ್ಕ ನಪುಂಸಕ ಅನ್ನೋದು ಮಧ್ಯಪತಿತ, ನಪುಂಸಕ ಸ್ತ್ರೀ ಅಥವಾ ನಪುಂಸಕ ಪುರುಷ, ಸ್ತ್ರೀ ಮತ್ತು ಪುರುಷ, ನಪುಂಸಕ ಸ್ತ್ರೀ ಮತ್ತು ನಪುಂಸಕ ಪುರುಷ, ಈ ಅಷ್ಟು ವಿಧ ತ್ರಿವಿಧವಾಗಿರತಕ್ಕಂಥ ಜೀವ. ಆ ಜೀವದಲ್ಲಿ ಅದಕ್ಕೆ ಹೊರಗಿನಿಂದ ಆವರಣವಾಗಿರತಕ್ಕಂಥದ್ದು ದೇಹ. ಆ ದೇಹದಲ್ಲಿ ಅದು ಪಂಚವಿಧ. ಅದು ಯಾವುದೆಲ್ಲ? ಭೂ, ಸಲಿಲ, ಅನಲ, ಅನಿಲ, ಗಗನ. ಭೂ ಮಣ್ಣು, ಸಲಿಲ ನೀರು, ಆಮೇಲೆ ಅನಲ ಬೆಂಕಿ, ಅನಿಲ ವಾಯು ಗಾಳಿ, ಗಗನ ಆಕಾಶ. ಇವು ಈ ಜೀವಕ್ಕೆ ಆವರಣವಾಗಿರತಕ್ಕ ದೇಹ. ಆ ದೇಹದಲ್ಲಿ ಇರತಕ್ಕ ಪಂಚಭೂತಗಳಲ್ಲಿ ತತ್ತಚ್ಛಬ್ದವಾಚ್ಯನಾಗಿ ಅವನಿದ್ದಾನೆ. ಆದರೆ ಅವನು ಮಣ್ಣಲ್ಲ. ಆದರೆ ಮಣ್ಣಿನಲ್ಲಿ ಮಣ್ಣು ಅನ್ನೋ ಶಬ್ದದಿಂದ ಇದ್ದಾನೆ. ಅದರ ಮಣ್ಣಂತ ಶಬ್ದದಿಂದಲೂ ಇದ್ದಾನೋ, ಭೂ ಅನ್ನೋ ಶಬ್ದದಿಂದ ಮಾತ್ರ ಇರೋದು. ಭೂ ಅನ್ನುವುದಕ್ಕೆ ಏನೇನು ಶಬ್ದಗಳು ಯಾವ್ಯಾವ ಭಾಷೆಯಲ್ಲಿ ಅಷ್ಟೂ ಶಬ್ದಗಳು ಭಗವಂತನ ನಾಮವೇ. ಅದರಿಂದ ಬರೀ ಭೂ ಅನ್ನೋದು ಅಥವಾ ಪೃಥ್ವಿ ಅನ್ನೋದು ಅಷ್ಟೇ ಶಬ್ದ ಅಲ್ಲ. ಒಂದು ಮಣ್ಣು ಅನ್ನುವುದು ಯಾಕೆ ಬಂತು? ಮಣ್ಣು ಅನ್ನೋದು ಸಂಸ್ಕೃತದಲ್ಲಿ ಮೃಣ್ಮಯ ಅಂತ, ಮಣ್ಣು ಅಂತ ಸಂಸ್ಕೃತದಲ್ಲಿ ಅದು ಮಣ್ಣಾಯಿತು. ಅಷ್ಟೇ ಅಲ್ಲ, ಮಣಧಾತುವಿನಿಂದ ಮಣ್ಣು ಅಂತಲೇ ರೂಪ ಆಗುತ್ತೆ. ಮಣ್ಣು ಅನ್ನೋದಕ್ಕೆ ಸಂಸ್ಕೃತದಲ್ಲೂ ಮಣ್ಣು ಅಂದರೆ ಮಣ್ಣು ಅಂತಲೇ ಅರ್ಥ. ಹೀಗೆ ಮಣ್ಣಿಗೆ ಏನೇನು ಹೆಸರುಗಳು, ಆ ಎಲ್ಲ ಹೆಸರುಗಳು ಅವನ ಹೆಸರುಗಳು. ಆದರೆ ಅವನು ಮಣ್ಣಲ್ಲ. ಮತ್ತು ಅವನಿಗೆ ಮಣ್ಣು ಅಂತ ಯಾಕೆ ಹೆಸರು? ಅವನು ಮಣ್ಣು ಅಂತ ಹೆಸರಿನವನಾದ್ರಲ್ಲೇ ಅವನು ಈ ಮಣ್ಣಿನಲ್ಲಿರುವುದರಿಂದ ಇದಕ್ಕೆ ಮಣ್ಣು ಅಂತ ಹೆಸರು ಬಂತ್ರಿ ಅಂತಾರೆ ಅವರು. ನಿಜವಾಗಿ ಅವನೇ ಮಣ್ಣು. ಮಣ್ಣು ಅನ್ನೋ ಶಬ್ದ ಮೃತ್, ಪೃಥ್ವಿ ಅನ್ನೋ ಶಬ್ದ, ಭೂ ಅನ್ನೋ ಶಬ್ದ. ಭೂ ಅಂದರೆ ಏನು? ಈ ಶಬ್ದದ ಅರ್ಥವನ್ನು ನಾವು ಚಿಂತನೆ ಮಾಡ್ತಾ ಹೋದರೆ ಭೂ ಅಂದರೆ ಏನು? ಭೂ ಅಂದರೆ ಭವತೀತಿ ಭೂಹು ಅಂತ. ಅಂದರೆ ಏನು? ಭವತಿ ಎಲ್ಲಕ್ಕಿಂತ ಉನ್ನತಿಕೆಯನ್ನು ಪಡೆದಂಥವನು ಅಂತ ಅರ್ಥ. ಭೂರ್ಭುವ ಸ್ವಃ ವ್ಯಾಹೃತಿಯ ಮೊದಲನೇ ಶಬ್ದ ಅದು. ಭವನ ಅಂದರೆ ಉನ್ನತಿ, ಎಲ್ಲಕ್ಕಿಂತ ಉನ್ನತವಾಗಿ ಇರುವುದು ಭೂ ಅಂದರೆ. ಭೂ ಅಂದರೆ ಇರುವಿಕೆ ಅಂತ ಅವು ಅರ್ಥ ಇದೆ. ಅದು ನಿಜವಾದಂಥ ಅರ್ಥ ಅದರದ್ದು ಎಲ್ಲಕ್ಕಿಂತ ಉನ್ನತವಾಗಿ ಇರುವಿಕೆ. ಅದು ಭಗವಂತನ ಧರ್ಮ ಅಲ್ವಾ? ಪೂರ್ಣತ್ವ, ಪೂರ್ಣ ಭೂಹು ಭುವಃ ಸ್ವಃ ಅನ್ನುವ ವ್ಯಾಹೃತಿಯ ಮೊದಲನೆಯ ಭೂಹು ಅನ್ನೋದಕ್ಕೆ ಭಗವಂತ ಪರಿಪೂರ್ಣ ಅಂತ ಅರ್ಥ. ಭೂ ಅಂದರೆ ಪರಿಪೂರ್ಣನಾದವ. ಈ ಮಣ್ಣು ಏನು ಪರಿಪೂರ್ಣವಾಗಿದೆ? ಮಣ್ಣು ಇದರ ಏನು ಪರಿಪೂರ್ಣತೆ? ಹಾಗಾಗಿ ಮಣ್ಣಿನಲ್ಲಿ ಭೂಶಬ್ದ ವಾಚ್ಯನಾಗಿ ಮಣ್ಣಿನಲ್ಲಿ ಇದ್ದಾನೆ. ಆ ಭೂಶಬ್ದ ವಾಚ್ಯ ಹೌದು, ಆದರೆ ಅವನು ಮಣ್ಣಿನಿಂದ ಅಭಿನ್ನನಲ್ಲ. ಈ ಮಣ್ಣಿಗಿಂತ ಬೇರೆ. ಮಣ್ಣಿನಲ್ಲಿ ಇದ್ದು ಮಣ್ಣಿಗೆ ಮಣ್ಣು ಅನ್ನೋ ಹೆಸರನ್ನು ಕೊಟ್ಟು ತಾನು ಇರುವವನು ಅಷ್ಟೇ. ಹೀಗೆ ಸ್ತ್ರೀ, ನಪುಂಸಕ, ಪುರುಷ, ಭೂ, ಸಲಿಲ, ಅನಲ, ಅನಿಲ, ಗಗನ ಅಂದರೆ 2 ಕೋಶಗಳಾಯ್ತು ಈಗ. ಅನ್ನಮಯ ಕೋಶ, ಪ್ರಾಣಮಯ ಕೋಶ. ಜೀವಕ್ಕೆ ಭೂಸಲಿಲಗಳ ಕೋಶ. ಭೂಸಲಿಲದಲ್ಲಿತ್ತು ಅನ್ನಮಯನಾಗಿ ಅದಕ್ಕೆ ಶಕ್ತಿ ಕೊಟ್ಟ. ಆಮೇಲೆ ಬೆಂಕಿ, ಗಾಳಿ, ಆಕಾಶದಲ್ಲಿದ್ದು ಪ್ರಾಣಮಯ ಕೋಶವಾಗಿ ಈ ಜೀವಕ್ಕೆ ಮತ್ತೊಂದು ಆವರಣವಾಗಿ ಅದರಲ್ಲಿಯೂ ತಾನು ಆ ಶಬ್ದವಾಚ್ಯನಾಗಿ ನಿಂತ. ಆಮೇಲೆ ಭೂ, ಸಲಿಲ, ಅನಿಲ, ಗಗನ ಪಂಚಭೂತಗಳಾದಮೇಲೆ ಆಮೇಲೆ ಇರತಕ್ಕಂಥದ್ದು ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಅದು ಒಳಗಿನ 5 ಅಂತಃಕರಣಗಳು. ಅದನ್ನೇ ಮನ ಅಂತಂದರು. ಮನ ಅನ್ನುವುದು ಪಂಚವಿಧ ಅಂತಃಕರಣವನ್ನು ಒಟ್ಟಿಗೆ ಹೇಳತಕ್ಕಂಥ ಶಬ್ದ. ಮನೋವೃತ್ತಿ ಅದು ಪಂಚವಿಧ: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ. ಈ ಮನಸ್ಸು, ಬುದ್ಧಿ, ಅಹಂಕಾರಗಳೇ ಮನೋಮಯ ಕೋಶ, ಚಿತ್ತವೇ ವಿಜ್ಞಾನಮಯ ಕೋಶ, ಚೇತನವೇ ಆನಂದಮಯ ಕೋಶ. ಹೀಗೆ ಮನಸ್ಸಿನ ಪಂಚವಿಧ ವೃತ್ತಿಗಳಲ್ಲಿ ಇದ್ದು ನಿಯಮಿಸುವವನು ಅವನೇ. ಪಂಚಭೂತಗಳಲ್ಲಿದ್ದು ನಿಯಮಿಸುವವನು ಅವನೇ. ಈ ಪಂಚಭೂತಗಳ ಮನಸ್ಸಿನ ಆವರಣದ ಒಳಗಿರತಕ್ಕಂಥ ಜೀವನನ್ನು ನಿಯಮಿಸುವವನು ಅವನೇ. ಅದರ ಒಳಗಿದ್ದು ತತ್ತನ್ನಾಮಕನೂ ಅವನೇ. ಆದರೆ ಅವನು ಈ ಎಲ್ಲಕ್ಕಿಂತ ಭಿನ್ನ. ಇದು ಯಾವುದೂ ಅವನಿಂದ ಅಭಿನ್ನ ಅಲ್ಲ. ಆಮೇಲೆ ಆಯಿತು, ನಮಗೆ ಜೀವಕ್ಕೆ ಪಂಚಭೂತಗಳ ಬೇಲಿ, ಆಮೇಲೆ ಮನೋಮಯ ಬೇಲಿ, ಮನಸ್ಸಿನ, ಬುದ್ಧಿಯ, ಅಹಂಕಾರದ, ಚೇತನದ ಬೇಲಿ. ಇದಿಷ್ಟಾಗುವಾಗ ಒಂದು ಶರೀರದ ಒಳಗೆ ಜೀವ. ಶರೀರದೊಳಗೆ ಸೇರಿದ ಜೀವನಿಗೆ ಆಮೇಲೆ ಮತ್ತೊಂದು ಬೇಲಿ ಉಂಟು, ಅದು ಕಾಲದ ಬೇಲಿ. ಆ ಜೀವದಲ್ಲಿ ಎಷ್ಟು ವರ್ಷ ಬದುಕುವುದು ಅವನು, ಆ ದೇಹದಲ್ಲಿ, ಆ ಜೀವ ಆ ದೇಹದೊಳಗೆ ಎಷ್ಟು ವರ್ಷ ಬದುಕುವುದು ಅನ್ನೋದು ಮುಂದೆ ದೇಹ ಪ್ರವೇಶ ಮಾಡಿದಂಥ ಅನಂತರದ ಪ್ರಕ್ರಿಯೆ. ಅದು ಕಾಲದ ಬೇಲಿ. ಕಾಲ ಅಂತಂದರೆ ಹಗಲು ರಾತ್ರಿ. ಅದನ್ನೇ ಶಶಿ ಭಾನು, ಸೂರ್ಯಚಂದ್ರರು. ಹಗಲು ರಾತ್ರಿಗಳನ್ನು ಮಾಡತಕ್ಕಂಥ ಸೂರ್ಯಚಂದ್ರರು. ಸೂರ್ಯಚಂದ್ರರ ಒಳಗೆ ಇದ್ದು ಶಶಿ ಭಾನು ಅಂತ ಅನಿಸಿಕೊಂಡವನು ಅವನೇ. ಆದರೆ ಅವನು ಸೂರ್ಯಚಂದ್ರರಿಗಿಂತ ಭಿನ್ನ. ಶಶಿಭಾನು. ಆ ಶಶಿಭಾನುಗಳ ಮೂಲಕ ಹಗಲು ರಾತ್ರಿಗಳ ಪರಿವರ್ತನೆಯಿಂದ ಆಗತಕ್ಕಂಥದ್ದು ಕಾಲ. ಹಾಗಾಗಿ ಇವನಿಗೆ ಕಾಲದ ಬಂಧನ, ದೇಹದ ಬಂಧನದ ಜೊತೆಗೆ ಕಾಲದ ಬಂಧನ ಆಯಿತು. ಕಾಲದೊಳಗೆ ಇದ್ದು ಕಾಲನಾಮಕನಾದವನು ಅವನೇ, ಆದರೆ ಕಾಲಕ್ಕಿಂತ ಭಿನ್ನ. ಆಮೇಲೆ ಇನ್ನೊಂದು ಬಂಧನ ಯಾವುದು ಅಂದರೆ ಕಾಲದಲ್ಲಿ
ಅವನು ಇಷ್ಟು ಕಾಲ ಬದುಕೋದು ಅಂತ ಒಂದು ಲೆಕ್ಕ. ಪಂಚಭೂತಾತ್ಮಕವಾದ ದೇಹ ಬಂತು, ಅದನ್ನು ಇಷ್ಟು ಕಾಲ ಈ ದೇಹದಲ್ಲಿ ಅವನು ಬದುಕುವುದು. ಬದುಕು ಅಂತಂದರೆ ಗುಣತ್ರಯದ ಸಂಬಂಧ. ಮತ್ತೊಂದು ಬಂಧನ ಅಂದರೆ ಗುಣಬಂಧನ. ಸತ್ವ, ರಜಸ್ಸು, ತಮಸ್ಸು 3 ಗುಣಗಳದ್ದು ಆವೃತ್ತಿ ಬದುಕು ಅಂತಂದರೆ. ಯಾವುದೋ ಒಮ್ಮೆ ಸಾತ್ವಿಕ ಆವೇಶ, ಆವಾಗ ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನು ಮಾಡಬೇಕು ಅನ್ನತಕ್ಕಂಥ ಉತ್ಸಾಹ. ಅದನ್ನು ಉತ್ಸಾಹ ಬಂತು, ಮಾಡಲಿಕ್ಕೆ ಶುರು ಮಾಡುವಾಗ ರಾಜಸ ಆವೇಶ ಬಂತು. ಏನು ಒಳ್ಳೆಯದು, ಎಷ್ಟು ಮಾಡಿದರೂ ಒಂದೇ ಇವತ್ತಿನ ಕಾಲದಲ್ಲಿ ಅಂತ ಕಾಣಲಿಕ್ಕೆ ಶುರುವಾಯಿತು. ಆಮೇಲೆ ಆದರೂ ನೋಡೋಣ ಮಾಡುವ ಅಂತ ಹೊರಟ್ರೆ ತಮೋಗುಣ ಬಂತು. ತಮೋಗುಣ ಬಂದಾಗ ಆಲಸ್ಯ ಬಂತು. ಬೇಡ ಬಿಟ್ಬಿಡೋಣ, ಇದು ಆಗೋದಲ್ಲ ಹೋಗೋದಲ್ಲ, ಬೇಕಾದ್ರೆ ಇನ್ನು ಮುಂದಿನ ಜನ್ಮದಲ್ಲಿ ನೋಡೋಣ ಅಂತ ಬಂತು. ಹೀಗೆ ಒಂದು ಕ್ರಿಯೆಯನ್ನು ಒಬ್ಬ ಮಾಡ್ತಾನೆ ಅನ್ನುವಾಗ ಆ ಕ್ರಿಯೆ ಮಾಡಿ ಮುಗಿಯೋದರೊಳಗೆ 100 ವಿಧದ ಫೋರ್ಸಸ್ಸು, ಇನ್ಫ್ಲೂಯೆನ್ಸಸ್ಸು, ಪ್ರಭಾವಗಳು ಅವನನ್ನು ಕಟ್ಟಿ ಹಾಕ್ತವೆ. ಅವನು ಹೀ ಈಸ್ ಬೌಂಡ್ ವಿತ್ ದೀಸ್ ಫೋರ್ಸಸ್. ಅಲ್ಲ, ಇವುಗಳೆಲ್ಲ ಸತ್ವ ರಜಸ್ ತಮೋ ಗುಣಗಳ ಬಂಧನಕ್ಕೆ ಒಳಗಾಗಿ ಕಾಲದ ಬಂಧನ, ಕಾಲದ ಉದ್ದಕ್ಕೂ 3 ಗುಣಗಳ ಬಂಧನ. ಗುಣಗಳು ಅಂತಂದರೆ ತ್ರಿಗುಣಗಳು. ಆಮೇಲೆ ಗುಣಗಳು ಅಂತಂದರೆ ತ್ರಿಗುಣಗಳು, ಒಂದು ಇಂದ್ರಿಯಗಳು. ಗುಣಾ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ ಅನ್ನುವಲ್ಲಿ ಗೀತೆಯಲ್ಲಿ ಈ ಎಲ್ಲ ಅರ್ಥಗಳನ್ನು ಆಚಾರ್ಯ ಹೇಳಿದ್ದಾರೆ. ಗುಣಗಳು ಅಂದರೆ ಇಂದ್ರಿಯಗಳು. ಇಂದ್ರಿಯಗಳ ಬಂಧನ. ಕಣ್ಣು ಒಂದು ಕಡೆ ಸೆಳೆಯಿತು, ಕಿವಿ ಒಂದು ಕಡೆ ಸೆಳೆಯಿತು, ಮೂಗು ಇನ್ನೊಂದು ಕಂಪಿನತ್ತ ಸೆಳೆಯಿತು, ನಾಲಿಗೆ ಅಡಿಗೆ ಕೋಣೆ ಹತ್ರ ಹೋಯಿತು. ಹೀಗೆ ಒಂದೊಂದು ಕಡೆ ಹೋಗ್ತಾ ಇದ್ದರೆ ನಮ್ಮ ಮನಸ್ಸು ಎಲ್ಲಿರಬೇಕು? ಯಾವುದೋ ಕೇಳಬೇಕು ಅಂತ ಕಿವಿ ಕೊಟ್ಟಾಗ ನಾಲಿಗೆ ಅಡಿಗೆ ಕೋಣೆಗೆ ಹೋಯ್ತು, ಏನೋ ಪರಿಮಳ ಬಂತಲ್ಲಿ ಒಗ್ಗರಣೆ ಹಾಕಿದ್ದು. ಆವಾಗ ಮನಸ್ಸು ಕಿವಿ ಹತ್ರ ಹೋಗಲಿಲ್ಲ, ನಾಲಿಗೆ ಹೊಟ್ಟಿಗೆ ಹೋಯ್ತು. ಹೀಗೆ ಮನಸ್ಸು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಚಡಪಡಿಸುತ್ತೆ. ಯಾಕೆಂದರೆ ಗುಣಗಳ ಸೆಳೆತ. ಗುಣಗಳ ಅಂದರೆ ಇಂದ್ರಿಯಗಳ ಸೆಳೆತ. ಇಂದ್ರಿಯಗಳು ಯಾಕೆ ಸೆಳೀತಾವೆ? ಗುಣಗಳು ಅಂದರೆ ವಿಷಯಗಳು. ಗುಣಗಳು ಅಂದರೆ ಇಂದ್ರಿಯಗಳು, ಗುಣಗಳು ಅಂದರೆ ವಿಷಯಗಳು, ಗುಣಗಳು ಅಂದರೆ ಸತ್ವಾದಿಗಳು. ಇದೆಲ್ಲವೂ ಗುಣ. ಇದೆಲ್ಲದರ ಸೆಳೆತ. ಈ ದೇಹದ ಬಂಧನ, ಅದರಲ್ಲಿ ಕಾಲದ ಬಂಧನ, ಇಂದ್ರಿಯಗಳ ಬಂಧನ, ವಿಷಯಗಳ ಬಂಧನ ಮತ್ತು ಸತ್ವರಜಸ್ತಮೋ ಗುಣಗಳ ಬಂಧನ. ಇದೆಲ್ಲದರ ಒಳಗೆ ಇದ್ದು ಈ ಎಲ್ಲ ಗುಣಗಳನ್ನು ನಮಗೆ ಪ್ರಭಾವಕ್ಕೆ ಒಳಪಡಿಸಿ ಗುಣನಾಮಕನಾಗಿರುವವನು ಅವನೇ. ಆದರೆ ಇದು ಯಾವುದೂ ಅವನಲ್ಲ. ಅವನು ಇಂದ್ರಿಯ ಅಲ್ಲ, ಅವನು ಸತ್ವರಜಸ್ತಮೋ ಗುಣ ಅಲ್ಲ, ಅವನು ಶಬ್ದಸ್ಪರ್ಶ ರೂಪರಸಗಂಧ ಯಾವುದೂ ಅಲ್ಲ. ಆದರೆ ಈ ಎಲ್ಲ ಗುಣಗಳ ಒಳಗೆ ಇದ್ದು ಗುಣನಾಮಕನೂ ಆದವನು ಅವನೇ ಅಂತ. ಗುಣ ಗುಣಗಳೊಂದು ವಿಷಯಗಳು, ಶಬ್ದಸ್ಪರ್ಶ ರೂಪರಸ ಗಂಧ. 5 ಇಂದ್ರಿಯಗಳು, 5 ವಿಷಯಗಳು, ಮತ್ತು ಈ ಇಂದ್ರಿಯಗಳು ಈ ವಿಷಯಗಳತ್ತ ಹರಿಯುವಂತೆ ಅವುಗಳ ಮೇಲೆ ಪ್ರಭಾವ ಮಾಡತಕ್ಕಂಥ ಸತ್ವರಜಸ್ತಮೋ ಗುಣಗಳು. ಸತ್ವದ ಪ್ರಭಾವ ಇದ್ದಾಗ ಇಂದ್ರಿಯ, ಕಣ್ಣು ಒಳ್ಳೆಯ ರೂಪವನ್ನು, ಒಳ್ಳೆಯದನ್ನು ನೋಡಲಿಕ್ಕೆ ಇಷ್ಟಪಡ್ತದೆ. ಕಿವಿ ಒಳ್ಳೆಯದನ್ನು ಕೇಳಲಿಕ್ಕೆ ಇಷ್ಟಪಡ್ತದೆ. ಇದು ಸತ್ವದ ಪ್ರಭಾವ ಬಂದಾಗ. ರಜಸ್ಸನ ಪ್ರಭಾವ ಬಂದಾಗ ಏನಾದರೆ ಅದು ನೋಡೋಣ ಒಂದು ಕೈ ಅಂತ ಅನ್ನುವಂಥ ಹುಮ್ಮಸ್ಸು ಬರ್ತದೆ. ತಮೋಗುಣ ಅಂದರೆ ಏನೂ ಬೇಡ, ಅಥವಾ ಕೆಟ್ಟದ್ದನ್ನು ನೋಡುವ ಅಂತ ಅನ್ನಿಸಬಹುದು, ಒಳ್ಳೆಯದನ್ನಂತೂ ಬೇಡ ಅನ್ನಿಸುತ್ತೆ. ಹೀಗೆ ಈ ಗುಣಗಳು ಇದು ಎಲ್ಲಕ್ಕೆ ಮೂಲಭೂತವಾಗಿರತಕ್ಕಂಥ ಮೂಲ ಬಂಧನ ಯಾವುದದು? ಮೂಲಬಂಧನ ಪ್ರಕೃತಿ. ಇದು ಎಲ್ಲ ಪ್ರಕೃತಿಯ ವಿಕಾರಗಳು. ಕಾಲ, ತ್ರಿಗುಣಗಳು, ಇಂದ್ರಿಯಗಳು, ವಿಷಯಗಳು, ಭಾನುಶಶಿಗಳು, ಇದೆಲ್ಲ ಮತ್ತು ಪಂಚಭೂತಗಳು, ಇದೆಲ್ಲದರ ಬಂಧನದ ಹಿಂದೆ ಇರತಕ್ಕ ಮೂಲ ಬಂಧನ ಮೂಲ ಪ್ರಕೃತಿ. ಇದೆಲ್ಲವೂ ಕೂಡ ಭಗವಂತ ಮತ್ತು ಜೀವದ ನಡುವೆ ಇರತಕ್ಕಂಥ ಬೇಲಿಗಳನ್ನು ಹೇಳ್ತಾ ಇರೋದು ಇವರು. 3 ವಿಧವಾದ ಜೀವರು. 3 ವಿಧದಲ್ಲಿ ಒಂದು ಅದು ವ್ಯಕ್ತಿ ಮಾತ್ರ. ಸ್ತ್ರೀತ್ವ ಪುರುಷತ್ವ ವ್ಯಕ್ತವಾಗದ ಜೀವ, ಸ್ತ್ರೀ ಜೀವ, ಪುರುಷ ಜೀವ. ಆಮೇಲೆ ಅವನಿಗೆ ಭಗವಂತನಿಗೆ ಅವನಿಗೆ ಮಧ್ಯೆ ಇರತಕ್ಕ ಪಂಚಭೂತಗಳ ಬೇಲಿ, ಕಾಲದ ಬೇಲಿ, ಕಾಲವನ್ನು ನಿರ್ಮಾಣ ಮಾಡತಕ್ಕಂಥ ಸೂರ್ಯಚಂದ್ರರು. ಆಮೇಲೆ ಈ ಇಂದ್ರಿಯಗಳ ಬೇಲಿ. ಇದು ಮತ್ತೆ ಷೋಡಶಕಲ ಪುರುಷ ಆದಮೇಲೆ ಬಂದ ವಿಷಯಗಳೇ ಅಲ್ಲ. ಇಂದ್ರಿಯಗಳ ಬೇಲಿ, ವಿಷಯಗಳ ಬೇಲಿ, ಸತ್ವರಜಸ್ತಮೋ ಗುಣಗಳ ಬೇಲಿ. ಈ ಎಲ್ಲ ಬೇಲಿಯನ್ನು ಕಟ್ಟಿರತಕ್ಕಂಥ ಮೂಲ ಪ್ರಕೃತಿಯ ಬೇಲಿ. ಇದರ ಆಚೆಗೆ ಅಪ್ರಾಕೃತನಾದ ಭಗವಂತ ಇದ್ದಾನೆ. ಇವನು ಈ ಬೇಲಿಯ ಒಳಗಿರುವವನೂ ಅಪ್ರಾಕೃತ, ಆ ಬೇಲಿ ಆಚೆ ಇರುವವನೂ ಅಪ್ರಾಕೃತ. ಮಧ್ಯದಲ್ಲಿ ಒಂದು ದೊಡ್ಡ ಬೇಲಿ. ಈ ಬೇಲಿ ಮುರಿದು ಈ ಅಪ್ರಾಕೃತ ಆ ಅಪ್ರಾಕೃತವನ್ನು ಸೇರಬೇಕು. ಆದ್ದರಿಂದ ಆ ಅಪ್ರಾಕೃತ ಈ ಬೇಲಿಯ ಯಾವುದೂ ಅಲ್ಲ, ಆದರೆ ಬೇಲಿಯ ಒಳಗೆ ಇದ್ದು, ಬೇಲಿಯಲ್ಲಿ ತಾನಿದ್ದು ಈ ಬೇಲಿಯ ಎಲ್ಲ ಕ್ರಿಯೆಗಳನ್ನು ಮಾಡುವವನು ಅವನು. ಸ್ತ್ರೀ ನಪುಂಸಕ ಪುರುಷ ಭೂ ಸಲಿಲಾನಲಾನಿಲ ಗಗನ ಮನಶಶಿ ಭಾನು ಕಾಲಗುಣ ಪ್ರಕೃತಿಯೊಳಗೆ ಒಂದೂ ತಾನಲ್ಲ. ಇದೆಲ್ಲವೂ ಭಗವಂತನಿಂದ ಭಿನ್ನ, ಭಗವಂತನಿಗೆ ಅಧೀನ. ಆದರೆ ಇದರ ಎಲ್ಲದರೊಳಗೂ ವ್ಯಾಪಿಸಿ ಎಲ್ಲವನ್ನೂ ನಿಯಂತ್ರಿಸುವವನು ಮತ್ತು ಇಷ್ಟೂ ಶಬ್ದಗಳಿಂದ ವಾಚ್ಯನಾದವನು ಮೂಲತಃ ಅವನೇ. ಆದ್ದರಿಂದ ಏನು ಹೇಳೋದು? ಏನು ಇವನ ಮಹಾಮಹಿಮೆ? ಏನು ಹೇಳಲಿಕ್ಕೆ ಶಬ್ದ ಇಲ್ಲ. ಏನು ಅಂತ ಹೇಳೋದಷ್ಟೇ. ಏನು ಮಹಿಮೆ ಅಂತ ಅಷ್ಟೇ ಹೇಳ್ಬೋದು. ಇನ್ನೇನು ಹೇಳಲಿಕ್ಕೆ ಬರುತ್ತೆ? ಏನು ಇವನ ಮಹಾಮಹಿಮೆ. ಕಡೆಗಾಣರು. ಯಾಕೆಂದರೆ ಏನು ಅಂತ ಹೇಳುವುದು ಯಾರು ಹೇಳಬೇಕು? ನಾವು ನೀವು ಬಿಡ್ರಿ. ಕಡೆಗಾಣರು ಅಜಭವ ಶಕ್ರಮುಖರು ನಿಧಾನಿಸಲು, ನಿಧಾನವಾಗಿ ಹೇಳೋಣ, ಆಲೋಚನೆ ಮಾಡಿ ಒಂದೂ ಬಿಡದೆ ಪೂರ್ತಿ ಹೇಳಬೇಕು ಅಂತ
ಬಹಳ ಕಾಲಾವಕಾಶ ತಗೊಂಡು, ಯಾಕಂದರೆ ಅವ್ರು ಎಷ್ಟು ನಿಧಾನ ಮಾಡೋದು, ಒಂದು ಕಲ್ಪಕಾಲ ಆಯುಸ್ಸಿದೆ, ಒಂದು ಕಲ್ಪ ಪೂರ್ತಿ ಹೇಳೋಣ ಅಂತ ಇಟ್ಟುಕೊಂಡ್ರು ನಿಧಾನವಾಗಿ ಯೋಚನೆ ಮಾಡಿ ಒಂದನ್ನು ಬಿಡದೆ ಮರೆತುವುದನ್ನು ನೆನಪು ಮಾಡಿಕೊಂಡು ಪೂರ್ತಿ ಹೇಳಬೇಕು. ಒಂದು ಕಲ್ಪ 31,104,000 ಕೋಟಿ ವರ್ಷಗಳ ತನಕ ಹೇಳ್ತಾ ಹೋಗೋದು. ಹೇಳಿದರೂ ಕೂಡ ಕಡೆಗಾಣರು ಅಜಭವ ಶಕ್ರಮುಖರು. ಇಂದ್ರ, ರುದ್ರದೇವರು, ಸ್ವತಃ ಬ್ರಹ್ಮದೇವರು, ಪೂರ್ತಿ ಒಂದು ಕಲ್ಪಕಾಲ ಸಾಧನೆ ಮಾಡುವವರು ಕೂಡ ನಿಧಾನವಾಗಿ ಯೋಚನೆ ಮಾಡಿ ಒಂದೊಂದೇ ಹೊಸ ಗುಣಗಳನ್ನು, ಹೊಸ ಆಸ್ಪೆಕ್ಟನ್ನು, ಭಗವಂತನ ಹೊಸ ಮಹಿಮೆಯನ್ನು, ಅಂದರೆ ಹೊಸ್ತು ಅಂದರೆ ಅದು ಹೊಸ್ತಲ್ಲ, ಮಹಿಮೆ ಹೊಸ್ತಲ್ಲ, ನಮಗೆ ತಿಳಿಯೋದು ಹೊಸದಾಗಿ ಅನುಸಂಧಾನ ಮಾಡಿಕೊಂಡ್ರೂ ಕಡೆಗಾಣರು. ಅದು ಮುಗಿಲಿಲ್ಲ. ಆಮೇಲೆ ಮಾನವರಿಗೆ ಅಳವಡುವುದೇ ವಿಚಾರಿಸಿ, ಎಷ್ಟು ವಿಚಾರ ಮಾಡಿ ಮನುಷ್ಯ ವಿಚಾರ ಮಾಡಿ ಅವನಿಗೆ ಅಳವಡುವುದು, ಅವನ ಸಾಮರ್ಥ್ಯಕ್ಕೆ ಒಳಪಡುವುದು. ಅಳವಡುವುದು ಅಂದರೆ ಅವನ ಸಾಮರ್ಥ್ಯಕ್ಕೆ ಒಳಪಟ್ಟು ಅವನು ಹೇಳುವುದು ಅಂತ ಉಂಟು. ಹಾಗಾದರೆ ಮನುಷ್ಯ ಎಷ್ಟು ಹೇಳಬಹುದು? ನಾನು ಯಾವಾಗಲೂ ಭಗವಂತನ ಬಗ್ಗೆ ಖಚಿತವಾಗಿ ಹೇಳಬಹುದಾದ ಒಂದು ಮಾತು ಅಂದರೆ, ಭಗವಂತನ ಬಗ್ಗೆ ಏನೂ ಹೇಳಲಿಕ್ಕೆ ಆಗುವುದಿಲ್ಲ ಅನ್ನೋದೊಂದು ಖಚಿತವಾಗಿ ಹೇಳುವಂಥ ವಿಷಯ. ಭಗವಂತ ಎಷ್ಟು ಮಹಾಮಹಿಮ ಅಂದರೆ ಅವನ ಬಗ್ಗೆ ನಮಗೆ ಏನೂ ಹೇಳಲಿಕ್ಕೆ ಆಗೋದಿಲ್ಲಪ್ಪ. ಇದನ್ನು ಹೀಗೆ ಅವನ ಬಗ್ಗೆ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋದು ಪರ್ಫೆಕ್ಟ್ ಆದ ಸ್ಟೇಟ್ಮೆಂಟ್. ಇನ್ನು ಏನು ಹೇಳಿದ್ರು ಇಂಪರ್ಫೆಕ್ಟ್. ಮಾನವರಿಗೆ ಅಳವಡುವುದೇ ವಿಚಾರಿಸಲು ಗಂಧರಸ ರೂಪ ಸ್ಪರುಶ ಶಬ್ದೊಂದು ತಾನಲ್ಲದ ದರದರ ಪೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕನು ತಾನಾಗಿ ಪೊಂದಿಕೊಂಡಿಹ ಪರಮ ಕರುಣಾಸಿಂಧು ಶಾಶ್ವತ ಮನವೇ ಮೊದಲಾದ ಇಂದ್ರಿಯಗಳೊಳಗಿದ್ದು ಭೋಗಿಸುತಿಹನು ವಿಷಯಗಳ. ಇದು ಮತ್ತೆ ಅವನು ಹಾಗಾದರೆ ಇದರೊಳಗೆಲ್ಲ ಇದ್ದಾನೆ, ಇದು ಏನು ಮಾಡ್ತಾ ಇದ್ದಾನೆ? ಅವನು ಇರೋದು ಒಂದು ರೂಪದಿಂದ ಅಲ್ಲ, ಒಂದೊಂದು ವಸ್ತುವಿನಲ್ಲಿ ಒಂದೊಂದು ರೂಪದಿಂದ ಇದ್ದಾನೆ. ಆಮೇಲೆ ಒಂದೊಂದು ರೂಪದಿಂದ ಒಂದೊಂದು ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ. ಈಗ ಮೊದಲು ಅನಿರುದ್ಧ ರೂಪವನ್ನು ಹೇಳ್ತಾರೆ ಅವರು. ಅನಿರುದ್ಧ ಏನು ಮಾಡ್ತಾನೆ ನಮ್ಮ ದೇಹದಲ್ಲಿ ಅಂದರೆ, ಗಂಧರಸ ರೂಪ ಸ್ಪರುಶ ಶಬ್ದೊಂದು ತಾನಲ್ಲ. ಹಿಂದೆ ಹೇಳಿದರೆ ಕಂಟಿನ್ಯೂಷನ್. ದೇಹಕ್ಕೆ ಸಂಬಂಧಪಟ್ಟದ್ದು ಇಂದ್ರಿಯಗಳಾಯಿತು, ದೇಹ ಪಂಚಭೂತಗಳಾಯಿತು, ಪಂಚಭೂತಗಳ ತನ್ಮಾತ್ರೆಗಳಾಗಿರತಕ್ಕಂಥ ಗಂಧ ಅಲ್ಲ ಅವನು. ಮಣ್ಣಿನಲ್ಲಿ ಇದ್ದು ಗಂಧವನ್ನು, ಮಣ್ಣಿಗೆ ಗಂಧದ ಆಘ್ರಾಣನ, ಕಂಪು ಅಥವಾ ಒಳ್ಳೆಯ ಕಂಪು, ಕೆಟ್ಟ ವಾಸನೆ, ಒಳ್ಳೆಯ ವಾಸನೆ ಯಾವುದೂ ಆಗಬಹುದು. ಅಂತೂ ಮೂಗಿಗೆ ಕಂಪಿನ ಅನುಭವವನ್ನು ಕೊಡ್ತಾ ಮಣ್ಣಿನಲ್ಲಿ ಇದ್ದಾನೆ. ಮಣ್ಣಿನಲ್ಲಿ ಪಂಚರೂಪದಿಂದ ಇದ್ದಾನೆ. ಗಂಧರಸ ರೂಪಸ್ಪರ್ಶ ಶಬ್ದ. ಗಂಧವೂ ಇದೆ ಮಣ್ಣಿನಲ್ಲಿ, ರೂಪವೂ ಇದೆ ಮಣ್ಣಿನಲ್ಲಿ. ಮಣ್ಣಿಗೆ ಒಂದು ಆಕಾರ ಇದೆ, ಮಣ್ಣಿಗೆ ಬಣ್ಣ ಇದೆ, ಮಣ್ಣಿಗೆ ಗಂಧ ಇದೆ, ಆಮೇಲೆ ಮಣ್ಣಿಗೆ ಸ್ಪರ್ಶ ಇದೆ. ಮಣ್ಣನ್ನು ನಾವು ಮುಟ್ಟುತ್ತೇವೆ, ಕೈಯಲ್ಲಿ ಮುಟ್ಟಬರಬಹುದು. ಮಣ್ಣಿಗೆ ಸ್ಪರ್ಶ ಇದೆ. ಮಣ್ಣನ್ನು ನಾವು ಹೊತ್ತು ಹಾಕಿದರೆ ಅಥವಾ ಮಣ್ಣಿನಿಂದ ಸದ್ದಾಗತ್ತೆ. ಆಮೇಲೆ ಮಣ್ಣಿಗೆ ಒಂದು ರುಚಿ ಇದೆ. ಅದಕ್ಕೆ ಅಲ್ವ ಕೃಷ್ಣ ಮಣ್ಣು ತಿಂದದ್ದು. ಅದರ ರುಚಿ ಅವನಿಗೆ ಗೊತ್ತು, ನಮಗೇನು ಗೊತ್ತು? ಮಣ್ಣಿನ ರುಚಿ ಅವನಿಗೆ ಗೊತ್ತು. ಅವನು ಎಲ್ಲವನ್ನೂ ರುಚಿಯಾಗಿ ತಿನ್ನೋನು. ಮಣ್ಣು ತಿಂದ, ಕೃಷ್ಣ ಮಣ್ಣು ತಿಂದ. ಮಣ್ಣಿಗೆ ಒಂದು ರುಚಿ ಇದೆ. ಅದು ಅಪರೂಪಕ್ಕೊಮ್ಮೆ ಗರ್ಭಿಣಿಯರಿಗೆ ಮಣ್ಣು ರುಚಿಯಾಗಿ ಕಾಣುತ್ತೆ, ಅವರು ತಿಂತಾರೆ ಮಣ್ಣು, ಆವಾಗ ಒಂದು ರುಚಿ ಆಗತ್ತೆ. ಅದು ಯಾವುದು ನಾವು ನಾಲಿಗೆ ಇಷ್ಟಪಟ್ಟಿತೋ ಅದು ನಾಲಿಗೆಗೆ ರುಚಿ ಅಷ್ಟೇ. ಇವಾಗ ಒಳ್ಳೆ ರುಚಿಯಾದ ತಿಂಡಿ ಬಹಳ ರುಚಿಯಾದ ತಿಂಡಿ ಮಾಡಿದರೂ ನಿಮಗೆ ಅದು ಇಷ್ಟವಾದರೆ ರುಚಿ, ಇಲ್ಲದಿದ್ದರೆ ಬೇಡ ಅಷ್ಟೇ. ನಿಜವಾಗಿ ವಸ್ತುವಿನ ರುಚಿ ಅಂದರೆ ಏನು? ನಮ್ಮ ಇಷ್ಟ ಅನಿಷ್ಟಗಳು ಅಷ್ಟೇ. ನಾವು ಅದನ್ನು ಬಯಸಿದರೆ ಅದು ರುಚಿ. ನಾವು ಕಣ್ಣಿನಿಂದ ಆ ವಸ್ತುವನ್ನು ಬಯಸಿದರೆ ಅದು ಚೆಂದ. ಕಣ್ಣು ಅದನ್ನು ಬಯಸದೇ ಇದ್ದರೆ ಅದು ಚೆಂದ ಅಲ್ಲ. ನಾಲಿಗೆ ಅದನ್ನು ಬಯಸಿದರೆ ರುಚಿ, ಇದು ರುಚಿ ಅಲ್ಲ. ಮಣ್ಣಿನ ಬೇರೆ ಆಸ್ಪೆಕ್ಟ್ಗಳಲ್ಲಿ ನಾವು ಮಣ್ಣು ತಿಂತೇವಲ್ಲ, ಯಾಕೆಂದರೆ ಅನ್ನವೂ ಮಣ್ಣಿನದ್ದೇ ವಿಕಾರ ಅಲ್ವಾ. ಆದ್ದರಿಂದ ಅದು ರುಚಿ. ಅದು ಅನ್ನ ಗೋಧಿಯಾಗಿ ಅದನ್ನು ಚಪಾತಿ ಮಾಡಿದರೆ ಅದು ರುಚಿ. ಅರೆ ಅದು ಅನ್ನ ಮಣ್ಣು ಆಹಾರವಾಗಿ ಪರಿವರ್ತನೆಗೊಂಡಾಗ ಅದು ರುಚಿಯಾಗತ್ತೆ, ನಮಗೂ ರುಚಿಯಾಗತ್ತೆ. ಆ ರೀತಿಯಾಗಿ ಮಣ್ಣಿನಲ್ಲಿ ಗಂಧವನ್ನು ಕೊಟ್ಟು, ಮಣ್ಣಿನಲ್ಲಿ ರಸವನ್ನು, ರುಚಿಯನ್ನು ಕೊಟ್ಟು. ರಸ ಅಂತಂದರೆ ಎರಡು ಅರ್ಥ. ರಸ ಅಂತಂದರೆ ರಸ ಆಸ್ವಾದನ ಸ್ನೇಹನಯೋ ಅಂತ. ಗಂಧ ಅಂದರೆ ಆಘ್ರಾಣನ ಅಷ್ಟೇ, ಮೂಸುವುದು, ನಮ್ಮ ಮೂಗಿಗೆ ಕಂಪಿನ ಅನುಭವವನ್ನು ಕೊಡೋದು. ರಸಕ್ಕೆ ಎರಡು ಆಸ್ಪೆಕ್ಟ್ ಇದೆ. ರಸ ಆಸ್ವಾದನ ಸ್ನೇಹನಯೋ ಅಂತ. ಒಂದು ರಸ ಅಂದರೆ ರುಚಿ, ಟೇಸ್ಟು. ಮತ್ತೊಂದು ರಸ ಅಂತಂದರೆ ಜಿಗುಟು, ಅಂಟು, ಹಿಡ್ಕೊಳ್ಳುವುದು, ಒಂದಕ್ಕೊಂದು ಅಂಟಿಕೊಳ್ಳುವಿಕೆ. ರಸ ಅಂದರೆ ಅದು ನೀರಿನ ರಸದ ಗುಣ. ಅದು ಇನ್ಯಾವುದರಲ್ಲೂ ಇಲ್ಲ. ಅದು ನೀರಿನಲ್ಲಿರತಕ್ಕ ಅಸಾಧಾರಣ ಗುಣ, ಅದು ಅಂಟಿಕೊಳ್ಳುವುದು. ನಾವು ಇವಾಗ ಹಿಟ್ಟಿರುತ್ತೆ, ಆ ಹಿಟ್ಟಿನಿಂದ ಏನಾದರೂ ತಿಂಡಿ ಮಾಡಬೇಕಾಗಿದ್ದರೆ ನೀರು ಹಾಕಿ ಕಲಿಸ್ತೀವಿ. ಯಾಕೆಂದರೆ ಆ ಹಿಟ್ಟು ಬಿಡಿ ಬಿಡಿಯಾಗಿದ್ದ ಒಂದಕ್ಕೊಂದು ಅಂಟಿಕೊಳ್ಬೇಕಾದ್ರೆ ನೀರು ಹಾಕಬೇಕು. ಅದು ರಸದ ಗುಣ. ಅಂದರೆ ಅದು ಸ್ನೇಹನ ಅಂದರೆ ಅಂಟಿಕೊಳ್ಳುವುದು. ಎಣ್ಣೆ
ಹಾಗೆ ಒಂದು ಮಣ್ಣಿನಲ್ಲಿ ರುಚಿ ಇದೆ, ಮಣ್ಣಿನಲ್ಲಿ ಗಂಧ ಇದೆ, ಮಣ್ಣಿನಲ್ಲಿ ಸ್ಪರ್ಶ ಇದೆ, ಮಣ್ಣಿನಲ್ಲಿ ರೂಪ ಇದೆ, ಮಣ್ಣಿನಲ್ಲಿ ಶಬ್ದ ಇದೆ. ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ 5 ಕೊಟ್ಟು ಮಣ್ಣಿನಲ್ಲಿ ಕೂತ. ಆದರೆ ಅವನು ಶಬ್ದ ಸ್ಪರ್ಶ ರೂಪರಸ ಗಂಧ ಯಾವುದೂ ಅಲ್ಲ. ಇದನ್ನು ಕಠೋಪನಿಷತ್ತು ಹೇಳುತ್ತೆ. ನಾಳೆ ಕಠೋಪನಿಷತ್ತು ಅಶಬ್ದಂ ಅಸ್ಪರ್ಶ, ನಾಳೆ ಅಲ್ಲ, ಇನ್ನು ಕೆಲವು ದಿವಸದ ಮೇಲೆ, ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾ ಅರಸಂ ನಿತ್ಯಂ ಅಗಂಧವಚ್ಚ. ಅದು ಅಶಬ್ದ, ಅದು ಅಸ್ಪರ್ಶ, ಅದು ಅರೂಪ, ಅದು ಅಗಂಧ ಅಂತ ಹೇಳ್ತಾರೆ. ಅದನ್ನು ಹೇಳಿದರು. ಅದು ಶಬ್ದ ಸ್ಪರ್ಶ ರೂಪರಸ ಗಂಧಗಳಲ್ಲಿ ಇದೆ, ಅದರೊಳಗೆ ತುಂಬಿದ್ದಾನೆ. ಶಬ್ದ ಸ್ಪರ್ಶ ರೂಪರಸ ಗಂಧಗಳು ಶಬ್ದದ ಅನುಭವ, ಆ ಅನುಭವವನ್ನು ನಮಗೆ ಕೊಡುವಂಥ ವಿಷಯಗಳಲ್ಲಿ ಆ ಶಕ್ತಿಯನ್ನು ಕೊಟ್ಟುಕೊಂಡು ಅದರಲ್ಲಿದ್ದಾನೆ. ಆ ಶಬ್ದವಾಚ್ಯನಾಗಿದ್ದಾನೆ ಅವನು. ಆದರೆ ಅವನು ಶಬ್ದ ಅಲ್ಲ, ಅವನು ರಸ ಅಲ್ಲ, ಅದಕ್ಕಿಂತ ಭಿನ್ನನಾಗಿ ಅದರೊಳಗಿದ್ದು ಅದನ್ನು ನಿಯಂತ್ರಿಸ್ತಾ ಇದ್ದಾನೆ. ನೀರಿನಲ್ಲಿ ಇದ್ದಾನೆ. ನೀರಿನಲ್ಲಿ ಮಣ್ಣಿನಲ್ಲಿ 5 ಗುಣಗಳಿಂದ ಉಳಿದ ಶಬ್ದ ಸ್ಪರ್ಶ ರೂಪರಸ ಗಂಧ ಇಷ್ಟೂ ಮಣ್ಣಿನಲ್ಲಿ ಕೊಟ್ಟು ಪಂಚ ಗುಣಗಳನ್ನು ವಿಷಯಗಳನ್ನು ಅಭಿವ್ಯಕ್ತಗೊಳಿಸ್ತಾ. ನೀರಿನಲ್ಲಿ 1 ಕಮ್ಮಿ ಆಯಿತು. ನೀರಿಗೆ 1 ಬಗೆ ಇಲ್ಲ ನೋಡಿ, ಗಂಧ ಒಂದಿಲ್ಲ, ಮತ್ತೆಲ್ಲ ಇದೆ. ಗಂಧ, ನೀರಿನಲ್ಲಿ ರಸ ಇದೆ, ನೀರಿಗೆ ರೂಪ ಇದೆ, ನೀರಿಗೆ ಸ್ಪರ್ಶ ಇದೆ, ನೀರಿನಲ್ಲಿ ಸಪ್ಪಳ ಇದೆ, ಜುಳು ಜುಳು ಸದ್ದ ಆಗುತ್ತೆ ನೀರು ಹರಿಯುವಾಗ ಅಂತೇವೆ ನಾವು. ಅದನ್ನು ಗಂಧ ಒಂದಿಲ್ಲ ನೀರಿನಲ್ಲಿ. ಮತ್ತು ಅದು ಗಂಧ ಪರಿಮಳ ಬರಬೇಕಾದ್ರೆ ಏನಾದ್ರು ಪರಿಮಳ ದ್ರವ್ಯ ಹಾಕಬೇಕು, ಅದಕ್ಕೆ ಸೆಂಟ್ ಹಾಕಬೇಕು. ಇಲ್ಲದ್ರೆ ನೀರಿಗೆ ಅದು ಪರಿಮಳ ಬರಬೇಕಾದ್ರೆ ಬೇರೆ ವಸ್ತುಗಳನ್ನು, ಪಾರ್ಥಿವ ಅಂಶವನ್ನು ಬೆರೆಸಬೇಕು. ಸ್ವತಃ ನೀರಿಗೆ ಇಟ್ ಈಸ್ ಓಡರ್ಲೆಸ್, ಯಾವ ಗಂಧವೂ ಇಲ್ಲ. ಅದು ಗಂಧ ಒಂದು ಬಿಟ್ಟು ಶಬ್ದ ಸ್ಪರ್ಶ ರೂಪ ರಸಾತ್ಮಕನಾಗಿ ನೀರಿನಲ್ಲಿ ನಿಂತ, ಅಲ್ಲಿಂದ ಬೆಂಕಿಯಲ್ಲಿ ನಿಂತ, ಬೆಂಕಿಯಲ್ಲಿ ನಿಂತಾಗ ರಸವನ್ನು ಬಿಟ್ಟ, ಗಂಧವನ್ನು ಬಿಟ್ಟ. 3 ರೂಪ ಸ್ಪರ್ಶ ಶಬ್ದ 3 ಗುಣಗಳಿಂದ ಬೆಂಕಿಯಲ್ಲಿ ನಿಂತ. ಬೆಂಕಿಯಲ್ಲಿ ರೂಪ ಇದೆ, ಬೆಂಕಿಯಲ್ಲಿ ಸ್ಪರ್ಶ ಇದೆ. ನಾವು ಮುಟ್ಟುವುದಿಲ್ಲ, ಯಾಕೆಂದರೆ ಸ್ಪರ್ಶ ಇರೋದ್ರಿಂದಲೇ, ಅದಕ್ಕೆ ಮುಟ್ಟಿದ್ರೆ ಸುಡೋದ್ರಿಂದಲೇ ಮುಟ್ಟೋದಿಲ್ಲ. ಅದು ಸ್ಪರ್ಶ ಇದೆ. ಬೆಂಕಿಯಲ್ಲಿ ಶಬ್ದ ಇದೆ. ಬೆಂಕಿಯ ಬೀಜಾಕ್ಷರವೇ ರಮ್ ಅಲ್ವಾ, ಅದು ಬೆಂಕಿಯ ಶಬ್ದ. ರಮ್ ಅನ್ನೋದು ಬೆಂಕಿಯ ಶಬ್ದ, ಎಮ್ ಅನ್ನೋದು ಗಾಳಿಯ ಶಬ್ದ, ವಮ್ ಅನ್ನೋದು ನೀರಿನ ಶಬ್ದ, ಲಮ್ ಅನ್ನೋದು ಮಣ್ಣಿನ ಶಬ್ದ. ಆ ಮೂಲಧ್ವನಿ ಅದು, ನಾದ ಅದು, ಆ ತತ್ವದ ಮೂಲ ನಾದ ಅದು. ಹಾಗಾಗಿ ಬೆಂಕಿಗೆ ರಮ್ ಅಂತ ಬೆಂಕಿಯ ನಾದ. ಮತ್ತು ನಾವು ಹೇಳೋದು ಭರ್ರ ಅಂತ ಬೆಂಕಿ ಹಿಡಿತು ಅಂತ ಹೇಳೋದು, ಅದು ರಮ್ ಹೋಗಿ ಭರ್ರ ಅಂತೇವೆ. ಅಂತೂ ಅಲ್ಲಿ ಒಂದು ರೇಫ ಇದೆ ಬೆಂಕಿಯಲ್ಲಿ, ಒಂದು ರಾದ ಕ್ರಿಯೆ ಇದೆ, ಭರ್ರ ಅಂತ ಹಿಡಿಯೋದು ಅಂತ. ಭರ್ರ ಹಿಡಿಯೋದು ರಾ ಅಂತ ಒಂದು ರಮ್ಮಲ್ಲಿಯೂ ಇದೆ. ಬೆಂಕಿ ಅನ್ನೋದು ರೇಫಕ್ಕೆ ಸಂಬಂಧಪಟ್ಟದ್ದು, ಅದರ ಬೀಜಾಕ್ಷರ ರೇಫ. ಹೀಗೆ ಅದರಲ್ಲಿ ಶಬ್ದ ಇದೆ, ಅದರಲ್ಲಿ ಸ್ಪರ್ಶ ಇದೆ, ಅದರಲ್ಲಿ ರೂಪ ಇದೆ. ಈ 3 ಗುಣಗಳನ್ನು ಕೊಟ್ಟು ಬೆಂಕಿಯಲ್ಲಿ ಕೂತ. ಆದರೆ ಅವನು ಬೆಂಕಿಯೂ ಅಲ್ಲ, ಶಬ್ದ ಸ್ಪರ್ಶ ರೂಪಗಳೂ ಅಲ್ಲ. ಅಲ್ಲಿಂದ ಗಾಳಿಯಲ್ಲಿ ಕೂತ, ಅನಿಲನಲ್ಲಿ ರೂಪವೂ ಇಲ್ಲ, ಗಂಧವೂ ಇಲ್ಲ, ರಸವೂ ಇಲ್ಲ. ಮತ್ತು 2 ಶಬ್ದ ಸ್ಪರ್ಶ. ಗಾಳಿಯ ಸ್ಪರ್ಶ ಆಗತ್ತೆ. ಓಹೋ, ಗಾಳಿ ಬೀಸ್ತಾ ಇದೆ ಅನ್ನೋದು ನಾವು, ನಮ್ಮ ಚರ್ಮ ಅದನ್ನು ಮುಟ್ಟಿ ಅನುಭವಿಸ್ತದೆ. ಗಾಳಿಯನ್ನು ಮುಟ್ಟಬಲ್ಲೆವು ನಾವು, ಗಾಳಿಯನ್ನು ಮುಟ್ಟಲಿಕ್ಕಾಗೋದಿಲ್ಲ, ಗಾಳಿ ನಮ್ಮನ್ನು ಮುಟ್ಲಿಕ್ಕಾಗತ್ತೆ. ಹಾಗೆ ಅಂತೂ ಸ್ಪರ್ಶ ಇದೆ. ನಾವು ಗಾಳಿಯನ್ನು ಮುಟ್ಲಿಕ್ಕೆ ಹೋದ್ರೆ ಎಲ್ಲಿ ಇರೋದು? ಗಾಳಿ ನಮ್ಮನ್ನು ಮುಟ್ಟುತ್ತೆ. ಗಾಳಿಯಲ್ಲಿ ಶಬ್ದ ಇದೆ, ಸದ್ದಾಗುವುದೇ ಗಾಳಿ ಬೀಸುವಾಗ. ಸುಯ್ಯ ಅಂತ ಗಾಳಿ ಬೀಸುವುದು ಅಂತ, ಎಮ್ ಅಂತ ಗಾಳಿ ಧ್ವನಿ ಅದು. ಗಾಳಿಯಲ್ಲಿ ಅದು ನೋಡಿ, ಅಲ್ಲಿ ಭರ್ರ, ಇಲ್ಲಿ ಸುಯ್ಯ ಅಂತ ಯಕಾರ, ಇಲ್ಲಿ ಹೋದೆ ಯಾ ಅನ್ನೋದು ಮತ್ತೆ ಬಂತು, ಒಂದು ಸೂ ಸೇರಿತು ಅಷ್ಟೇ. ಅದು ಎಮ್, ಗಾಳಿ ಬೀಸುವ ಸದ್ದು ಎಮ್ ಅನ್ನುವ ಬೀಜಾಕ್ಷರ. ಗಾಳಿ ಇಲ್ಲದೆ ಸದ್ದೇ ಇಲ್ಲ. ನಿಜವಾಗಿ ಶಬ್ದ ಇರುವುದೇ ಗಾಳಿಯಲ್ಲಿ. ಯಾಕೆಂದರೆ ವ್ಯಾಕ್ಯೂಮ್ ಮಾಡಿಕೊಂಡು ಮಾತಾಡಿದ್ದು ಕೇಳುವುದಿಲ್ಲ. ವ್ಯಾಕ್ಯೂಮ್ ಆದಂತಹ ಪ್ರದೇಶದಲ್ಲಿ ಒಬ್ಬ ಮಾತಾಡಿದರೆ ಅದು ಇನ್ನೊಬ್ಬರಿಗೆ ಕೇಳೂ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಆಡಿದ ನಾದ ಅದು ಗಾಳಿಯಲ್ಲಿ ಅಲೆಯಾಗಿ ನಿಮ್ಮ ಕಿವಿ ತನಕ ಹೋಗಬೇಕಾದ್ರೆ ಗಾಳಿ ಬೇಕು. ಗಾಳಿ ಇಲ್ಲದಿದ್ದರೆ ಇಲ್ಲಿ ಮಾತಾಡಿದ ಶಬ್ದ ಅಲ್ಲಿ ತನಕ ಹೋಗುವುದೇ ಇಲ್ಲ. ಅದು ಹೋಗಬೇಕಲ್ಲ. ಆ ಹೋಗುವ ಮೂಮೆಂಟ್ ಅನ್ನೋದು ಗಾಳಿಯಿಂದ, ನಾದದ ಅಲೆಗಳು ಚಲಿಸುವುದು ಗಾಳಿಯ ಮೂಲಕ. ಹಾಗಾಗಿ ವ್ಯಾಕ್ಯೂಮ್ ಇದ್ದರೆ, ನಿರ್ವಾತ ಪ್ರದೇಶ ಆಗಿದ್ದರೆ ಮಾತಾಡಿದರೆ ಕೇಳಿಸೋದಿಲ್ಲ. ಅದನ್ನ ಶಬ್ದ ಅನ್ನೋದು ಗಾಳಿಯಲ್ಲೇ ಇರುವಂಥದ್ದು. ಹಾಗೆ ಶಬ್ದ ಮತ್ತು ಸ್ಪರ್ಶ 2 ಗುಣಗಳನ್ನು ಗಾಳಿಯಲ್ಲಿ ಕೊಟ್ಟು, ಗಾಳಿಯಲ್ಲಿ ಕೂತ ಶಬ್ದ ಸ್ಪರ್ಶ ನಿಯಮನ ಮಾಡಿದ. ಆದರೆ ಅವನು ಶಬ್ದ ಅಲ್ಲ, ಅವನು ಸ್ಪರ್ಶ ಅಲ್ಲ, ಅವನು ಗಾಳಿಯೂ ಅಲ್ಲ. ಅದನ್ನು ಸ್ಪರ್ಶವನ್ನು ತೆಗೆದುಬಿಟ್ಟ. ಒಂದೇ ಗುಣದಿಂದ ಆಕಾಶದಲ್ಲಿ ಕೂತ. ಆಕಾಶದಲ್ಲಿ ಏನು ಅಂದರೆ, ಆಕಾಶವನ್ನು ಮುಟ್ಟಲಿಕ್ಕೂ ಆಗುವುದಿಲ್ಲ, ಆಕಾಶವನ್ನು ಮೂಸಲಿಕ್ಕೂ ಆಗುವುದಿಲ್ಲ, ಆಕಾಶವನ್ನು ನೆಕ್ಕಿ ರುಚಿ ನೋಡಲಿಕ್ಕೂ ಆಗುವುದಿಲ್ಲ, ಆಕಾಶಕ್ಕೆ ಬಣ್ಣವೂ ಇಲ್ಲ. ಮತ್ತು ಹಾಗಾದ್ರೆ ಶಬ್ದ ಒಂದೇ. ಶಬ್ದ ಇಲ್ಲದೇ ಇದ್ದರೆ, ಆಕಾಶ ಇಲ್ಲದೇ ಇದ್ದರೆ ಶಬ್ದ ಅನ್ನೋದು ಹುಟ್ಟುವುದು ಸಾಧ್ಯ ಇಲ್ಲ. ಗಾಳಿ ಏನು ಮಾಡುತ್ತೆ? ಶಬ್ದವನ್ನು ಒಯ್ಯುತ್ತೆ. ಆಕಾಶದಲ್ಲಿ ಸೌಂಡ್ ಈಸ್ ಕ್ರಿಯೇಟೆಡ್ ಇನ್ ದ ಸ್ಪೇಸ್ ಆ್ಯಂಡ್ ಇಟ್ ಈಸ್ ಕನ್ವೇಡ್ ಟು ಅದರ್ಸ್ ಥ್ರೂ ಏರ್.
ಹೀಗೆ ಗಾಳಿ ಎನ್ನುವುದು ಶಬ್ದವನ್ನು ನಮ್ಮ ಕಿವಿಗೆ ಮುಟ್ಟಿಸ್ತದೆ. ಆಕಾಶ ಶಬ್ದವನ್ನು ಶಬ್ದ ವ್ಯಕ್ತವಾಗುವುದು ಆಕಾಶದಲ್ಲಿ, ಗಾಳಿಯ ಮೂಲಕ ಅದು ಚಲನೆ. ಹೀಗೆ ಶಬ್ದ ಒಂದೇ ಆಕಾಶದಲ್ಲಿ ಕೂತು ಶಬ್ದ ನಿಯಾಮಕನಾಗಿ ಕೂತ. ಆದರೆ ಅವನು ಶಬ್ದ ಅಲ್ಲ, ಅವನು ಶಬ್ದ ಗೋಚರನಲ್ಲ. ಎರಡು, ಅವನು ಶಬ್ದ ಅಲ್ಲ, ಶಬ್ದಕ್ಕೆ ಗೋಚರನೂ ಅಲ್ಲ. ಅವನು ಗಾಳಿ ಅಲ್ಲ, ಅವನು ಸ್ಪರ್ಶ ರೂಪಗಳು ಅಲ್ಲ. ಅವನು ಸ್ಪರ್ಶ ಅಲ್ಲ, ಅವನು ಶಬ್ದ ಅಲ್ಲ. ಅವನು ಸ್ಪರ್ಶಗಮ್ಯನೂ ಅಲ್ಲ, ಶಬ್ದಗಮ್ಯನೂ ಅಲ್ಲ. ಅವನು ರೂಪ ಅಲ್ಲ, ಅವನು ರೂಪದಿಂದ ಗಮ್ಯನೂ ಅಲ್ಲ. ಅವನು ರಸ ಅಲ್ಲ, ರಸಕ್ಕೆ ಗೋಚರನೂ ಅಲ್ಲ. ಅವನು ಗಂಧ ಅಲ್ಲ, ಮೂಗಿನಿಂದ ಮೂಸಲಿಕ್ಕೆ ಸಾಧ್ಯವೂ ಇಲ್ಲ ಅವನನ್ನು. ಹಾಗಾಗಿ ಗಂಧ ರಸ ರೂಪ ಸ್ಪರ್ಶ ಶಬ್ದ ಒಂದೂ ತಾನಲ್ಲ. ಆದರೆ ಅದರದರ ಹೆಸರಿಂದ ಕರೆಸುತ್ತ ಅವನು ಗಂಧದಲ್ಲಿ ಗಂಧ ಶಬ್ದ ವಾಚ್ಯನಾಗಿದ್ದಾನೆ, ಶಬ್ದದಲ್ಲಿ ಶಬ್ದ ವಾಚ್ಯನಾಗಿದ್ದಾನೆ. ಶಬ್ದ ಅಂತಂದರೆ, ಶಬ್ದ ಅಂತ ಅನ್ನೋದಕ್ಕೆ ಏನು ಅರ್ಥ ಗೊತ್ತುಂಟ? ಉಪಸರ್ಗ, ಶಬ್ದ ಉಪಸರ್ಗಾದ ಆವಿಷ್ಕಾರೇ ಅಂತ ಧಾತುಪಾಠ. ಅಂದರೆ ಒಂದು ಪ್ರಕೃತಿ ಪ್ರತ್ಯಯಗಳ ಸಂಬಂಧದಿಂದ, ಉಪಸರ್ಗದಿಂದ ಹೊಸ ಅರ್ಥವನ್ನು ಆವಿಷ್ಕಾರ ಮಾಡತಕ್ಕ. ನಿಜವಾಗಿ ಅದು ಆವಿಷ್ಕಾರ ಆಗುವುದು ಯಾರು? ಭಗವಂತನೇ ಆವಿಷ್ಕಾರ ಆಗೋದು ಅಲ್ವೇ? ಶಬ್ದಾರ್ಥವಾಗಿ ಆವಿಷ್ಕಾರ, ಶಬ್ದದಿಂದ ಭಗವಂತನೇ ನಿಜವಾಗಿ ಆವಿಷ್ಕಾರ ಆಗುವುದು. ಎಲ್ಲ ಶಬ್ದವಾಚ್ಯನಾದವು ಅವನೇ, ಅದರಿಂದ ಶಬ್ದವಾಚ್ಯನೂ ಅವನೇ. ರಸ ಅಂದರೆ ಸಾರಭೂತವಾಗಿರತಕ್ಕಂಥದ್ದು, ಅತ್ಯಂತ ರುಚಿರವಾದದ್ದು, ಅದೂ ಅವನೇ. ಗಂಧ ಅವು ಅವನೇ. ಆಮೇಲೆ ಸ್ಪರ್ಶ ಅದು ಸ್ಪರ್ಶ ಅನುಭವವನ್ನು ನಮಗೆ ಕೊಟ್ಟುಕೊಂಡು ಸ್ಪರ್ಶ ಶಬ್ದ ವಾಚ್ಯನಾಗಿರುವವನು ಅವನೇ. ಹೀಗೆ ರೂಪ ರಸ ಗಂಧ ಸ್ಪರ್ಶ ಶಬ್ದ ಎಲ್ಲ ಶಬ್ದಗಳಿಂದ ವಾಚ್ಯನಾಗಿ ಎಲ್ಲದರಲ್ಲೂ ಇದ್ದು ಎಲ್ಲಕ್ಕಿಂತ ವಿಲಕ್ಷಣನಾಗಿ ವ್ಯಾಪಿಸಿಕೊಂಡಿದ್ದಾನೆ. ಅದರಲ್ಲಿ ಇದ್ದಾನೆ, ಆದರೆ ಅದರಿಂದ ಅಗೋಚರನಾಗಿದ್ದಾನೆ. ಗಂಧರಸ ರೂಪ ಸ್ಪರ್ಶ ಶಬ್ದ ಒಂದು ತಾನಲ್ಲ, ಆದರೆ ಅದರದರ ಹೆಸರಿಂದ ಕರೆಸುತ್ತ, ಆ ಹೆಸರಿನಿಂದ ತಾನೇ ಕರೆಸಿಕೊಂಡು ತತ್ತತ್ ಶಬ್ದವಾಚ್ಯನಾಗಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ಅವನು ಇದ್ದಾನೆ. ಮತ್ತು ಆ ವಸ್ತುವಿಗೆ ಏನು ನಾವು ಹೆಸರು ಹೇಳ್ತೇವೆ, ಆ ಹೆಸರು ವಸ್ತುತಃ ಆ ವಸ್ತುವಿನದ್ದಲ್ಲ, ಆ ವಸ್ತುವಿಗೆ ಆ ಶಕ್ತಿಯನ್ನು ಕೊಟ್ಟು ಅದರೊಳಗಿರತಕ್ಕ ಭಗವಂತನದ್ದು ಅನ್ನುವುದು ಅನುಸಂಧಾನ ಇರಬೇಕು ಅಂತಾರೆ. ಜೀವರಿಗೆ ಹೀಗೆ ಮಾಡ್ತಾ ಅವನು ಏನು ಮಾಡ್ತಾ ಇದ್ದಾನೆ? ಅದರಲ್ಲಿದ್ದು ಅವನ ಕ್ರಿಯೆ ಏನು? ನಾಮ ಆಯಿತು, ಆಯಾ ವಸ್ತುವಿನಲ್ಲೂ ಅದೇ ಹೆಸರು. ಆದರೆ ಏನು ವಿಶೇಷ ಏನು ಗೊತ್ತುಂಟಾ? ಈಗ ನಾವು ಓಂ ನಮೋ ನಾರಾಯಣಾಯ ಅಂತ ದೇವರನ್ನು ಪ್ರಾರ್ಥನೆ ಮಾಡಿ ಅವನು ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಮಧುಪರ್ಕಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಅಥವಾ ಗಂಧಾನ್ ಸಮರ್ಪಯಾಮಿ, ಅಕ್ಷತಾನ್ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ ಅಂತೆಲ್ಲ ಹೇಳ್ತಾರೆ. ಈ ಗಂಧವನ್ನು ಸಮರ್ಪಣೆ ಮಾಡೋದು ಅಂತಂದರೆ ಈಗೇನಾಯಿತು? ಈಗ ಹೊಸತಾಗೋಯ್ತು ಎಲ್ಲ. ಭಗವಂತನಿಗೆ ಗಂಧವನ್ನು ನಾನು ಸಮರ್ಪಣೆ ಮಾಡುವುದು ಅಂದರೆ ಭಗವಂತನ ಪ್ರತೀಕದಲ್ಲಿಯೂ ಭಗವಂತ ಇದ್ದಾನೆ. ಅಲ್ಲಿ ಭಗವಂತನ ಪ್ರತಿಮೆಗೆ ಅಲ್ಲಲ್ವ ಸಮರ್ಪಣೆ ಮಾಡೋದು, ಆ ಪ್ರತೀಕದಲ್ಲಿ ಇರತಕ್ಕಂಥ ಭಗವಂತನಿಗೆ ಸಮರ್ಪಣೆ ಮಾಡೋದು ಯಾರನ್ನ? ಗಂಧವನ್ನು. ಗಂಧ ಅಂದರೆ ಗಂಧದೊಳಗೂ ಅವನಿದ್ದಾನಲ್ಲ, ಗಂಧದ ಪ್ರತೀಕದಲ್ಲಿರ್ತಕ್ಕ ಭಗವಂತನನ್ನು ಪ್ರತಿಮೆಯ ಪ್ರತೀಕದಲ್ಲಿರ್ತಕ್ಕ ಭಗವಂತನಿಗೆ ನನ್ನ ಪ್ರತೀಕದಲ್ಲಿರ್ತಕ್ಕ ಭಗವಂತ ಸಮರ್ಪಿಸುವುದು. ಇಲ್ಲಿ ಪೂಜಾ ದ್ರವ್ಯವೂ ಅವನೇ ಆದ, ಪೂಜಕನೂ ಅವನೇ ಆದ, ಪೂಜ್ಯನೂ ಅವನೇ ಆದ. ನಾನು ಪೂಜೆ ಮಾಡೋದು ನನ್ನೊಳಗಿರ್ತಕ್ಕ ಭಗವಂತನ ತಾನೇ ಮಾಡೋದು ಈ ಕ್ರಿಯೆಯನ್ನು. ಹಾಗಾದರೆ ನನ್ನೊಳಗಿರ್ತಕ್ಕ ಭಗವಂತ ಗಂಧದೊಳಗಿರ್ತಕ್ಕ ಭಗವಂತನನ್ನು ಪ್ರತಿಮೆಯಲ್ಲಿರ್ತಕ್ಕ ಭಗವಂತನಿಗೆ ಕೊಡೋದು. ಅಂದರೆ ಅವನೇ ಪೂಜೆಗೆ ಸಾಧನವಾಗಿ, ಅವನೇ ಪೂಜಾ ದ್ರವ್ಯವಾಗಿ, ಅವನೇ ಪೂಜ್ಯನಾಗಿ, ಅವನೇ ಪೂಜಕನಾಗಿ ಜಗತ್ತಿನಲ್ಲಿ ತನ್ನನ್ನು ತಾನೇ ಪೂಜೆ ಮಾಡಿಕೊಳ್ಳೋದು. ಇನ್ನೇನು ಮಾಡೋದು? ಅವನು ಬೇರೆ ಕೆಲಸವೇ ಇಲ್ಲ ಅವನಿಗೆ. ಇನ್ನು ಯಾರಿಗೆ ಪೂಜೆ ಮಾಡಬೇಕು? ಅವನಿಗೆ ತನ್ನನ್ನು ತಾನೇ ಪೂಜೆ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾನೆ ಆನಂದವಾಗಿ. ಗಂಧರಸ ರೂಪಸ್ಪರುಷ ಶಬ್ದೊಂದು ತಾನಲ್ಲ, ಅದರದರ ಹೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕನು ತಾನಾಗಿ. ಇದೆಲ್ಲ ಯಾಕೆ ಮಾಡ್ತಾನೆ ಅಂದರೆ ಅವನಿಗೇನೂ ಲಾಭ ಇಲ್ಲ, ಏನು ಉಪಯೋಗವೂ ಇಲ್ಲ ಅವನಿಗೆ. ಮತ್ತು ಜೀವರಿಗೆ ತರ್ಪಕನು. ನಮಗೆ ಮೂಗಿಗೆ ಒಂದು ಒಳ್ಳೆಯ ಕಂಪು ಬಂತು, ಗುಲಾಬಿ ಹೂವಿನ ಪರಿಮಳ, ಆಹಾ ಅಂತ ಮೂಗು ಅರಳಿತು. ಗುಲಾಬಿ ಅರಳುತ್ತೆ ಅಲ್ಲ, ಹಾಗೆ ಮೂಗು ಅರಳಿ ಶುರುವಾಯಿತು. ಗುಲಾಬಿ ಗಿಡದಲ್ಲಿ ಅರಳಿತು, ಅದರ ಕಂಪು ಮೂಗಿ ಹೊಡೆದಂತೆ ಮೂಗು ಅರಳಿತು. ಯಾವುದೋ ಒಂದು ಒಳ್ಳೆಯ ಸಂಗೀತ ಕೇಳಿದ, ಕಿವಿ ಅರಳಿತು. ಒಳ್ಳೆಯ ರೂಪ ಕಂಡ, ಕಣ್ಣು ಅರಳಿತು. ಒಳ್ಳೆಯ ತಿಂಡಿ ತಿಂದ, ಏನು ನಾಲಿಗೆಯಲ್ಲಿ ನೀರು ಉರ್ಲಿಕ್ಕೆ ಶುರುವಾಯಿತು. ಯಾವುದೋ ಒಂದು ಸುಂದರವಾದ ವಸ್ತುವನ್ನು ಮುಟ್ಟಿಬಿಟ್ಟ, ಮೈಯೆಲ್ಲ ರೋಮಾಂಚ ಆಗೋಯಿತು. ಇದು ತರ್ಪಕನು ತಾನಾಗಿ. ಹೀಗೆ ಆಯಾ ವಸ್ತುಗಳಲ್ಲಿ ಆ ರೀತಿ ನಮಗೆ ಆನಂದ ಕೊಡುವ ಶಕ್ತಿಯನ್ನು ಕೊಟ್ಟು ಈ ಪ್ರಪಂಚದಲ್ಲಿ ಈ ಜಡ ವಸ್ತುಗಳು ಇರುವುದು ಯಾಕೆ? ಚೇತನದ ಭೋಗಕ್ಕೋಸ್ಕರ. ಇದನ್ನು ಜಡ ವಸ್ತುವಿಗೆ ಅಸ್ತಿತ್ವಕ್ಕೆ ಅರ್ಥ ಇಲ್ಲ. ಜಡಕ್ಕೆ ಸ್ವತಃ ಏನೂ ಕ್ರಿಯೆ ಇಲ್ಲ ನೋಡಿ, ಅದು ಕ್ರಿಯೆ ಇಲ್ಲ, ಅದು ಏನೂ ಆಗದು. ರೂಪ ಇದ್ದು ಏನು ಉಪಯೋಗ ಇತ್ತು?
ರೂಪವನ್ನು ನೋಡುವ ಒಬ್ಬ ಜೀವ ಇಲ್ಲದೇ ಇರ್ತಿದ್ರೆ, ಆ ಜೀವನಿಗೆ ರೂಪವನ್ನು ನೋಡುವ ಒಂದು ಕಣ್ಣು ಇಲ್ಲದೇ ಇರ್ತಿದ್ರೆ, ಪ್ರಪಂಚದಲ್ಲಿ ಅನಂತವಾದ ರೂಪದ ವೈವಿಧ್ಯ ಇದ್ದು ಏನು ಉಪಯೋಗ? ಇಷ್ಟು ಮರಗಳು, ಇಷ್ಟು ಗಿಡಗಳು, ಇಷ್ಟು ಹಣ್ಣುಗಳು, ಇಷ್ಟು ಹೂಗಳು, ಏನೇನೋ ಚೆಲುವುಗಳು, ಇಷ್ಟು ಬಣ್ಣಗಳು, ಈ ಕ್ಯಾನ್ವಾಸ್, ಇಷ್ಟು ದೊಡ್ಡ ಒಂದು ಪ್ರಪಂಚವೆಂಬ ಕ್ಯಾನ್ವಾಸ್ನಲ್ಲಿ ಇಷ್ಟು ಅದ್ಭುತವಾದ ವರ್ಣ ವೈವಿಧ್ಯಗಳಿಂದ ಒಂದು ಪೇಂಟಿಂಗ್ ಮಾಡಿಟ್ನಲ್ಲ ಭಗವಂತ, ಅದು ನೋಡೋರು ಹೇಳಿದರೆ ಏನು ಪೇಂಟಿಂಗ್ ಮಾಡಿ ಉಪಯೋಗ? ಅದಕ್ಕೆ ಜೀವರಿಗೆ ತರ್ಪಕ, ಇದನ್ನು ನೋಡಿ ಸಂತೋಷಪಡು, ಇದನ್ನು ಕೇಳಿ ಸಂತೋಷಪಡು, ಇದನ್ನು ಮೂಸಿ ಸಂತೋಷಪಡು, ಇದನ್ನು ತಿಂದು ಸಂತೋಷಪಡು, ಇದನ್ನು ಮುಟ್ಟಿ ಸಂತೋಷಪಡು. ಜೀವನಿಗೆ ಅದರ ಆನಂದಾನುಭವವನ್ನು ಕೊಟ್ಟು ಅವನು ಆನಂದವಾಗಿದ್ದಾನೆ, ಅವನ ಆನಂದಾನುಭವ ಪಡೆಯುವುದೇನು? ಅವನು ಇದನ್ನು ಭೋಗಿಸ್ತಾ ಆನಂದ ವೃದ್ಧಿಯೇನೂ ಇಲ್ಲ. ಆದರೆ ನಮಗೆ ಆನಂದಕ್ಕೋಸ್ಕರ, ಜೀವದ ಭೋಗಕ್ಕೋಸ್ಕರ ಜಡದ ಸೃಷ್ಟಿ. ಅದನ್ನು ಎಲ್ಲ ಜಡದೊಳಗೆ ತಾನಿದ್ದು, ಅದರಿಂದ ವಿಲಕ್ಷಣನಾಗಿದ್ದು, ತತ್ತನ್ನಾಮಗಳಿಂದ ಅದರೊಳಗಿದ್ದು, ಅದರಿಂದ ನಮಗೆ ಆನಂದ ಅನುಭವವನ್ನು ಕೊಡ್ತಾ ಇದ್ದಾನೆ. ಜೀವರಿಗೆ ತರ್ಪಕನು ತಾನಾಗಿ ಅಂದರೆ ನಾನು ಮೊನ್ನೆ ಹೇಳಿದ್ದೆ, ತಾನಾಗಿ ನಿರಪೇಕ್ಷನಾಗಿ, ತಾನು ಇನ್ನೊಬ್ಬರ ಅಧೀನನಾಗದೆ ಹೊಂದಿಕೊಂಡಿಹ, ತಾನಾಗಿರೋನು, ಯಾರನ್ನು ಹೊಂದಿಕೊಂಡಿರಬೇಕಾದ ಅಗತ್ಯ ಇಲ್ಲ, ಆದರೂ ಎಲ್ಲದರೊಳಗೂ ಹೊಂದಿಕೊಂಡಿದ್ದಾನೆ. ಪರಮ ಕರುಣಾಸಿಂಧು, ಶಾಶ್ವತ. ಇದಕ್ಕೆ ಕಾರಣ ಏನು? ಅವನಿಗೆ ಸ್ವಂತಕ್ಕೆ ಏನೂ ಅವನಿಗೆ ಆನಂದಕ್ಕೋಸ್ಕರ ಮಾಡೋದು ಇದು ಅಲ್ಲ. ನಮಗೆ ಇವು ಕಣ್ಣಿನಲ್ಲಿ ಒಳ್ಳೆಯದನ್ನು ನೋಡಲಿ ಪಾಪ, ಕಿವಿಯಿಂದ ಒಳ್ಳೆಯದನ್ನು ಕೇಳಲಿ, ಮೂಗಿನಿಂದ ಒಳ್ಳೆಯದನ್ನು ಮೂಸಲಿ, ನಾಲಿಗೆಯಿಂದ ಒಳ್ಳೆಯದನ್ನು ತಿನ್ನಲಿ, ತ್ವಗೀಂದ್ರಿಯದಿಂದ ಒಳ್ಳೆಯದನ್ನು ಸ್ಪರ್ಶ ಮಾಡಲಿ. ನಮ್ಮ ಇಂದ್ರಿಯಗಳಿಗೆ ಆನಂದಾನುಭವವನ್ನು ಕೊಡುವುದಕ್ಕೋಸ್ಕರ ಇಷ್ಟು ಅನಂತ ರೂಪಗಳಿಂದ, ಅನಂತ ಪದಾರ್ಥಗಳಲ್ಲಿ ಅನಂತ ನಾಮದಿಂದ ತುಂಬಿದ್ದಾನೆ ಅನ್ನುವುದು ಅವನ ಕಾರುಣ್ಯದ ಇನ್ನೊಂದು ಮುಖಾಂತರ. ಪರಮ ಕರುಣಾಸಿಂಧು, ಇದು ಕರುಣಾಸಂಧಿಯೂ ಹೌದು. ಯಾಕಂದರೆ ಕರುಣಾಸಿಂಧು ಇಲ್ಲಿಯೂ ಬರ್ತಾನೆ. ವ್ಯಾಪ್ತಿ ಸಂಧಿ ಕರುಣಾಸಂಧಿಯೂ ಹೌದು, ಕರುಣಾಸಂಧಿ ವ್ಯಾಪ್ತಿ ಸಂಧಿಯೂ ಹೌದು. ಒಂದು ಸಂಧಿ ಇನ್ನೊಂದು ಸಂಧಿ, ವಿಷಯಗಳು ಒಂದು. ಅದನ್ನು ವ್ಯಾಪ್ತಿ ಸಂಧಿಯಲ್ಲಿ ವ್ಯಾಪ್ತಿ ವಿಷಯ ಬಿಟ್ಟು ಇನ್ನೇನು ವಿಷಯ ಬರಬಾರದು ಅಂತ ಏನು ನಿಯಮ ಇಲ್ಲ. ಭಗವಂತನ ವ್ಯಾಪ್ತಿಯೂ ಒಂದು ಕರುಣೆ. ಆದ್ದರಿಂದ ಅವನು ವ್ಯಾಪ್ತನಾಗಿದ್ದಾನೆ ಅನ್ನುವುದು ಒಂದು, ಕರುಣಾಸಿಂಧು ಆಗಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ. ಈ ವ್ಯಾಪ್ತಿಯೂ ಅವನ ಕಾರುಣ್ಯವೇ ಅಲ್ವೇ? ಅದಕ್ಕೆ ಹೇಳಿದರು ಪರಮ ಕರುಣಾಸಿಂಧು. ಇಷ್ಟರಲ್ಲೆಲ್ಲ ವ್ಯಾಪ್ತನಾಗಿದ್ದಾನೆ. ಈ ಒಂದೊಂದು ವಸ್ತುವಿನಲ್ಲಿ ತುಂಬಿದ್ದಾನೆ. ಮಣ್ಣಿನೊಳಗಿದ್ದಾನೆ, ಆ ಮಣ್ಣು ನಾಶ ಆಗುವಾಗ ಏನಾಗ್ತಾನೆ? ಆ ವಸ್ತುವಿನೊಳಗಿದೆ. ಗುಲಾಬಿ ಹೂವಿನಲ್ಲಿ ಅಂಥ ಸುಂದರವಾದ ರೂಪವಾಗಿ, ಮೋಹಕವಾದ ಆಕಾರವಾಗಿ ಹೂವಿನೊಳಗಿದ್ದಾನೆ. ಅದರಲ್ಲಿ ಕಂಪಾಗಿದ್ದಾನೆ, ಅದರಲ್ಲಿ ರೂಪವಾಗಿದ್ದಾನೆ, ಅದರಲ್ಲಿ ಚಲುವಾಗಿದ್ದಾನೆ. ಆ ಗುಲಾಬಿ ಮೊಗ್ಗೆಯಾಗಿತ್ತು, ಅರಳಿ ಒಂದು ಪಕಳೆ ಒಂದೊಂದೇ ಬಿತ್ತು. ನಾಳೆ ಏನಿಲ್ಲ, ಗುಲಾಬಿ ತೆಗೆದರೆ ತೊತ್ತು ಮಾತ್ರ ಕೈಯಲ್ಲಿ ಉಳಿತು, ಮತ್ತೆಲ್ಲ ಬಿದ್ದು ಹೋಯಿತು. ಆವಾಗ ಏನಾದ ಭಗವಂತ? ಅದೇ ಶಾಶ್ವತ ಅಂದರು. ಗುಲಾಬಿ ಬಿದ್ದು ಹೋದರೆ ಅವನು ಬಿದ್ದು ಹೋಗೋಲ್ಲ. ಅವನು ಯಾವ ವಿಕಾರಗಳಿಗೂ ಒಳಗಾಗದೆ ಈ ಎಲ್ಲ ವಿಕಾರಗಳಿಂದಲೂ ನಮಗೆ ಅನುಭವವನ್ನು ಕೊಟ್ಟು, ತಾನು ಯಾವ ವಿಕಾರಗಳಿಗೂ ಶಾಶ್ವತ ಅಂತಂದರೆ ನಿರ್ವಿಕಾರ ಅಂತ ಅರ್ಥ. ಯಾವ ಬದಲಾವಣೆಯೂ ಇಲ್ಲದೆ ಎಲ್ಲ ಕಾಲದಲ್ಲೂ ಏಕರೂಪವಾಗಿರುವವನು. ಮತ್ತೆ ಶಬ್ದ ಸ್ಪರ್ಶ ರೂಪರಸ ಗಂಧದಲ್ಲಿ ಅಷ್ಟದಲ್ಲಿ ಇದ್ದರೆ ಸಾಕಾ? ಶಬ್ದದಲ್ಲಿ ಇದ್ದರೆ ಸಾಲದು, ಕಿವಿಯಲ್ಲಿರಬೇಕವ. ರೂಪದಲ್ಲಿದ್ದರೆ ಸಾಲದು, ಕಣ್ಣಲ್ಲಿರಬೇಕು. ಸ್ಪರ್ಶದಲ್ಲಿದ್ದರೆ ಸಾರದು, ತ್ವಗೀಂದ್ರಿಯದಲ್ಲಿರಬೇಕು. ರಸದಲ್ಲಿ, ತಿಂಡಿಯಲ್ಲಿದ್ದರೆ ಸಾರದು, ನಾಲಿಗೆಯಲ್ಲಿರಬೇಕು. ಮೂಗಿನಲ್ಲಿದ್ದರೆ, ಗಂಧದಲ್ಲಿದ್ದರೆ ಸಾರದು, ಹೀಗೆ ಪ್ರತಿಯೊಂದು ವಸ್ತುವಿನಲ್ಲಿ ಮತ್ತು ಆ ಇಂದ್ರಿಯಗಳಲ್ಲಿ ಅಷ್ಟೇ ಇದ್ದರೆ ಸಾಲದು. ಕಣ್ಣಿನಲ್ಲಿದ್ದರೆ ಸಾಲದು, ಮನಸ್ಸಿನಲ್ಲಿರಬೇಕವ. ಕಣ್ಣು ನೋಡುವ ಮನಸ್ಸು ಬರಬೇಕಲ್ಲ. ಕಿವಿಯಲ್ಲಿದ್ದರೆ ಸಾಲದು, ಮನಸ್ಸಿನಲ್ಲಿರಬೇಕು. ಕೇಳುವ ಮನಸ್ಸು ಬರಬೇಕಲ್ಲ. ಮೂಗಿನಲ್ಲಿದ್ದರೆ ಸಾಲದು, ಮನಸ್ಸಿನಲ್ಲಿರಬೇಕು. ಮೂಸುವ ಮನಸ್ಸು ಬರಬೇಕಲ್ಲ. ನಾಲಿಗೆಯಲ್ಲಿದ್ದರೆ ಸಾಲದು, ಮನಸ್ಸಿನಲ್ಲಿರಬೇಕು. ತಿನ್ನುವ ಮನಸ್ಸು ಬರಬೇಕಲ್ಲ. ಹೀಗೆ ಮನ ಮೊದಲಾದ ಇಂದ್ರಿಯಗಳೊಳಗಿದ್ದು ಎಷ್ಟೆಲ್ಲ ವ್ಯವಸ್ಥೆ. ನಮ್ಮೊಂದು ರೂಪ ಕೊಟ್ಟ, ನೋಡಲಿಕ್ಕೆ ಕಣ್ಣು ಕೊಟ್ಟ, ಅದನ್ನು ಯೋಚನೆ ಮಾಡೋಕ್ಕೆ ಮನಸ್ಸು ಕೊಟ್ಟ. ಅದು ಮನಸ್ಸು ಯೋಚನೆ ಮಾಡಲಿಲ್ಲ, ಕಣ್ಣು ನೋಡಲಿಲ್ಲ, ರೂಪ ಕಾಣಲಿಲ್ಲ. ಕಡೆ ರೂಪದಲ್ಲಿ ರೂಪವಾಗಿ ಕೂತ, ಕಣ್ಣಿನಲ್ಲಿ ಕಣ್ಣಾಗಿ ಕೂತ, ಮನಸ್ಸಿನಲ್ಲಿ ಮನ ಆಗಿ ಕೂತ, ಈ ಎಲ್ಲ ವ್ಯವಸ್ಥೆ ಮಾಡಿದ. ಮನದೊಳಗೆ ಮನ ಮೊದಲಾದ ಇಂದ್ರಿಯದೊಳಗಿದ್ದು ಭೋಗಿಸುತಿಹನು ವಿಷಯಗಳ. ಹೀಗೆ ಇದ್ದು ತಾನೂ ಕೂಡ ಇಡೀ ಪ್ರಪಂಚದಲ್ಲಿ ನಡೆಯತಕ್ಕಂಥ ಎಲ್ಲ ಭೋಗಗಳನ್ನು ತಾನೂ ಅನುಭವಿಸ್ತಾ ಇದ್ದಾನೆ, ನಮಗೆ ಉಣ್ಣಿಸ್ತಾ ಇದ್ದಾನೆ. ಇದು ಭಗವಂತನ ವ್ಯಾಪ್ತಿ. ಅಂದರೆ ಹೀಗೆ ಎಲ್ಲ ವಸ್ತುಗಳಲ್ಲೂ ತತ್ತಚ್ಛಬ್ದ ವಾಚ್ಯನಾಗಿ ತುಂಬಿದ್ದಾನೆ. ಆದರೆ ಯಾವ ವಸ್ತುವೂ ಅವನಲ್ಲ, ಎಲ್ಲಕ್ಕಿಂತ ವಿಲಕ್ಷಣ, ಎಲ್ಲದಲ್ಲಿಯೂ ಇರುವವನು. ಇದು ಹೀಗೆ ನಮಗೆ ವಿಷಯಗಳಲ್ಲಿ ಇದ್ದು, ಇಂದ್ರಿಯಗಳ ಮನಸ್ಸಿನಲ್ಲಿ ಇದ್ದು, ಇಂದ್ರಿಯ ವಿಷಯಗಳನ್ನು ಇಂದ್ರಿಯಗಳ ಮೂಲಕ ಅನುಭವ ಆಗತಕ್ಕ ಒಂದು ಸ್ಥಿತಿಯಿಂದ ನಮಗೆ ಆ ಅನುಭವ ಕೊಟ್ಟು ನಮಗೆ ಆನಂದವನ್ನು ಕೊಡತಕ್ಕಂಥ ರೂಪ, ಇದನ್ನು ಅನಿರುದ್ಧ ರೂಪ ಅಂತ ಒಂದು ಮುಖ. ಅನಿರುದ್ಧನಾಗಿ ಇದನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಮತ್ತೆ ಪ್ರದ್ಯುಮ್ನ ಏನು ಮಾಡ್ತಾನೆ? ಪ್ರದ್ಯುಮ್ನ ಶ್ರವಣ ನಯನ ಘ್ರಾಣ ತ್ವಗ್ರಸನ ಇವುಗಳೊಳು ವಾಕ್ಪಾಣಿ ಪಾದಾದ್ಯವಯವಗಳೊಳು ತದ್ಗುಣಗಳೊಳು ತತ್ಪತಿಗಳೊಳಗೆ ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಹನು ತಿಳಿಯದಲೆ.
ಪ್ರದ್ಯುಮ್ನನೂ ಇಲ್ಲೇ ಇರುವುದು, ಅವನ ಜಾಗ ಬೇರೆ ಏನೂ ಇಲ್ಲ. ಅವನೆಲ್ಲಿದ್ದಾನೆ? ಶ್ರವಣ ನಯನ ಘ್ರಾಣ ಅಥವಾ ಗ್ರಸನೆ ಅನಿರುದ್ಧ ಮನಸ್ಸಿನಲ್ಲಿ ಇದ್ದ. ಪ್ರದ್ಯುಮ್ನ ಈ ಇಂದ್ರಿಯಗಳಲ್ಲಿ ಬಂದು ಕೂತ. ಮನಸ್ಸಿಗೂ ಇಂದ್ರಿಯಕ್ಕೂ ಸಂಪರ್ಕ ಆಯಿತು, ವಿಷಯಗಳ ಗ್ರಹಣ ಆಯಿತು. ಶ್ರವಣ ನಯನ ಘ್ರಾಣ ತ್ವಕ್ ರಸನೆ 5 ಜ್ಞಾನೇಂದ್ರಿಯಗಳು. ಆಮೇಲೆ ಇವುಗಳಳು ಪಂಚ ಜ್ಞಾನೇಂದ್ರಿಯಗಳಲ್ಲಿ ಪ್ರದ್ಯುಮ್ನ ಇದ್ದಾನೆ. ಆಮೇಲೆ ವಾಕ್ ಪಾಣಿ ಪಾದಾದ್ಯವಯವಗಳಳು ಬರೇ ಜ್ಞಾನೇಂದ್ರಿಯಲ್ಲಿ ಮಾತ್ರ ಅಲ್ಲ, ನಮಗೆ ಪಂಚ ಕರ್ಮೇಂದ್ರಿಯ ಇದೆ, ವಾಕ್ ಪಾಣಿ ಪಾದ ಪಾಯು ಉಪಸ್ಥ, ಈ ಅವಯವಗಳಲ್ಲಿ ಮತ್ತು ಅದರ ಗುಣಗಳಲ್ಲಿ. ಅದರ ಗುಣಗಳು ಅಂತಂದರೆ ಅದರ ವಿಷಯಗಳು. ಹಿಂದೆ ಹೇಳಿದ್ದೆ, ನಮಗೆ ಜ್ಞಾನೇಂದ್ರಿಯದ ವಿಷಯ ಗೊತ್ತು, ಗುಣಗಳು ಗೊತ್ತು. ಕರ್ಮೇಂದ್ರಿಯದ ಗುಣಗಳು ಏನು? ಜ್ಞಾನೇಂದ್ರಿಯಕ್ಕೆ ಗೊತ್ತು, ರೂಪ ರಸ ಗಂಧ ಸ್ಪರ್ಶ ಶಬ್ದ. ಕಣ್ಣಿಗೆ ರೂಪ, ನಾಲಿಗೆಗೆ ರಸ, ತ್ವಗೀಂದ್ರಿಯಕ್ಕೆ ಸ್ಪರ್ಶ, ಕಿವಿಗೆ ಶಬ್ದ, ಮೂಗಿಗೆ ಗಂಧ. ಕರ್ಮೇಂದ್ರಿಯಗಳು ಕೈ ಕಾಲು ಬಾಯಿ ವಾಕ್ ಪಾಣಿ ಪಾದ ಪಾಯ ಉಪಸ್ಥ, ಇದರ ವಿಷಯಗಳು, ಇದರ ಗುಣಗಳು ಅಂದರೆ ಇದರ ವಿಷಯಗಳು. ಇದರ ವಿಷಯಗಳೇನು? ಅದರ ವಿಷಯಗಳು ವಿಸರ್ಗ ಗತ್ಯತ್ಯಭಿಜಲ್ಪ ಶಿಲ್ಪಾ ಅಂದರು ಭಾಗವತದಲ್ಲಿ. ಬಾಯಿಯ ವಿಷಯ ಅಭಿಜಲ್ಪ, ಮಾತು, ಮಾತನಾಡುವ ಕ್ರಿಯೆ, ಅದು ಕರ್ಮೇಂದ್ರಿಯ. ಇದರಲ್ಲಿ ವಿಷಯಗಳು ಅಂದರೆ ನೋಡತಕ್ಕಂಥ ಸಂಗತಿ, ಆದರೆ ಅದರಲ್ಲಿ ಕ್ರಿಯೆಗಳು. ಬಾಯಿಯ ಮೂಲಕ ಬಾಯಿಯ ವಿಷಯ, ಬಾಯಿಯ ಗುಣ ಮಾತನಾಡುವುದು. ಆಮೇಲೆ ಗತಿ, ಕಾಲಿನ ಗುಣ ಏನು? ಕಾಲಿನ ಗುಣ ನಡೆಯೋದು ಅಷ್ಟೇ. ಆಮೇಲೆ ಕೈಯ ಗುಣ ಶಿಲ್ಪ ಅಂತ, ಕೈಗಾರಿಕೆ, ಕ್ರಾಫ್ಟ್ಸ್ಮನ್ಶಿಪ್. ಕೈಯ ಕ್ರಿಯೆ ಅಪೂರ್ವವಾದ ಕಲೆಗಳನ್ನು ನಿರ್ಮಿಸುವುದು, ಹೊಸತಾದ್ದನ್ನು ನಿರ್ಮಿಸುವುದು. ಈ ಕೈಯಿಂದ ತಾನೇ ಮನುಷ್ಯ ಅಪೂರ್ವವಾದಂಥ ಸಂಗತಿಯನ್ನು ನಿರ್ಮಿಸ್ತಾನೆ. ಎಂಥೆಂಥ ಕಲೆಗಾರಿಕೆ, ಯಾವ ವಸ್ತುವಾದರೂ ಅವನ ಕೈಯ ಚಳಕ, ಕೈ ಚಳಕ ಅಂತೇವೆ. ಇನ್ನು ಯಾವ ಇಂದ್ರಿಯಕ್ಕೂ ಈ ಚಳಕ ಇಲ್ಲ, ನಡೆಯೋದನ್ನು ನಡೆಯೋದಷ್ಟೇ. ಅದು ಇನ್ನೇನು ಹೊಸ ನಮನೆಯಿಂದ ಆರ್ಟಿಸ್ಟಿಕ್ ಆಗಿ ನಡೀಲಿಕ್ಕೆ ಬರುವುದಿಲ್ಲ, ಅದರ ಶೀರ್ಷಾಸನ ಮಾಡಿ ನಡಿಬೇಕಷ್ಟೇ. ಅದು ಕಾಲಲ್ಲ, ಕೈಯಿಂದಲೇ. ಕೈಯಲ್ಲಿ ಅಸಾಧಾರಣವಾದ ಹೊಸ ವಸ್ತುಗಳನ್ನು ಮನುಷ್ಯ ಸೃಷ್ಟಿ ಮಾಡ್ತಾನೆ. ಕೈಯಿಂದ ಒಂದು ಸೀರೆ ನೇಯ್ದ, ಅದರ ಡಿಸೈನ್ ಏನು, ಒಂದು ಚಿತ್ರ ಬಿಡಿಸಿದ ಅಥವಾ ಒಂದು ಪಾಟ್ ಮಾಡಿದ, ಅದರಲ್ಲಿ ಕಲೆಗಾರಿಕೆಗಳು ಏನು, ಅಪೂರ್ವವಾದ ಕೌಶಲ, ಎಲ್ಲ ಪ್ರತಿಭೆ, ನಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಕಲ್ಪನಾ ವಿಲಾಸಗಳಿಗೆ ರೂಪ ಕೊಡತಕ್ಕಂಥದ್ದು ಕೈ. ಅದಕ್ಕೆ ಶಿಲ್ಪ ಅಂತಂದರು, ಕ್ರಾಫ್ಟ್ಸ್ಮನ್ಶಿಪ್. ಇದು ಕೈಯ ಕೆಲಸ. ಆಮೇಲೆ ವಿಸರ್ಗ ಗತ್ತಿ ಅತ್ತಿ ಅಭಿಜಲ್ಪ ಶಿಲ್ಪಾ. ಆಮೇಲೆ ಇನ್ನು ವಾಕ್ ಪಾಡಿ ಪಾದ ಆಯಿತು. ಪಾಯು ಉಪಸ್ಥಗಳಿಗೆ ಏನು ಕ್ರಿಯೆ ಅಂದರೆ ಅದಕ್ಕೆ ವಿಸರ್ಗ ಮತ್ತು ಅತ್ತಿ ಎಂದರು. ವಿಸರ್ಗ ಪಾಯುವಿಗೆ ಮಲ ವಿಸರ್ಜನೆ, ಇನ್ನೇನು ಕ್ರಿಯೆ ಇಲ್ಲ ಅದರದ್ದು. ಜನನೇಂದ್ರಿಯ ಉಪಸ್ಥ, ಅದಕ್ಕೆ ಅದನ್ನು ವಿಸರ್ಗ ಅಷ್ಟೇ ಅಲ್ಲ, ಅದಕ್ಕೆ ಅತ್ತಿ ಅಂತಂದರು. ಅದರ ಕ್ರಿಯೆ ಅತ್ತಿ ಅಂತ. ಅತ್ತಿ ಅಂದರೆ ಅನುಭವಿಸುವುದು ಅಂತ. ಏನು ಅನುಭವಿಸುವುದು? ಅತ್ತಿ ಅಂತ ಇಷ್ಟೇ ಇದೆ ಭಾಗವತದಲ್ಲಿ. ಅದಕ್ಕೆ ಆಚಾರ್ಯರು ಭಾಷ್ಯ ಬರೀತಾರೆ ಭಾಗವತ. ಅತ್ತಿ ಹಿ ಆನಂದಾನುಭವ ಅಂತ. ಮನುಷ್ಯನಿಗೆ ಜೀವನದಲ್ಲಿ ಲೈಂಗಿಕ ಸುಖವನ್ನು ಕೊಡತಕ್ಕಂಥ ಇಂದ್ರಿಯ. ಇನ್ಯಾವ ಇಂದ್ರಿಯದಿಂದಲೂ ಅವನ ಆ ಆನಂದವನ್ನು ಪಡೆಯೋದಿಲ್ಲ. ಅದು ಒಂದು ಕ್ರಿಯೆ. ಹೀಗೆ 5 ಕ್ರಿಯೆಗಳು ಕರ್ಮೇಂದ್ರಿಯಕ್ಕೆ, 5 ವಿಷಯಗಳು ಜ್ಞಾನೇಂದ್ರಿಯಕ್ಕೆ. ಇದನ್ನು ಗುಣಗಳು ಅಂತಂದರು. ತತ್ತದ್ ದ್ರವ್ಯ ಅವಯವಗಳಳು ತದ್ಗುಣಗಳಳು. ಅದರ ಗುಣಗಳು ಅಂದರೆ ಇವೇ 10 ಇಂದ್ರಿಯಗಳು, 10 ವಿಷಯಗಳು. ಆಮೇಲೆ ಮನಸ್ಸಿಗೆ ಸಂಶಯ ನಿಶ್ಚಯ ಇತ್ಯಾದಿ ಕ್ರಿಯೆಗಳು, ಮನೋವೃತ್ತಿಗಳು. ಇನ್ನು ಗುಣಗಳು ಅಂತಂದರೆ ಇದಾಯ್ತಲ್ಲ. ಇನ್ನು ಈ ಇಷ್ಟೂ ವಿಷಯಗಳು, ಈ ಒಂದೊಂದು ವಿಷಯಕ್ಕೂ ತ್ರೈವಿಧ್ಯ ಇದೆ. ಮತ್ತೆ ರೂಪ, ಅದು ಮತ್ತೆ ಗುಣ, 3 ವಿಧವಾದಂಥ ಗುಣದ ಇನ್ಫ್ಲೂಯೆನ್ಸ್ ಒಳಗಾಡಿದೆ. ಸಾತ್ವಿಕವಾದಂಥ ರೂಪದ ನೋಟ, ರಾಜಸವಾದ ರೂಪದ ನೋಟ, ತಾಮಸವಾದಂಥ. ಹೀಗೆ ಈ ಇಷ್ಟು ಗುಣಗಳನ್ನು ಇಂದ್ರಿಯಗಳು ಅನುಭವಿಸುವುದು ಮತ್ತೆ ತ್ರಿಗುಣಗಳ ವ್ಯಾಪ್ತಿಗೆ ಒಳಪಟ್ಟದ್ದು. ಸಾತ್ವಿಕವಾದ ದರ್ಶನ, ರಾಜಸ ದರ್ಶನ, ತಾಮಸ ದರ್ಶನ. ಸಾತ್ವಿಕವಾದ ಶ್ರವಣ, ರಾಜಸವಾದ ಶ್ರವಣ, ತಾಮಸವಾದ ಶ್ರವಣ. ಕೇಳುವಿಕೆಯಲ್ಲಿ, ನೋಡುವಿಕೆಯಲ್ಲಿ, ಪ್ರತಿಯೊಂದು ಕ್ರಿಯೆಯಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತಕ್ಕಂಥ ವಿಭೇದ ಮುಖ್ಯವಾಗಿ ಜ್ಞಾನೇಂದ್ರಿಯದಲ್ಲಿ ಇದೆ. ಕರ್ಮೇಂದ್ರಿಯದಲ್ಲೂ ಇದೆ. ವಿಸರ್ಗದಲ್ಲಿ ಬಿಟ್ಟರೆ ನೀವು ಉಳಿದದ್ರಲ್ಲಿ ಈಗ ಮಾತು, ಸಾತ್ವಿಕವಾದ ಮಾತನ್ನಾಡಬಹುದು, ರಾಜಸ್ವಾದ ಮಾತನ್ನಾಡಬಹುದು, ತಾಮಸವಾದ ಮಾತನ್ನಾಡಬಹುದು. ವಾಗಿಂದ್ರಿಯದಿಂದ 3 ಕ್ರಿಯೆಯೂ ಮಾಡಬಹುದು. ಕಾಲಿನಿಂದ ಒಳ್ಳೆಯ ಜಾಗಕ್ಕೆ ಹೋಗುವುದು ಸಾತ್ವಿಕವಾದ ನಡೆ. ಯಾವುದೋ ಒಂದು ಪುಣ್ಯ ಸ್ಥಳಕ್ಕೆ ಹೋಗಬೇಕು, ಒಳ್ಳೆಯ ವೈಬ್ರೇಷನ್ ಇರತಕ್ಕಂಥ, ಸ್ಪಿರಿಚುವಲ್ ವೈಬ್ರೇಷನ್ ಇರತಕ್ಕಂಥ ಜಾಗಕ್ಕೆ ನಡ್ಕೊಂಡು ಹೋಗ್ತೇವೆ, ಅದು ಸಾತ್ವಿಕ ಆಯಿತು. ಇಲ್ಲ ಸ್ವಾಮಿ, ನಮಗೆ ಜೀವನ ನಡಿಬೇಕಲ್ವ ಅಂತ ನಮ್ಮದು ಯಾವುದೋ ಉದ್ಯೋಗದ ಆಫೀಸಿಗೆ ಹೋಗೋದು ಬರೋದು, ಆಫೀಸಿಗೆ ಹೋಗೋದು ಬರೋದು, ಆಫೀಸಿಗೆ ಹೋಗೋದು, ಇದು ರಾಜಸ ಆಯಿತು. ಇನ್ನು ಯಾವುದೋ ರಾತ್ರಿ ಹೊತ್ತು ಎಲ್ಲರೂ ನಿದ್ರೆ ಮಾಡಿದಾಗ ಯಾವ ಮನೆಯಲ್ಲಿ ಬಾಗಿಲು ಬೋಲ್ಟ್ ತೆಗಿಲಿಕ್ಕೆ ಬರ್ತದೆ ಅಂತ ಅಲ್ಲಿ ನಡ್ಕೊಂಡು ಹೋದೆವು, ಅದು ತಾಮಸ ಆಯಿತು. ನಡೆಯುವುದನ್ನು ಒಳ್ಳೆಯ ಕೆಲಸಕ್ಕೋಸ್ಕರ ನಡಿಬಹುದು, ಅಥವಾ ಯಾವುದೋ ಒಂದು ನಿತ್ಯ ಮಾಮೂಲಿ ಕೆಲಸಕ್ಕೋಸ್ಕರ ನಡಿಬಹುದು, ಅಥವಾ ಕೆಟ್ಟ ಕೆಲಸಕ್ಕೋಸ್ಕರ ನಡಿಬಹುದು. ಹೀಗೆ ಪ್ರತಿಯೊಂದು ಕ್ರಿಯೆಯಲ್ಲಿ
ಕೈಯಲ್ಲಿ ಒಳ್ಳೆಯ ಕೆಲಸ ಮಾಡ್ಬೋದು, ದಾನ ಮಾಡ್ಬೋದು, ಕೈಯಿಂದ ಕಳವು ಮಾಡ್ಬೋದು ಅಲ್ವೇ. ಎಲ್ಲ ಕ್ರಿಯೆಯನ್ನು ಅದನ್ನು ಸಾತ್ವಿಕ ಒಳ್ಳೆಯದು, ಅದು ರಾಜಸ ತಾಮಸ ಅಂತ 3 ವಿಭಾಗ ಮಾಡಿದರೆ ಇದು ಮತ್ತು 3 ಗುಣ. ಪ್ರತಿಯೊಂದು ಕ್ರಿಯೆಯಲ್ಲಿ 3 ವಿಧ. ಮತ್ತು ತತ್ಪತಿಗಳೊಳಗೆ ಎಂದರು. ಈ ಇಂದ್ರಿಯಗಳ ಪತಿಗಳು, ಇಂದ್ರಿಯ ವಿಷಯಗಳ ಪತಿಗಳು, ಅಭಿಮಾನಿ ದೇವತೆಗಳು. ನಮಗೆ 10 ಇಂದ್ರಿಯಗಳಾಯಿತು, 10 ಇಂದ್ರಿಯ ವಿಷಯಗಳು ಗೊತ್ತಾಯಿತು, ಮನಸ್ಸು ಗೊತ್ತಾಯಿತು, ಮನಸ್ಸಿನ ವಿಷಯಗಳು ಗೊತ್ತಾಯಿತು. ಇದರ ಪತಿಗಳು, ಇದರ ಅಭಿಮಾನ ದೇವತೆಗಳು, ಅದರಲ್ಲೂ ಇದ್ದಾನೆ ಭಗವಂತ. ಮತ್ತು ಇಷ್ಟು ವಿಷಯಗಳಲ್ಲಿ ಕಣ್ಣಿನಲ್ಲಿದ್ದಾನೆ, ಕಣ್ಣಿನ ವಿಷಯದಲ್ಲಿದ್ದಾನೆ, ಮತ್ತು ಆ ಗುಣತ್ರಯದಲ್ಲಿದ್ದಾನೆ. ಕಣ್ಣಿಗೆ ಮತ್ತು ವಿಷಯಕ್ಕೆ ಅಭಿಮಾನಿಯಾಗಿರತಕ್ಕಂಥ ದೇವತೆ ಒಳಗಿದ್ದಾನೆ. ಅದು ಯಾರು? ಕಣ್ಣಿನ ದೇವ. ಹಾಗಾದರೆ 10 ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಯಾರು ಅಂತ ಮೊದಲು ತಿಳ್ಕೋಬೇಕು. ಅದರ ವಿಷಯಗಳಿಗೆ ಅಭಿಮಾನಿ ದೇವತೆಗಳು ಯಾರು ಅಂತ ತಿಳ್ಕೋಬೇಕು. ಇಂದ್ರಿಯಾಭಿಮಾನ ದೇವತೆಗಳು ಇಂದ್ರನ ತನಕ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು. ಸೋಮ ವಿತ್ತಪ ಸೂರ್ಯಾಪಾಹ ಅಶ್ವಗ್ನೀಂದ್ರೇಂದ್ರ ಸೂನಮಃ ಯಮೋ ದಕ್ಷಶ್ಚ ಇಂದ್ರಿಯೇಶಾಹ. ಕಿವಿಗೆ, ಕಣ್ಣಿಗೆ ಚಂದ್ರ ಸೂರ್ಯರು ಅಭಿಮಾನಿ ದೇವತೆಗಳು. ಕಿವಿಯ ಅಭಿಮಾನಿ ಚಂದ್ರ, ಕಣ್ಣಿನ ಅಭಿಮಾನಿ ಸೂರ್ಯ. ಸೂರ್ಯಚಂದ್ರ 12ನೇ ಕಕ್ಷೆಯವರಾಯಿತು. ಆಮೇಲೆ ತ್ವಗೀಂದ್ರಿಯಕ್ಕೆ ವಿತ್ತಪ ಕುಬೇರ ಅಭಿಮಾನಿ ದೇವತೆ, 18ನೇ ಕಕ್ಷೆಯವನು. ಆಮೇಲೆ ನಾಲಿಗೆಗೆ 13ನೇ ಕಕ್ಷೆಯವನು ವರುಣ ಅಭಿಮಾನಿ ದೇವತೆ. ಗಂಧಕ್ಕೆ ಮತ್ತೆ 18ನೇ ಕಕ್ಷೆಗೆ ಹೋಗಬೇಕು, 18ನೇ ಕಕ್ಷೆಯವರಾದಂಥ ಅಶ್ವಿ ದೇವತೆಗಳು. ಇದು ಅವಳಿ ಜವಳಿ ಅಲ್ವ, ಮೂಗು ಟ್ವಿನ್ ಅದು, ಅದರಿಂದ ಅದಕ್ಕೆ ಟ್ವಿನ್ಸೇ ದೇವತೆಗಳು ಅಶ್ವಿಗಳು. ಗಂಧಾಭಿಮಾನಿ ದೇವತೆಗಳಾಗಿದೆ. ಗಂಧದ ಅನುಭವ ಕೊಡತಕ್ಕಂಥ ಘ್ರಾಣೇಂದ್ರಿಯ ದೇವತೆಗಳು. ಹೀಗೆ 5 ಮಂದಿ ತತ್ಪತಿಗಳು. ಶ್ರೋತ್ರಕ್ಕಾಯಿತು, ಚಕ್ಷುಸ್ಸಿಗಾಯಿತು, ತ್ವಗೀಂದ್ರಿಯಕ್ಕಾಯಿತು, ರಸನೆಗಾಯಿತು, ಘ್ರಾಣಕ್ಕಾಯಿತು. ಸೂರ್ಯ, ಚಂದ್ರ, ವರುಣ ಮತ್ತು ಅಶ್ವಿ ದೇವತೆಗಳು ಮತ್ತು ಕುಬೇರ. ಅದರಲ್ಲಿ 12ನೇ ಕಕ್ಷೆಯವರಿಬ್ಬರು, 13ನೇ ಕಕ್ಷೆಯವೊಬ್ಬ, 18ನೇ ಕಕ್ಷೆಯವರಿಬ್ಬರು. ಇಷ್ಟು ಮಂದಿ ಈ ಜ್ಞಾನೇಂದ್ರಿಯದ ಅಭಿಮಾನಿಗಳು. ಆಮೇಲೆ ಕರ್ಮೇಂದ್ರಿಯ 5 ಇದೆ. ವಾಗೀಂದ್ರಿಯ, ಅದಕ್ಕೆ 15ನೇ ಕಕ್ಷೆಯ ಅಗ್ನಿ ದೇವತೆ. ಆಮೇಲೆ ಪಾಣಿ, ಇದು ನಾನು ಹೇಳಿದೆ ಎಲ್ಲಕ್ಕಿಂತ ಪ್ರಧಾನವಾದದ್ದು. ಕೈ ಚಳಕ, ಕ್ರಾಫ್ಟ್ಸ್ಮನ್ಶಿಪ್, ಶಿಲ್ಪ, ಕೈಗಾರಿಕೆ, ಕರಕೌಶಲ. ಎಲ್ಲ ಇಂದ್ರಿಯಗಳಲ್ಲಿ ಮನುಷ್ಯನ ಎಲ್ಲ ಪ್ರತಿಭೆಯ ಅಭಿವ್ಯಕ್ತಿಯಾಗುವುದು ಕೈಯ ಮೂಲಕ. ಅದು ಎಲ್ಲಕ್ಕಿಂತ ಪ್ರಧಾನವಾದ ಇಂದ್ರಿಯ. ಆದ್ದರಿಂದ ಅದಕ್ಕೆ ಇಂದ್ರ ದೇವತೆ ಎಂದರು. ಕೈಯ ದೇವತೆ ಇಂದ್ರ. ಆಮೇಲೆ ಪಾದಕ್ಕೆ ಇಂದ್ರಪುತ್ರನಾದ ಜಯಂತ. ಆಮೇಲೆ ಇಂದ್ರ ಸೂನಮಃ, ಮಲವಿಸರ್ಜನೆ ಮಾಡತಕ್ಕಂಥ ಪಾಯು ಇಂದ್ರಿಯದ ದೇವತೆ ಯಮ ಮತ್ತು ಉಪಸ್ಥದ ದೇವತೆ ದಕ್ಷ ಪ್ರಜಾಪತಿ. ಇದು 10 ಮಂದಿ ತತ್ಪತಿಗಳು. ಇವರಿಗೆ 10 ವಿಷಯಗಳಿದ್ದಾವಲ್ಲ, ಇದಕ್ಕೆ ಯಾರು ಪತಿಗಳು ಅಂದರೆ ಇಂದ್ರನ ತನಕ ಆಯ್ತು. ಈಗ ಎಲ್ಲ ಇಂದ್ರಿಯಾಭಿಮಾನಿಗಳು ಅಗ್ನಿಯಿಂದ ಇಂದ್ರನ ತನಕ, 18ನೇ ಕಕ್ಷೆಯಿಂದ 8ನೇ ಕಕ್ಷೆಯ ತನಕ ಎಲ್ಲ ಇಂದ್ರಿಯಾಭಿಮಾನಿಗಳು. ಇಂದ್ರ 8ನೇ ಕಕ್ಷೆಯಲ್ಲಿ ಇರುವವ. ಕುಬೇರ ಅಶ್ವಿಗಳು 18ನೇ ಕಕ್ಷೆಯಲ್ಲಿ ಇರುವವರು. 8ರಿಂದ 18ರ ತನಕ ಇರತಕ್ಕ ಕಕ್ಷಾಭಿಮಾನ ದೇವತೆಗಳೆಲ್ಲ ಇಂದ್ರಿಯಾಭಿಮಾನಿಗಳು. ವಿಷಯಾಭಿಮಾನಿಗಳು ಅದಕ್ಕಿಂತ ಮೇಲೆ ಇರುವವರು. ಅವರು ಯಾರು? ವಿಷಯಾಭಿಮಾನಿಗಳು. 10 ವಿಷಯಗಳಿವೆ. ಇದರ ಅಭಿಮಾನಿಗಳು ಯಾರು ಅಂದರೆ ಸುಪರ್ಣಿ, ವಾರುಣಿ, ಪಾರ್ವತಿ, ಗರುಡಶೇಷ ರುದ್ರರ ಪತ್ನಿಯರು. 10 ವಿಷಯಗಳಿಗೆ ಇವರು 3 ಅಭಿಮಾನಿಗಳು. ಅದು ಹೇಗೆ ವ್ಯವಸ್ಥೆ? 4, 4, 2. 4, 4, 2. ಒಬ್ಬರಿಗೆ 4, ಒಬ್ಬರಿಗೆ 4, ಒಬ್ಬರಿಗೆ 2. ಅದು ಹೇಗೆ ಲೆಕ್ಕ ಮಾಡೋದು? ವಿಷಯ ಹೀಗಿದೆ, ದ್ವಿಹಿ ದ್ವೇಕ ದೇವತಾ ಅಂತ. ಅಂದರೆ 5 ಜ್ಞಾನೇಂದ್ರಿಯದಲ್ಲಿ 5 ಇದೆಯಲ್ಲ, ಅದರಲ್ಲಿ 2, 2, 1. ಕರ್ಮೇಂದ್ರಿಯದಲ್ಲಿ 5 ಇದೆಯಲ್ಲ, 2, 2, 1. ಹಾಗೆ ಹೀಗೆ ಜ್ಞಾನೇಂದ್ರಿಯದ ಮೊದಲು ಶಬ್ದ ಸ್ಪರ್ಶ, ಇದಕ್ಕೆ ಸುಪರ್ಣಿ ದೇವತೆ. ರೂಪರಸಗಳಿಗೆ ವಾರುಣಿ ದೇವತೆ, ಗಂಧಕ್ಕೆ ಪಾರ್ವತಿ ದೇವತೆ. ಅದರ ನಂತರ ವಾಕ್, ಅಭಿಜಲ್ಪ, ಪಾಣಿ ಶಿಲ್ಪ, ಅಭಿಜಲ್ಪ ಶಿಲ್ಪಕ್ಕೆ ಸುಪರ್ಣಿ ದೇವತೆ. ಆಮೇಲೆ ವಾಕ್ಪಾಣಿ ಆದಮೇಲೆ ಪಾದ ಉಪಸ್ಥ, ಅಂದರೆ ಗತಿ ಮತ್ತು ವಿಸರ್ಗ, ಪಾದ ಮತ್ತು ಪಾಯು, ಗತಿ ಮತ್ತು ವಿಸರ್ಗಗಳಿಗೆ ವಾರುಣಿ ದೇವತೆ. ಉಪಸ್ಥದ ಆನಂದ ಅನುಭವಕ್ಕೆ ಪಾರ್ವತಿ ದೇವತೆ. ಹೀಗೆ ಈ 10ನ್ನು 2, 2, 1, 2, 2, 1 ವಿಭಾಗ ಮಾಡಿಕೊಂಡು ವಿಷಯಾಭಿಮಾನಿಗಳು ಇವರು. ಹಾಗಾದರೆ ಇಂದ್ರನ ತನಕ
ಇಂದ್ರಿಯಾಭಿಮಾನಿ ದೇವತೆಗಳು. ಇಂದ್ರನಿಂದ ಮೇಲಿನ ಕಕ್ಷೆಯಲ್ಲಿ 7ನೇ ಕಕ್ಷೆಯಲ್ಲಿ ಇರತಕ್ಕಂಥ ಸುಪರ್ಣಿ ವಾರ್ಣಿ ಪಾರ್ವತಿಯರು ವಿಷಯಾಭಿಮಾನಿ ದೇವತೆಗಳು. ಇದನ್ನೇ ತತ್ಪತಿಗಳು ಅಂತ ಹೇಳಿದರು. ಇವರೆಲ್ಲರ ಒಳಗೆ, ಈ ಇಂದ್ರಿಯಗಳ ಒಳಗೆ, ಈ ಇಂದ್ರಿಯದ ವಿಷಯಗಳ ಒಳಗೆ, ಈ ಇಂದ್ರಿಯಾಭಿಮಾನ ದೇವತೆಗಳ ಒಳಗೆ ಇದ್ದು ಪ್ರವಿತತನು ತಾನಾಗಿ ಇದರೊಳಗೆ ವ್ಯಾಪ್ತನಾಗಿ ಕೃತಿಪತಿ ವಿವಿಧ ಕರ್ಮವ, ಇದು ಪ್ರದ್ಯುಮ್ನ ರೂಪ. ಆಗ ಹೇಳಿದ್ದು ಅನಿರುದ್ಧ ರೂಪದ ಕ್ರಿಯೆ. ಪ್ರದ್ಯುಮ್ನಾಗಿ ಇಲ್ಲಿ ಪುನಃ ಇಂದ್ರಿಯೊಳಗಿದ್ದು ಏನು ಮಾಡ್ತಾನೆವ ಅಂದರೆ ಕರ್ಮವ ಮಾಡಿಸಿ, ವಿವಿಧ ಕರ್ಮವ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತಿಹನು ತಿಳಿಸದಲೆ ಅಂತ. ಈ ಇಂದ್ರಿಯಗಳ ಮೂಲಕ ನಾವು ನಾನಾ ಕರ್ಮಗಳನ್ನು ಮಾಡ್ತೇವೆ. ಅಲ್ಲ, ಕರ್ಮೇಂದ್ರಿಯದ ಮೂಲಕ ಮಾಡೋದು, ಜ್ಞಾನೇಂದ್ರಿಯದ ಮೂಲಕವೂ, ಜ್ಞಾನೇಂದ್ರಿಯದ ಮೂಲಕವೂ ಕರ್ಮವನ್ನೇ ಮಾಡೋದು ನಾವು. ಮತ್ತು ಕಣ್ಣಿನಿಂದ ರೂಪವನ್ನು ನೋಡುವುದು ಅಂದರೆ ಕ್ರಿಯೆ ಅಲ್ವ ಅದು? ಕಿವಿಯಿಂದ ಶಬ್ದವನ್ನು ಕೇಳುವುದು ಅಂದರೆ ಕ್ರಿಯೆ ಅಲ್ವ ಅದು? ಜ್ಞಾನೇಂದ್ರಿಯದ ಮೂಲಕವೂ ಕ್ರಿಯೆಯೇ ಆಗೋದು. ಆದ್ದರಿಂದ ಈ ಇಂದ್ರಿಯಗಳ ಮೂಲಕ ವಿವಿಧ ಕರ್ಮವ ಮಾಡಿ ತಾನು ಆ ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ. ಬಿಂಬ ಮಾಡಿದರೆ ಪ್ರತಿಬಿಂಬ ಮಾಡ್ತಾನೆ, ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಈ ಎಲ್ಲ ಇಂದ್ರಿಯಗಳ ಮೂಲಕ ಆ ಕರ್ಮವನ್ನು ಮಾಡಿಸ್ತಾ ಆ ಕರ್ಮದ ಫಲವಾಗಿ ಮತ್ತೆ ಪುನಃ ಇನ್ನೊಂದು ದೇಹ, ಅದರಲ್ಲಿ ಮತ್ತೊಂದು ಭೋಗ, ಅದರಿಂದ ಮತ್ತೊಂದು ಕರ್ಮ. ಹೀಗೆ ಕರ್ಮಚಕ್ರದಲ್ಲಿ ಏನು ಸಂಸಾರದ ಬೆಳವಣಿಗೆಗೆ ಕಾರಣವಾಗಿ ಭವಕ್ಕೆ ಕಾರಣನಾಗಿ ತಿರುಗಿಸುತಿಹನು. ಈ ಚಕ್ರಭ್ರಮಣ, ಈ ಕುಲಾಲ ಚಕ್ರ, ಈ ಸಂಸಾರ ಚಕ್ರದಲ್ಲಿ ತಿರುಗಿಸುವ ಕ್ರಿಯೆ, ಅವನು ಎಷ್ಟೆಷ್ಟು ಅನುಭವಿಸಬೇಕು, ಎಷ್ಟು ಜನ್ಮ ಪಡಿಬೇಕು, ಯಾವ ಕರ್ಮ ಮಾಡಬೇಕು, ಅದರಿಂದ ಮುಂದೆ ಹೇಗೆ ಬೆಳೀಬೇಕು, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಂಡು ಇರುವವನು ಯಾರು? ತಿರುಗಿಸುತಿಹನು ಕೃತಿಪತಿ. ಕೃತಿ ಅಂದರೆ ಭಗವಂತನ ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ, ಮಾಯಾ, ಜಯ, ಕೃತಿ, ಶಾಂತಿ ಅಂತ. ವಾಸುದೇವ ಮಾಯಾಪತಿ, ಸಂಕರ್ಷಣ ಜಯಾಪತಿ, ಪ್ರದ್ಯುಮ್ನ ಕೃತಿಪತಿ, ಅನಿರುದ್ಧ ಶಾಂತಿಪತಿ. ಅವರು ಭಗವಂತನ ಲಕ್ಷ್ಮಿಯ 4 ರೂಪಗಳು. ಅದರಿಂದ ಕೃತಿಪತಿ ಅಂದರೆ ಪ್ರದ್ಯುಮ್ನ ಅಂತ ಅರ್ಥ. ಪ್ರದ್ಯುಮ್ನ ಈ ಕರ್ಮಗಳನ್ನು ಮಾಡಿಸ್ತಾ ಮತ್ತೆ ಮತ್ತೆ ಕರ್ಮಪಾಶದಲ್ಲಿ ನಮ್ಮನ್ನು ಮುಂದಕ್ಕೆ ಸಾಗುವಂಥ ಕ್ರಿಯೆ ಮಾಡ್ತಾ ಇರತಕ್ಕಂಥದ್ದು ಪ್ರದ್ಯುಮ್ನನ ಕೆಲಸ. ಆಮೇಲೆ ಸಂಕರ್ಷಣ ಏನು ಮಾಡ್ತಾನೆ ಹಾಗಾದರೆ ಮುಂದೆ? ಸಂಕರ್ಷಣ ವಾಸುದೇವ ಗುಣಿಗುಣಗಳೊಳಗಿದ್ದು ಗುಣಿಗುಣ ನೆನೆಸುವನು, ಗುಣಬದ್ಧನಾಗದೆ ಗುಣಜ ಪುಣ್ಯಾಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತ ಅವರೊಳಗಿದ್ದು ವೃಜನಾರ್ದನ ಚಿದಾನಂದೈಕ ದೇಹನು ಕೊನೆಗೆ ಸಚರಾಚರ ಜಗದ್ಭುಕು ಎನಿಪನು ಅವ್ಯಯನು. ಸಂಕರ್ಷಣನು ಇದರೊಳಗೆ ಇಲ್ಲೇ ಇರುವುದಲ್ಲ, ಇರುವುದು ಎಲ್ಲ ವಿಷಯಗಳು ಇವೆ, ಇದೇ ಇಂದ್ರಿಯಗಳಲ್ಲಿ ಇದ್ದು ಗುಣಿಗುಣಗಳೊಳಗಿದ್ದು. ಗುಣಗಳು ಅಂತಂದರೆ ಗುಣತ್ರಯಗಳು, ಗುಣಿ ಅಂತಂದರೆ ಗುಣತ್ರಯಗಳ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಜೀವ, ಮತ್ತು ಗುಣಿಗುಣಗಳು ಅಂತಂದರೆ ಇಂದ್ರಿಯಗಳು, ವಿಷಯಗಳು. ಇವೆಲ್ಲ ವಿಷಯಗಳಲ್ಲಿ ಎಲ್ಲ ರೂಪದಿಂದ ಭಗವಂತ ಇದ್ದಾನೆ. ಗುಣಿಗುಣಗಳ ಒಳಗಿದ್ದು ಗುಣಿಗುಣ ನೆನೆಸುವನು. ಗುಣ ಉಳ್ಳಂಥ ಗುಣದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಜೀವನ ಒಳಗಿದ್ದು ಗುಣಿ ಅಂತ ಅನಿಸಿಕೊಳ್ತಾನೆ. ಜೀವನಲ್ಲಿರ್ತಕ್ಕಂಥ ಸತ್ವರಜ ತಮೋ ಗುಣಗಳಲ್ಲಿದ್ದು ಗುಣ ಅಂತ ಅನಿಸಿಕೊಳ್ತಾನೆ. ಹಾಗಾಗಿ ಗುಣ ಅಂತನ್ನುವ ಹೆಸರು ಅವನಿಗೆ, ಗುಣಿ ಅಂತನ್ನುವ ಹೆಸರು ಅವನಿಗೆ. ಆದರೆ ಅವನು ಗುಣಿಯೂ ಅಲ್ಲ, ಗುಣವೂ ಅಲ್ಲ. ಗುಣಗಳೊಳಗಿದ್ದು ಗುಣಿಗುಣ ನೆನೆಸುವನು, ಗುಣಬದ್ಧನಾಗದೆ. ಗುಣದಲ್ಲಿ ಇದ್ದಾನೆ ಆದರೆ ಗುಣಬದ್ಧನಲ್ಲ. ಈ ದೇಹದಲ್ಲಿ ಇದ್ದಾನೆ, ದೇಹಬದ್ಧನಲ್ಲ. ನಾವು ದೇಹದಲ್ಲಿದ್ದೇವೆ, ನಾವು ದೇಹಬದ್ಧರು. ನಾವಲ್ಲೇ ಗುಣ ಇದೆ, ನಾವು ಗುಣಬದ್ಧರು. ಅವನು ಗುಣದಲ್ಲಿದ್ದಾನೆ ಆದರೆ ಅವನು ಗುಣಬದ್ಧನಲ್ಲ. ಗುಣಬದ್ಧನಾಗದೆ ಗುಣಜ ಪುಣ್ಯಾಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತ. ಆ ಸತ್ವರಜಸ್ತಮೋ ಗುಣಗಳಿಂದ, ಇಂದ್ರಿಯಗಳಿಂದ, ವಿಷಯಗಳಿಂದ ಏನು ಫಲ ಬಂತು? ಒಳ್ಳೆಯದನ್ನು ಮಾಡಿದಾಗ ಒಳ್ಳೆಯ ಫಲ ಬಂತು, ಕೆಟ್ಟದ್ದನ್ನು ಮಾಡಿದಾಗ ಕೆಟ್ಟ ಫಲ ಬಂತು, ಅಥವಾ ಮಿಶ್ರ ಫಲ ಬಂತು. ಒಂದೋ ಪುಣ್ಯ, ಒಂದೋ ಪಾಪ, ಅಥವಾ ಪುಣ್ಯ ಪಾಪ ಎರಡು. ಒಂದು ಕೆಲಸ ಮಾಡಿದಾಗ ಇದು ಎರಡೂ ಬರಬಹುದು. ಆ ಕೆಲಸದಲ್ಲಿ ಒಂದು ಮುಖ ಒಳ್ಳೆಯದಿತ್ತು, ಇನ್ನೊಂದು ಮುಖ ಕೆಟ್ಟದಿತ್ತು. ಅದನ್ನು ಒಂದು ಕರ್ಮದಿಂದ ಪುಣ್ಯ ಪಾಪ ಎರಡನ್ನೂ ಗಳಿಸ್ಬೋದು, ಅಥವಾ ಕೇವಲ ಪುಣ್ಯವನ್ನೇ ಗಳಿಸ್ಬೋದು, ಕೇವಲ ಪಾಪವನ್ನೇ ಗಳಿಸಬಹುದು. ಗುಣಜ ಪುಣ್ಯಾಪುಣ್ಯ ಫಲ, ಆ ಗುಣದಿಂದ ಬರತಕ್ಕಂಥ ಪುಣ್ಯಾಪುಣ್ಯ ಫಲಗಳನ್ನು ನಮಗೆ ಕೊಡಲಿಕ್ಕೋಸ್ಕರ ಅವನು ಕೂತಿರೋದು. ಅವನು ಗುಣಬದ್ಧನಲ್ಲ. ಅಂದರೆ ಯಾರಿಗೆ ಕೊಡೋದು? ಬ್ರಹ್ಮಾದಿ ಚೇತನಕ್ಕೆ. ನಮ್ಮೊಳಗೆ ಅಭಿಮಾನ ದೇವತೆಗಳ ಒಳಗಿದ್ದಾನೆ ಅಂತ ಹೇಳಿದ್ರು. ಅಭಿಮಾನ ದೇವತೆ. ಈಗ ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಆ ಒಳ್ಳೆಯ ಕೆಲಸವನ್ನು ಮಾಡುವುದಕ್ಕೋಸ್ಕರ ಮನಸ್ಸಿನಲ್ಲಿದ್ದು, ಇಂದ್ರಿಯಗಳಲ್ಲಿದ್ದು ಆ ಒಳ್ಳೆಯ ಕೆಲಸವನ್ನು ನಮ್ಮಿಂದ ಮಾಡಿಸಿರತಕ್ಕಂಥ ತತ್ವಾಭಿಮಾನಿ ದೇವತೆಗಳಿಗೆ ಅದರ ಫಲ ಹೋಗುತ್ತೆ, ನಮಗೂ ಅದರ ಫಲ ಬರುತ್ತೆ. ಆದರೆ ಮಾಡಿಸಿದವರಿಗೆ ಯಾವಾಗಲೂ ಫಲ ಜಾಸ್ತಿ. ಹಾಗೆ ಅಲ್ವಾ? ಈಗ ಹೋಮ ಮಾಡಿಸುವವನು ಯಜಮಾನ, ಮಾಡುವವರು ಪುರೋಹಿತರಿಗೆ ದಕ್ಷಿಣೆ ಮಾತ್ರ, ಫಲಪುರ ಯಜಮಾನಿಗೆ. ಹಾಗೆ ಮಾಡಿಸುವವರಿಗೆ ಫಲ ಜಾಸ್ತಿ, ಮಾಡುವವರಿಗೆ ಕಮ್ಮಿ. ನಾವು ಮಾಡಿದರೂ ನಮ್ಮಿಂದ ಮಾಡಿಸಿದವರು ಅಂದರೆ ಅದರ ಸ್ವಾತಂತ್ರ್ಯ, ಪ್ರಭುತ್ವ, ಒಡೆತನ ಯಾರದು ಅವರಿಗೆ ಫಲ. ಹಾಗೆ ಈ ತತ್ವಾಭಿಮಾನ ದೇವತೆಗಳಿಗೆ ಅದರ ಫಲ, ಜೀವನಿಗೆ ಅದರ ಫಲ.
ಮತ್ತು ಅದನ್ನು ಮಾಡುವಾಗ ಕೆಟ್ಟ ಕೆಲಸ ಮಾಡಿಸಲಿಕ್ಕೆ ದುಷ್ಟಶಕ್ತಿಗಳು ನಮ್ಮನ್ನು ಪ್ರೇರಣೆ ಮಾಡ್ತಾ ಇದ್ದಾವೆ, ದೇವತೆಗಳಾಗಿ ಆಸುರಿ ಶಕ್ತಿಗಳು. ಅವರಿಗೂ ಅದರ ಫಲ ಇದೆ, ಅವರಿಗೆ ಪಾಪ ಫಲ. ಹಾಗಾಗಿ ದೇವತೆಗಳಿಗೆ ಪುಣ್ಯ, ಅಸುರರಿಗೆ ಅಪುಣ್ಯ, ಮನುಷ್ಯರಿಗೆ ಪುಣ್ಯಾಪುಣ್ಯ. ಹೀಗೆ ಬ್ರಹ್ಮಾದಿ ಚೇತನಗಳಿಗೆ ಅದನ್ನು ಹಂಚಿ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತಾ ಅವರೊಳಗಿದ್ದು ಅವರಿಗೆ ಉಣ್ಣಬೇಕಾದ್ರೆ ಮತ್ತು ಅವರಲ್ಲಿ ಕೂತು ಉಣಿಸ್ಬೇಕಿವ, ಇದು ಅವರು ಸ್ವತಃ ಉಣ್ಣೋ ಹಾಗಿಲ್ಲ. ಈ ಫಲಗಳನ್ನು ಇವರಿಂದ ಮಾಡಿಸಿ ಅದರ ಫಲವನ್ನು ಅವರಿಗೆ ಕೊಟ್ಟು ಅವರಿಗೆ ಅದರ ಪುಣ್ಯ ಫಲವನ್ನು ಕೊಟ್ಟು ಅವರೊಳಗಿದ್ದು ಹೀಗೆ ಪ್ರಪಂಚದ ಪ್ರತಿಯೊಂದು ಕ್ರಿಯೆ ಆಗಬೇಕಾಗಿದ್ದರೂ ಒಂದೊಂದು ವಸ್ತುವಿನೊಳಗೆ, ಆ ವಸ್ತುವಿನ ಅಭಿಮಾನ ದೇವತೆಯ ಒಳಗೆ, ಆ ಜೀವದ ಒಳಗೆ, ಆ ಜೀವದ ಮೇಲೆ ಪ್ರಭಾವವಾಗಿರತಕ್ಕಂಥ ಗುಣತ್ರಯದ ಒಳಗೆ, ಆ ಗುಣತ್ರಯದಿಂದ ನಡೆಯತಕ್ಕಂಥ ಕ್ರಿಯೆಯ ಒಳಗೆ, ಒಂದೊಂದರ ಒಳಗೂ, ಇಂದ್ರಿಯಗಳ ಒಳಗೆ, ವಿಷಯಗಳ ಒಳಗೆ, ಪಂಚಭೂತಗಳ ಒಳಗೆ, ಮನಸ್ಸಿನ ಒಳಗೆ. ಆಗ ಅದನ್ನು ಬಿಟ್ಟೆವು ನಾವು. 10 ಇಂದ್ರಿಯಗಳನ್ನು ತಗೊಂಡೆವು. 10 ಇಂದ್ರಿಯಾಭಿಮಾನ ದೇವತೆಗಳಾಯಿತು, 10 ವಿಷಯಗಳ ದೇವತೆಗಳಾಯಿತು. ಸುಪರ್ಣಿ, ವಾರುಣಿ, ಪಾರ್ವತಿ ತನಕ ಬಂತು. ಅದರ ಮೇಲೆ ಇರುವಂಥದ್ದು ಮನಸ್ಸು ಮತ್ತು ಮನೋವೃತ್ತಿಗಳ ಅಭಿಮಾನ ದೇವತೆಗಳು. ಅದರ ಮೇಲಿನವರು ಗರುಡಶೇಷ ರುದ್ರರು. ಅದು ಚಿತ್ತಚೇತನ ದೇವತೆಗಳು ಬ್ರಹ್ಮವಾಯುಗಳು. ಹೀಗೆ ಪೂರ್ತಿ ಬಂತು. ಸಮಸ್ತ ಬ್ರಹ್ಮಾದಿ ಚೇತನಗಳು ಈ ದೇಹದೊಳಗೆ ಇದ್ದುಕೊಂಡು ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಿಸ್ತಾ ಇದ್ದಾರೆ. ಅವರೊಳಗೆ ಇದ್ದು, ನಮ್ಮೊಳಗೆ ಇದ್ದು, ನಮ್ಮ ಕಣ್ಣಿನ ಒಳಗೆ, ನಮ್ಮ ಇಂದ್ರಿಯಗಳ ಒಳಗಿದ್ದು, ನಮ್ಮ ವಿಷಯಗಳೊಳಗಿದ್ದು ಆ ಭೋಗವನ್ನು ನಮಗೆ ಮಾಡಿಸಿ ಅದರ ಪುಣ್ಯಾಪುಣ್ಯವನ್ನು ನಮಗೂ ಕೊಟ್ಟು ಅದನ್ನು ನಿಯಂತ್ರಿಸಿರತಕ್ಕಂಥ ದೇವತೆಗಳಿಗೂ ಕೊಟ್ಟು ಇದನ್ನೆಲ್ಲ ಮಾಡಿ ತಾನು ಏನನ್ನೂ ಅನುಭವಿಸದೆ, ಇದರಿಂದ ತಾನು ಲಾಭ ಪಡೆಯದೆ, ವೃಜಿನಾರ್ದನ ಚಿದಾನಂದೈಕ ದೇಹನು ಕೊನೆಗೆ ಸಚರಾಚರ ಜಗದ್ಭು. ವೃಜಿನಾರ್ದನ ಒಂದು ಮಾಡ್ತಾನೆ, ಅವನು ಕೂತ್ಕೊಂಡು ಏನು ಮಾಡ್ತಾನೆ ಅಂದರೆ ಇಷ್ಟೇ ಮಾಡುವುದಾ? ಈ ಭೋಗವನ್ನು ಕೊಟ್ಟು ಏನು ಭೋಗೇನ ಕ್ಷಪಯಿತ್ವಾ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಭೋಗ ಅನ್ನೋದು ಯಾಕೆ? ನಾವು ಏನು ಪಡೆದಿದ್ದೇವೋ ಅದನ್ನು ಅನುಭವಿಸಿ ಕಳೆದುಕೊಳ್ಳುವುದು. ನಾವು ಮಾಡಿದಂಥ ಪಾಪಗಳನ್ನು ಅನುಭವಿಸಿ ಕಳೆದುಕೊಳ್ಳುವುದು. ಅದಕ್ಕೆ ವೃಜಿನ ಅರ್ಧನ. ವೃಜಿನ ಮತ್ತು ವ್ರಜಿನ 2 ಶಬ್ದವೂ ಸಂಸ್ಕೃತದಲ್ಲಿದೆ. ಅದಕ್ಕೆ ದುಃಖ ಅಂತ ಅರ್ಥ, ಅಥವಾ ದುಃಖಕ್ಕೆ ಕಾರಣವಾದ ಪಾಪ ಅಂತ ಅರ್ಥ. ಇದು ನೀವು ಕೋಶದಲ್ಲಿ ನೋಡಿದರೆ ಪಾಪ ಅಂತ ಮಾತ್ರ ಅರ್ಥ ಇದೆ. ಆದರೆ ಬಹಳ ಪ್ರಾಚೀನ ಸಂಸ್ಕೃತದಲ್ಲಿ ವೃಜಿನಂ ವ್ರಜಿನಂ ತೋದಹ ದುಃಖಂ ಅಕಂ ತೋದ ಇತೀಯತೆ. ವೃಜಿನ, ವ್ರಜಿನ, ದುಃಖ ಅಥವಾ ಅಕ. ಕ ಅಂದರೆ ಸುಖ, ಅಕ ಅಂದರೆ ದುಃಖ. ವೃಜಿನ, ವ್ರಜಿನ, ದುಃಖ, ಅಕ ಮತ್ತು ತೋದ ಈ ಶಬ್ದಗಳು ದುಃಖವನ್ನು ಹೇಳ್ತವೆ. ಮತ್ತು ತತ್ಕಾರಣತ್ವಾತ್ ಪಾಪಂಚ ವ್ರಜನಂ ನಾಮ ಕಥ್ಯತೆ. ದುಃಖಕ್ಕೆ ಕಾರಣವಾದದ್ದರಿಂದ ಪಾಪನು. ಮೂಲಭೂತವಾಗಿ ವ್ರಜನ ಅಂದರೆ ದುಃಖ. ಅದು ನಮ್ಮಲ್ಲಿ ವ್ರಜನ ಅಂದರೆ ಪಾಪ ಅಂತ ಹೇಳಿ ಕೋಶದಲ್ಲಿ ನೀವು ನೋಡಿದ್ರೆ ಇವತ್ತು ವ್ರಜನ ಅಂದರೆ ಪಾಪ ಅಂತ ಅರ್ಥ ಹೇಳ್ತಾರೆ. ಆದರೆ ಪಾಪ ಅನ್ನುವುದಕ್ಕೆ ನಿಜವಾದ ವ್ರಜನ ಅಂದರೆ ದುಃಖ. ವ್ರಜನಕ್ಕೆ ಕಾರಣವಾದ್ದರಿಂದ, ನಮಗೆ ದುಃಖ ಕೊಡುವಂಥದ್ದಾದ್ದರಿಂದ ಪಾಪವನ್ನೂ ವ್ರಜನ ಅಂತ ಹೇಳ್ತಾರೆ ಅಷ್ಟೇ. ಅಂಥ ದುಃಖವನ್ನು ಪಾಪವನ್ನು ಪರಿಹರಿಸುವವನು ವ್ರಜನಾರ್ದನ. ಆದರೆ ಅವನು ಜನಾರ್ದನ ಮಾತ್ರ ಅಲ್ಲ, ಈಗ ಜಿನಾರ್ದನ ಆದ. ವೃಜಿನಾರ್ದನ ಅವನು ಜನಾರ್ದನ ಅಂದರೂ ಅದೇ ವೃಜಿನದಿಂದ, ನಾವು ಮಾಡಿದಂತಹ ಪಾಪದಿಂದ ನಮಗೆ ಬರತಕ್ಕಂಥ ಜನನ ರೂಪವಾದ ದುಃಖವನ್ನು ಪರಿಹರಿಸುವವನು ಜನಾರ್ದನ. ಜನನಕ್ಕೆ ಕಾರಣವಾದ ಎಲ್ಲ ವೃಜಿನವನ್ನು ಪರಿಹರಿಸುವವನು ವೃಜಿನಾರ್ದನ. ಅಂದರೆ ವೃಜಿನಾರ್ದನ ಅಂದರೂ ಜನಾರ್ದನ ಅಂದರೂ ಅಂತತಃ ಅರ್ಥ ಒಂದೇ. ವೃಜಿನಾರ್ದನ ಆದರೆ ನಮ್ಮ ದುಃಖವನ್ನು ಪರಿಹರಿಸ್ತಾನೆ, ನಮಗೆ ಹುಟ್ಟು ಸಾವುಗಳ ಕಟ್ಟನ್ನು ಕಳಚಿತಾನೆ. ಅದಕ್ಕೋಸ್ಕರ ಅವನು ಎಷ್ಟು ಸರ್ತಿ ಹುಟ್ಟಬೇಕ್ರಿ ಅಂದರೆ ಚಿದಾನಂದೈಕ ದೇಹನು. ಅವನು ನಮ್ಮ ದೇಹದೊಳಗೆ ಇರೋದು ಅಂದರೆ ನಮ್ಮ ಹಾಗೆ ಅವನಿಗೂ ಪಾಂಚಭೌತಿಕ ದೇಹ ಬಂದು ಹುಟ್ಟೋದು ಸಾಯೋದು ಕಾರ್ಯಕ್ರಮ ಏನೂ ಇಲ್ಲ. ಅವನು ಚಿದಾನಂದೈಕ ದೇಹ. ಅದರಿಂದ ಜ್ಞಾನಾನಂದ ಸ್ವರೂಪವಾದ ವಸ್ತು ಒಂದು ಕಡೆ ಇರಬೇಕು ಅಂದರೆ ಅದು ಹುಟ್ಟಬೇಕಾದ್ದು, ಇಲ್ಲದೇ ಇದ್ದ ದೇಹ ಬರಬೇಕಾದ್ದೂ ಇಲ್ಲ. ಅವನ ದೇಹ ಕೇವಲ ಜ್ಞಾನಾನಂದ ಸ್ವರೂಪ, ಪಾಂಚಭೌತಿಕ ದೇಹ ಅಲ್ಲ. ಅದರಿಂದ ನಮ್ಮ ಒಳಗೆ ಇದ್ದು ನಾವು ಹುಟ್ಟುವಾಗ ಅವನು ಹುಟ್ಟೋದು ಇಲ್ಲ, ನಾವು ಸಾಯುವಾಗ ಅವನು ಸಾಯೋದೂ ಇಲ್ಲ. ಆದರೆ ಇದೆಲ್ಲ ಆಯಿತು. ಇಷ್ಟೆಲ್ಲ ಸಂಕರ್ಷಣ ರೂಪದಿಂದ ಇವನು ಅನಿರುದ್ಧ ಮಾಡಿದ, ಇವನು ನಮ್ಮಲ್ಲಿ ಪಾಪಗಳನ್ನು ಅವನು ಸಂಕರ್ಷಣ ಅಂತ ಅನ್ನೋದಕ್ಕೆ ವೃಜನಾರ್ದನ ಅಂದ್ರದು. ನಮ್ಮ ಪಾಪವನ್ನು ಕರ್ಷಣ ಮಾಡ್ತಾ ಇದ್ದಾನೆ ಒಳಗೆ ಕೂತ್ಕೊಂಡು. ಅದಕ್ಕೋಸ್ಕರ ಮೊದಲು ಮಂಗಳಾಚರಣೆ ಮಾಡುವಾಗಲೂ ಕೂಡ ನರಸಿಂಹನೇ ನಮಿಪೆ ಕರುಣಿಪುತಿ ಎಮಗೆ ಮಂಗಳವ ಅಂತ. ಕಾರಣ ನೃಸಿಂಹಾದಿಕ ಮನ್ಯತ್ತು ವೃಜನಾರ್ದನ ಅನ್ನೋದಕ್ಕೆ ಶಾಸ್ತ್ರದ ಪ್ರಮಾಣ. ನೃಸಿಂಹಾದಿಕ ಮನ್ಯತ್ತು ದುರಿತಾದಿ ನಿವೃತ್ತಯೇ ಅಂತ ಆಚಾರ್ಯರು ಮಂಗಳಾಚರಣೆ ಮಾಡುವಾಗ ನರಸಿಂಹೋಖಿಲಾಜ್ಞಾನ ಮತಧ್ವಾಂತ ನಿವಾಕರ ಜಯತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ ನರಸಿಂಹನ ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ ನರಸಿಂಹಾದಿಕಂ ಅನ್ಯತ್ತು. ಭಗವಂತನ ಅನೇಕ ರೂಪಗಳಲ್ಲಿ ನರಸಿಂಹ ರೂಪದ ಧ್ಯಾನ ಯಾಕೆ ಮಾಡಬೇಕು ಅಂದರೆ ದುರಿತಾದಿ ನಿವೃತ್ತಯೇ ಅಂತ. ವೃಜಿನ ದುರಿತ ನಿವೃತ್ತಿ, ದೋಷ ಪರಿಹಾರಕ್ಕೆ. ಅದು ಏನಾದರೂ ಒಳ್ಳೆಯದನ್ನು ಪಡೆಯುವುದು ಬೇಗ, ಇದನ್ನು ಕೆಟ್ಟದ್ದನ್ನು ಕಳ್ಕೊಳ್ಳುವುದಕ್ಕೋಸ್ಕರ ನರಸಿಂಹನನ್ನು ಪ್ರಾರ್ಥನೆ ಮಾಡುವಂಥ. ಅವನು ದಹ ದಹ ನರಸಿಂಹ ಸಖ್ಯ ವೀರ್ಯಾಹಿತಮ್ಮೇ
ಅಹಿತಂ ದಹದಹ, ನಮಗೆ ಅಪ್ರಿಯವಾದದ್ದನ್ನು ನಾಶ ಮಾಡುವುದಕ್ಕೋಸ್ಕರ. ಅದು ನಾಶಕ ಶಕ್ತಿ. ನರಸಿಂಹ ರೂಪ ಅನ್ನುವುದು ಸಂಕರ್ಷಣ ರೂಪ, ಅಂದರೆ ಅದು ಸುಟ್ಟು ಬಿಡುವಂಥ ರೂಪ. ಯಾವುದನ್ನು ಸುಡಬೇಕು? ನಮ್ಮಲ್ಲಿ ಇರುವಂಥ ದೋಷವನ್ನು, ಪಾಪವನ್ನು ಸುಡಬೇಕು. ಅದಕ್ಕೋಸ್ಕರ ನಮ್ಮಲ್ಲಿ ಎರಡು ಮುಖ ಉಂಟಲ್ಲ, ಅಜ್ಞಾನದ ನಾಶ ಮತ್ತು ಜ್ಞಾನದ ಪ್ರಾಪ್ತಿ, ದುಃಖದ ನಾಶ, ಆನಂದದ ಪ್ರಾಪ್ತಿ. ಮೋಕ್ಷಕ್ಕೆ ಎರಡು ದಳಗಳಿವೆಯಲ್ಲ, ಆ ಅಜ್ಞಾನದ ನಾಶಕ್ಕೋಸ್ಕರ, ದುಃಖದ ನಾಶಕ್ಕೋಸ್ಕರ ನರಸಿಂಹನನ್ನು ಪ್ರಾರ್ಥನೆ ಮಾಡುವಂಥ. ಅದು ಅದೇ ನೋಡಿ, ಅಕಾರ ಉಕಾರ ಮಕಾರದ್ದದು. ಮಕಾರದ ರೂಪ ನರಸಿಂಹ, ಉಕಾರದ ರೂಪ ವರಾಹ. ಅಂದರೆ ನರಸಿಂಹ ಮೊದಲು ಸಂಸಾರ ನಾಶ, ಆದಮೇಲೆ ಮೋಕ್ಷ ಪ್ರಾಪ್ತಿ. ಮೊದಲು ನಮ್ಮ ಸಂಸಾರದ ದೋಷ ನಾಶಕವಾಗಿರತಕ್ಕಂಥ ರೂಪ ಅದು ವೃಜನಾರ್ದನ. ಕೊನೆಗೆ ಏನು ಮಾಡ್ತಾನೆ? ಸಚರಾಚರ ಜಗದ್ಭುಕ್, ಎಲ್ಲ ಹೀಗೆ ಮಾಡಿ ಇವನಿಂದ ಕರ್ಮಗಳನ್ನು ಮಾಡಿಸಿ ಭೋಗದ ಮೂಲಕ ಅವನ ಪಾಪಕ್ಷಯ ಆದಮೇಲೆ ಕೊನೆಗೆ ಅವನನ್ನು ಮೋಕ್ಷ ಕೊಡ್ತಕ್ಕವನು. ಅಷ್ಟೇ ಅಲ್ಲ, ಮೋಕ್ಷ ಸಿಗುವ ತನಕ ಸೃಷ್ಟಿ ಸ್ಥಿತಿ ಆದಮೇಲೆ ಕೊನೆಗೆ ಸಂಹಾರ ರೂಪ ಅದು ನರಸಿಂಹ ರೂಪ. ಸಂಕರ್ಷಣ ರೂಪ, ನರಸಿಂಹ ರೂಪ ಎರಡೂ. ಅದು ಸಂಕರ್ಷಣ ನರಸಿಂಹ ಅನ್ನೋದು ಒಂದಕ್ಕೊಂದು ಸಂಬಂಧ ಇರ್ತಕ್ಕ. ಅಂದ್ರೆ ಪ್ರದ್ಯುಮ್ನ ಅನಿರುದ್ಧ, ಪ್ರದ್ಯುಮ್ನ ಸಂಕರ್ಷಣ ರೂಪ. ಸರ್ವ ಸಚರಾಚರ ಜಗದ್ಭುಕ್ ಅಂತ ಚರಾಚರಾತ್ಮಕವಾಗಿರ್ತಕ್ಕಂಥ. ಚರಾಚರ ಅಂದರೆ ಎರಡು, ಚೇತನವೂ ಚರಾಚರ ಅಂತ ಎರಡಿದೆ. ಚಲಿಸುವ ಚೇತನ, ಚಲಿಸದ ಚೇತನ ಅಂತ. ಚಲಿಸದ ಚೇತನ ಅಂದರೆ ಮರ ಇತ್ಯಾದಿಗಳು. ಚಲಿಸುವ ಚೇತನಗಳು ಅಂದರೆ ನಾವು. ನಡೆದಾಡಬಲ್ಲವು, ಕಾಲಿದ್ದವು ಕಾಲಿಲ್ಲದವು ಅಂತ ಹೇಳ್ಬೋದು ಬೇಕು, ಚರಾಚರ ಅಂತ. ಆಮೇಲೆ ಚರ ಅಂತಂದರೆ ಚಲಿಸಬಲ್ಲ, ಚಲನಶೀಲವಾಗಿರತಕ್ಕ ಜೀವ. ಅಚರ ಅಂದರೆ ಜಡ ಅಂತ ಅರ್ಥ. ಜಡ ಚೇತನಾತ್ಮಕವಾದ ಪ್ರಪಂಚ ಮತ್ತು ಚೇತನದಲ್ಲಿಯೂ ಚರಾಚರಾತ್ಮಕವಾದಂಥ ಪ್ರಪಂಚ. ಈ ಎಲ್ಲವನ್ನೂ ಕೊನೆಗೆ ಇಡೀ ಜಗತ್ತನ್ನು ಭುಕ್, ಅದನ್ನು ತಾನು ಸಂಹಾರ ಮಾಡಿ ತನ್ನ ಉದರದಲ್ಲಿ ವಿಶ್ವವನ್ನು ಇಟ್ಟುಕೊಂಡು ಸರ್ವಸಂಹಾರಕನಾಗಿರುವವನು. ಎನಿಪನು ಅವ್ಯಯನು. ಆದರೆ ಇಷ್ಟೆಲ್ಲ ಮಾಡಿದಾಗ ಇವನು ಮಾತ್ರ ಅವ್ಯಯ ಅಂದರು. ಅವನು ಸಂಹಾರ ಮಾಡುವಾಗಲೂ ಬದಲಾಗಲಿಲ್ಲ, ಸೃಷ್ಟಿ ಮಾಡುವಾಗಲೂ ಸೃಷ್ಟಿ ಮಾಡುವಾಗ ಖುಷಿ ಆಗಲಿಲ್ಲ ಅವನಿಗೆ, ಸಂಹಾರ ಮಾಡುವಾಗ ಬೇಜಾರು ಆಗಲಿಲ್ಲ. ಯಾವ ರೀತಿಯ ಮಾನಸಿಕವಾದ ವ್ಯತ್ಯಾಸಗಳಿಗೂ, ದೈಹಿಕವಾದ ಮಾನಸಿಕವಾದ ವಿಕಾರಗಳಿಗೆ ಒಳಗಾಗದವನು ಅವ್ಯಯನು. ಹೀಗೆ ಸಚರಾಚರ ಸಂಕರ್ಷಣ ರೂಪದಿಂದ ಸಂಹಾರಕನಾದ. ಅಲ್ಲಿಂದ ಮುಂದೆ ಉಳಿದಿರುವುದು ಈಗ ನಮಗೆ ವಾಸುದೇವ ರೂಪ, ಅದು ಮೋಕ್ಷಪ್ರದ ರೂಪ. ಅದನ್ನು ಇಲ್ಲಿ ಬಿಟ್ಟುಬಿಟ್ರು. ಈಗ ಮೂರು ಅವಸ್ಥೆಗಳಲ್ಲಿ ಇಲ್ಲಿ ನಮ್ಮ ದೇಹದ ಒಳಗೆ ಸಂಸಾರ ಅವಸ್ಥೆಯಲ್ಲಿ ಇರತಕ್ಕಂಥ ನಿಯಮನ, ಆಮೇಲೆ ಸರ್ವ ಸಂಹಾರ ಮಾಡಿದ, ಸಂಹಾರ ಆದಮೇಲೆ ಮೋಕ್ಷ ಕೊಟ್ಟ, ಅದು ವಾಸುದೇವ ರೂಪ ಆಯಿತು. ವಾಸುದೇವ ರೂಪ ಅಲ್ಲದೆ ಈ ನಾಲ್ಕು ವಿಧದ ಕ್ರಿಯೆ ಅಲ್ಲದೆ ಇನ್ನೊಂದು ರೀತಿಯಿಂದ ಭಗವಂತನ ಚತುರ್ವಿಧವಾದಂಥ ರೂಪಗಳು ನಮ್ಮ ದೇಹದಲ್ಲಿ ಮಾಡ್ತಕ್ಕಂಥ ಕ್ರಿಯೆಯ ಇನ್ನೊಂದು ವಿಧಿಯನ್ನು ಹೇಳ್ತಾರೆ. ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು, ಸರ್ವಜೀವರ ಬುದ್ಧಿಯಲ್ಲಿ ತಾನಿದ್ದು ಕೃತಿಪತಿ ಬುದ್ಧಿ ಎನಿಸುವನು, ಸಿದ್ಧಿ ಎನಿಸುವ ಸಂಕರ್ಷಣ, ಪ್ರಸಿದ್ಧ ನಾಮಕ ವಾಸುದೇವ, ಅನವದ್ಯ ರೂಪ ಚತುಷ್ಟಯಗಳ ಅರಿತವನೇ ಪಂಡಿತನು ಅಂತ. ಈಗ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ನಾಲ್ಕು ರೂಪಗಳು ದೇಹದಲ್ಲಿ ಮಾಡ್ತಕ್ಕಂಥ ಇನ್ನೊಂದು ಕ್ರಿಯೆಯನ್ನು ಹೇಳ್ತಾರೆ. ಈಗ ನಮಗೆ ನಮ್ಮ ದೇಹದ ಒಳಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ ನಾಲ್ಕು ಮುಖಗಳಿವೆ. ಈ ನಾಲ್ಕು ಮುಖಗಳಿಂದ ಮನೋಮಯ ಕೋಶದಲ್ಲಿ ಮತ್ತು ವಿಜ್ಞಾನಮಯ ಕೋಶದಲ್ಲಿ ನಡೆಯತಕ್ಕಂಥ ಭಗವಂತನ ಕ್ರಿಯೆ. ಇಷ್ಟು ತನಕ ಹೇಳಿದ್ದು ಹೊರಗಿನ ಇಂದ್ರಿಯಗಳಲ್ಲಿ ಇಂದ್ರಿಯ ವಿಷಯಗಳಲ್ಲಿ ಇದ್ದು ಮಾಡ್ತಕ್ಕಂಥ ಕ್ರಿಯೆಯನ್ನು ಹೇಳಿದರು. ಮನೋಮಯವಾದಂಥ ಕೋಶ, ಒಳಗಿನ ಇನ್ನರ್ ವರ್ಲ್ಡ್, ಅಂತಃಕರಣದಲ್ಲಿ ಇರತಕ್ಕಂಥ ಭಗವಂತನ ನಾಲ್ಕು ರೂಪಗಳು ಹೇಗೆ ಬಿಡ್ತಾವೆ ಅಂದರೆ, ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು ಅನಿರುದ್ಧ ರೂಪದಿಂದ ಮನಸ್ಸಿನಲ್ಲಿದ್ದಾನೆ. ಮನಸ್ಸಿನಲ್ಲಿ ಅನಿರುದ್ಧ ರೂಪದಿಂದ ಇದ್ದಾನೆ. ಅನಿರುದ್ಧ ರೂಪದಿಂದ ಇದ್ದು ಅವನಿಗೆ ಹೆಸರು ವಿದ್ಯೆ ಬುದ್ಧಿ ಅಂತ. ನಾವು ಈ ಹಿರಿಯರು ದೇವರ ಹತ್ರ ಹೋಗಿ ವಿದ್ಯೆ ಬುದ್ಧಿ ಕೊಡು ಅಂತ ಪ್ರಾರ್ಥಿಸು ಅಂತ ಹೇಳೋದುಂಟು ಮಕ್ಕಳ ಹತ್ರ. ಅಂದರೆ ಏನು ವಿದ್ಯೆ ಬುದ್ಧಿ ಕೊಡೋದು ಏನಾಯ್ತು? ಈಗ ಅನಿರುದ್ಧನನ್ನು ಪ್ರದ್ಯುಮ್ನನ್ನು ಕೊಡು ಅಂತ ಕೇಳೋದು. ನೀನು ನನಗೆ ಅನಿರುದ್ಧನನ್ನು ಕೊಡು, ನನಗೆ ಪ್ರದ್ಯುಮ್ನನ್ನು ಕೊಡು ಅಂತ. ಅಂದರೆ ವಿದ್ಯೆ ಮತ್ತು ಬುದ್ಧಿ ಅಂದರೆ ಏನು? ವಿದ್ಯೆ ಬೇರೆ, ಬುದ್ಧಿ ಬೇರೆ. ಹೌದು, ಬುದ್ಧಿ ಇದ್ದವರಿಗೆಲ್ಲ ವಿದ್ಯೆ ಇರಬೇಕು ಅಂತ ನಿಯಮ ಇಲ್ಲ, ವಿದ್ಯೆ ಇದ್ದವರಿಗೆಲ್ಲ ಬುದ್ಧಿ ಇರಬೇಕು ಅಂತ ನಿಯಮ ಇಲ್ಲ. ಬುದ್ಧಿ ಇಲ್ಲದ ವಿದ್ಯಾವಂತರು ಬಹಳ ಜನ ಇದ್ದಾರೆ, ವಿದ್ಯೆ ಇಲ್ಲದ ಬುದ್ಧಿವಂತರು ಬಹಳ ಜನ ಇದ್ದಾರೆ. ಅಂದರೆ ವಿದ್ಯೆಯೂ ಬೇಕು, ಬುದ್ಧಿಯೂ ಬೇಕು. ಬುದ್ಧಿ ಇಲ್ಲದ ವಿದ್ಯೆಯೂ ಬಹಳ ಗಂಡಾಂತರ, ವಿದ್ಯೆ ಇಲ್ಲದ ಬುದ್ಧಿಯೂ ಗಂಡಾಂತರ. ಅದು ಅಪಾಯಕಾರಿ ಸಮಾಜಕ್ಕೆ. ಅಂದರೆ ವಿದ್ಯೆ ಬೇಕು, ಬುದ್ಧಿ ಬೇಕು. ಅದು ಒಂದು ಮನಸ್ಸಿನಲ್ಲಿದ್ದಾಗುವ ಕೆಲಸ, ಒಂದು ಬುದ್ಧಿಯಲ್ಲಿರುವಾಗುವ ಕೆಲಸ. ಮನಸ್ಸು, ಬುದ್ಧಿ, ಒಳಗಿನ ಅಂತಃಕರಣದ ಮೊದಲನೇದ್ದು ಮನಸ್ಸು. ಮನಸ್ಸು ವಿಷಯವನ್ನು ಗ್ರಹಣ ಮಾಡುವಂಥದ್ದು, ಅದಕ್ಕೆ ವಿದ್ಯೆ ಅಂದರೆ ಅದು. ಮನೋಮಯ ಕೋಶದಲ್ಲಿ ಇದ್ದು, ಮನಸ್ಸಿನಲ್ಲಿ ಇದ್ದು ಭಗವಂತ ವಿದ್ಯೆಯ ಗ್ರಹಣ ಮಾಡ್ತಾನೆ, ಜ್ಞಾನ ಬರುವಂತೆ ಮಾಡ್ತಾನೆ. ವಿಷಯವನ್ನು ಗ್ರಹಣ ಮಾಡೋದು ಮನಸ್ಸು, ಇಟ್ ರಿಸೀವ್ಸ್. ಆದರೆ ಗ್ರಹಣ ಮಾಡಿದ್ದರ ಬಗ್ಗೆ ಯಾವ ತೀರ್ಮಾನವೂ ಇಲ್ಲ. ಅದನ್ನು ಸರಿಯೋ ತಪ್ಪೋ, ಬೇಕೋ ಬೇಡೋ ಯಾವ ತೀರ್ಮಾನವನ್ನು ಮಾಡುವುದಿಲ್ಲ. ಆದ್ದರಿಂದ ಅನಿರುದ್ಧ ಮನಸ್ಸಿನಲ್ಲಿದ್ದು ವಿದ್ಯೆಯನ್ನು ಗ್ರಹಣ ಮಾಡುವಂಥ ಶಕ್ತಿಯನ್ನು ಕೊಡ್ತಾನೆ.
ಮಕ್ಕಳಿಗೆ ಮನಸ್ಸಿನಲ್ಲಿ ಅನಿರುದ್ಧನ ಸನ್ನಿಧಾನ ಕಮ್ಮಿ ಆಗಬಾರ್ದು ಅಂತ ಅದೇ ಹೇಳೋದು ಅಷ್ಟೇ. ಸ್ವಲ್ಪ ಅನಿರುದ್ಧ ಮನಸ್ಸಲ್ಲಿ ಬಂದು ಕೂತ್ಕೊಳ್ಳಿ, ಇಲ್ಲದಿದ್ದರೆ ನಿರುದ್ಧ ಆಗಿಬಿಡ್ತದೆ, ಬ್ಲಾಕ್ ಆಗಿಬಿಡ್ತದೆ, ಏನು ಹೆದರು ಒಳಗೆ ಹೋಗೋದೇ ಇಲ್ಲ ತಲೆ ಒಳಗೆ, ಯಾಕಂದರೆ ನಿರುದ್ಧ, ಇಟ್ ಈಸ್ ಬ್ಲಾಕ್ಡ್. ಅಂದ ಮನಸ್ಸು ನಿರುದ್ಧವಾಗಬಾರ್ದು, ಅನಿರುದ್ಧವಾಗಬೇಕು. ಏನು ವಿಷಯ ಬಂದರೂ ಅದು ಒಳಗೆ ಹೋಗಬೇಕು. ಆ ರೀತಿ ಓಪನ್ ಆಗಿರಬೇಕು, ತೆರ್ಕೊಂಡಿರಬೇಕು, ಅದು ಮುಚ್ಚಿಕೊಂಡಿರಬಾರ್ದು. ಅದು ಮುಚ್ಚಿಕೊಂಡಿರೋದು ಎಷ್ಟು ಮುಚ್ಚಿಕೊಂಡಿರುತ್ತೆ ಅಂದರೆ, ಅದು ಮುಚ್ಚಿಬಿಟ್ಟಿದ್ದು ಯಾವುದೋ ಜನ್ಮದಲ್ಲಿ ಮುಚ್ಚಿರ್ತಾನೆ ಅದು ಮುಚ್ಚಿದ್ದು, ಅದು ಉಪಯೋಗವೇ ಮಾಡಿರೋದಿಲ್ಲ ಬಹಳ ಜನ್ಮಗಳಲ್ಲಿ, ತುಕ್ಕು ಹಿಡಿದು ಬಿಟ್ಟಿರುತ್ತೆ. ಅದು ಈಗ ತಡೆಯುವಂಥ ಅಡಿಗೆಗೆ ಬರೋದಿಲ್ಲ, ಅದು ಏನು ಒಳಗೆ ಹೋಗೋದು, ಯಾಕಂದರೆ ಇಟ್ ಈಸ್ ಬ್ಲಾಕ್ಡ್. ಅದು ಲಾಕ್ ಆಗಿಬಿಟ್ಟಿದೆ, ಅದು ಲಾಕ್ ಆಗಿ ಮಣ್ಣು ಹಿಡಿದು ಬಿಟ್ಟದೆ, ಕೀಲಿಕೆಯೇ ತಿರುಗೋದಿಲ್ಲ ಒಳಗೆ, ಆ ಥರ ಆಗಿಬಿಟ್ಟಿದೆ. ಅನೇಕ ಜನರ ಮನಸ್ಸು ಹೀಗಿರುತ್ತೆ, ಅವು ಏನು ಒಳಗೆ ಹೋಗೋದಿಲ್ಲ, ಬಹಳ ಸೇಫ್ ಅವರು. ಯಾಕಂದರೆ ಒಳಗೆ ಹೋದ್ರೆ ತಾನೇ ತೊಂದರೆ. ಎಲ್ಲ ಹೊರಗಿಂದ ನಿರ್ಲಿಪ್ತರು ಅವರು, ಯಾವುದು ಒಳಗೆ ಹೋಗೋದಿಲ್ಲ ಅಂತ ಭಗವಂತ ಬಿಟ್ಟರೆ ಅವರೇ ನಿರ್ಲಿಪ್ತರು, ಮತ್ತೆ ಏನು ತಾಗೋದೇ ಇಲ್ಲ ಅವರಿಗೆ. ಮನಸ್ಸಿನಲ್ಲಿ ಇದ್ದು ವಿಷಯದ ಗ್ರಹಣ, ಜ್ಞಾನದ ಗ್ರಹಣ ಆಗುವಂತೆ ಮಾಡ್ತಾನೆ. ಆದ್ದರಿಂದ ಮನಸ್ಸಲ್ಲಿ ಇರತಕ್ಕಂಥ ಅನಿರುದ್ಧನಿಗೆ ಇನ್ನೊಂದು ಹೆಸರು ವಿದ್ಯಾ ಅಂತ. 4 ಆಸ್ಪೆಕ್ಟ್ ಮನಸ್ಸಿನಲ್ಲಿ: ವಿದ್ಯೆ, ಬುದ್ಧೀಂದ್ರಿಯದಲ್ಲಿ ಬುದ್ಧಿ, ಮತ್ತು ಅಹಂಕಾರದಲ್ಲಿ ಸಿದ್ಧಿ, ಮತ್ತು ಚಿತ್ತದಲ್ಲಿ ವಾಸುದೇವ ಪ್ರಸಿದ್ಧಿ. ಅದೇನದು? ವಿದ್ಯಾ ಆಯಿತು, ಮನಸ್ಸಿನಲ್ಲಿ ಇದ್ದು ವಿದ್ಯೆಯನ್ನು ಗ್ರಹಣ ಆಯಿತು. ವಿದ್ಯೆ ಗ್ರಹಣ ಆದರೆ ಅದೇನು ಹೇಳಿದೆ, ಬುದ್ಧಿ ಇಲ್ಲದ ವಿದ್ಯಾವಂತರು ಬಹಳ ಸಮಾಜಕ್ಕೆ ಅಪಾಯಕಾರಿಗಳು. ಅದಕ್ಕೆ ಆಮೇಲೆ ಅನಿರುದ್ಧ ಒಳಗೆ ಬುದ್ಧಿ ವಿದ್ಯೆಯನ್ನು ಕಳಿಸಿದ್ನಲ್ಲ, ಅದನ್ನು ಪ್ರದ್ಯುಮ್ನ ಅದನ್ನು ಪಾಕ ಮಾಡಿ ಅದಕ್ಕೆ ವಿವೇಕವನ್ನು ಕೊಡ್ತಾನೆ. ಬುದ್ಧೀಂದ್ರಿಯ ಅನ್ನೋದು ವಿವೇಕವನ್ನು ಕೊಡುತ್ತೆ. ವಿವೇಕ ಅಂದರೆ ತೀರ್ಮಾನ, ಸರಿ ತಪ್ಪುಗಳನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಬುದ್ಧಿ. ಆದ್ದರಿಂದ ಮನಸ್ಸು ವಿದ್ಯೆಯನ್ನು ಗ್ರಹಣ ಮಾಡಿತು, ಅದು ಅನಿರುದ್ಧ ಆ ಕ್ರಿಯೆಯನ್ನು ಮಾಡಿದ, ಆದ್ದರಿಂದ ಅನಿರುದ್ಧನಿಗೆ ವಿದ್ಯಾ ಅಂತ ಹೆಸರು. ಆಮೇಲೆ ಬುದ್ಧೀಂದ್ರಿಯದಲ್ಲಿ ವಿವೇಕ, ತೀರ್ಮಾನ ಮಾಡ್ತಕ್ಕಂಥ, ತಿಳಿದದ್ದರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಏನು ಮಾಡಬೇಕು, ಏನು ಮಾಡಬಾರ್ದು, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಕ್ಕ ಬುದ್ಧಿಯಲ್ಲಿ ಪ್ರದ್ಯುಮ್ನ ಕೂತು ಆ ತೀರ್ಮಾನ ಮಾಡಿಸಿದ. ಅದರಿಂದ ಅವನಿಗೆ ಬುದ್ಧಿ ಅಂತ ಹೆಸರು. ಬುದ್ಧಿ ಕೊಡುವವ, ವಿದ್ಯೆ ಕೊಡುವವ. ಅದರಿಂದ ಅವನು ವಿದ್ಯಾನಾಮಕನಾದಂಥ ಅನಿರುದ್ಧ ಮತ್ತು ಬುದ್ಧಿಯಲ್ಲಿ ಬುದ್ಧಿನಾಮಕನಾಗಿರ್ತಕ್ಕ ಪ್ರದ್ಯುಮ್ನ. ಆಮೇಲೆ ಈ ವಿವೇಕ ಪ್ರಜ್ಞೆಯಿಂದ ವಿದ್ಯೆ, ಶಾಸ್ತ್ರದ ಜ್ಞಾನ ಬಂತು. ಶಾಸ್ತ್ರಜ್ಞಾನದ ನಂತರ ಅದನ್ನು ಮಥನ ಮಾಡಿ ವಿವೇಕ ಬಂತು, ಸರಿಯಾದ ಅರಿವು ಬಂತು. ಅದೇ ಸಮುದ್ರ ಮಥನ ನಾನು ಹೇಳಿದೆ ಮೊದಲು. ವಿದ್ಯೆಯಲ್ಲಿ ವಿಷ ಬಂದುಬಿಡುತ್ತೆ, ಅದನ್ನು ಬುದ್ಧಿಯಿಂದ ಅಮೃತ ಬಂತು. ಆಮೇಲೆ ಮಾಡ್ತಕ್ಕಂಥದ್ದೇನು? ಸಿದ್ಧಿ. ಸಿದ್ಧಿ ಅಂದರೆ ಸೆಲ್ಫ್ ರಿಯಲೈಸೇಷನ್. ಅಹಂಕಾರದಲ್ಲಿ ಇರತಕ್ಕಂಥ ಸಂಕರ್ಷಣ, ಅವನ ಆತ್ಮಸಾಕ್ಷಾತ್ಕಾರ ಆಗುವಂಥ ತನ್ನ ಅರಿವು, ತನ್ನತನದ ಅರಿವು, ಆತ್ಮಸಾಕ್ಷಾತ್ಕಾರದ ಸಿದ್ಧಿ. ಆತ್ಮಸಾಕ್ಷಾತ್ಕಾರ ಆಯಿತು ಅಂದರೆ ಸಿದ್ಧಿ ಆಯಿತು. ಆಮೇಲೆ ಆಗುವುದು ಭಗವತ್ ಸಾಕ್ಷಾತ್, ಅದು ಪ್ರಸಿದ್ಧಿ, ಅದು ಶ್ರೇಷ್ಠವಾದ ಸಿದ್ಧಿ. ಹಾಗಾಗಿ ಸಂಕರ್ಷಣ ಆತ್ಮಸಾಕ್ಷಾತ್ಕಾರವನ್ನು ಕೊಟ್ಟು ಸಿದ್ಧಿನಾಮಕನಾಗಿ ಅಹಂಕಾರದಲ್ಲಿ, ಮತ್ತು ಅದರ ನಂತರ ಚಿತ್ತ. ಚಿತ್ತ ಅಂದರೆ ಕಾಂಟೆಂಪ್ಲೇಷನ್, ಮೆಡಿಟೇಷನ್, ಸ್ಮರಣೆ, ನಿರಂತರ ಸ್ಮರಣೆ, ಸಮಾಧಿ ಸ್ಥಿತಿ. ಭಗವಂತನ ನೆನಪಿಗೆ ಹೋದರೆ ವಿಶ್ವ ಪ್ರಪಂಚದ ಎಲ್ಲವನ್ನೂ ಮರೆಯುವಂಥ ಸ್ಥಿತಿಗೆ ಹೋದಾಗ ಆಗ ಆತ್ಮ ಭಗವಂತನನ್ನು ಕಾಣಲಿಕ್ಕೆ ಸಮರ್ಥ ಆಗುತ್ತೆ. ಸ್ವರೂಪ, ಜೀವಸ್ವರೂಪ, ಅದು ಅವನ ಸಿದ್ಧಿಯಲ್ಲಿ ಕೊನೆಯ ಪ್ರಕೃಷ್ಟವಾದ ಸಿದ್ಧಿ. ಅಂಥ ಸಿದ್ಧಿಯನ್ನು ಕೊಟ್ಟ ವಾಸುದೇವನೇ ಪ್ರಸಿದ್ಧ. ಇನ್ಯಾರೂ ಪ್ರಸಿದ್ಧರಿಲ್ಲ, ಅವನಂಥ ಪ್ರಸಿದ್ಧರು ಇನ್ಯಾರೂ ಇಲ್ಲ ಅಂತಾರೆ. ಹಾಗೆ ಬುದ್ಧಿ ಎನಿಸುವನು, ಸಿದ್ಧಿ ಎನಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವ. ಹೀಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತಗಳಲ್ಲಿ ವಿದ್ಯೆಯಾಗಿ ಮನಸ್ಸಿನಲ್ಲಿ, ಬುದ್ಧಿಯಾಗಿ ಬುದ್ಧಿಯಲ್ಲಿ, ಸಿದ್ಧಿಯಾಗಿ ಸಂಕರ್ಷಣ, ಸಿದ್ಧಿಯಾಗಿ ಚಿತ್ತ ಅಹಂಕಾರದಲ್ಲಿ, ಮತ್ತು ಪ್ರಸಿದ್ಧನಾಗಿ ಅಂದರೆ ಅಪರೋಕ್ಷ ಜ್ಞಾನ ರೂಪವಾಗಿರತಕ್ಕಂಥ ಸಿದ್ಧಿಯನ್ನು ಕೊಟ್ಟು ಭಗವತ್ ಸಾಕ್ಷಾತ್ಕಾರ ಕಾರಣನಾಗಿ ಚಿತ್ತದಲ್ಲಿ ನೆಲೆಸಿರ್ತಕ್ಕಂಥ ವಾಸುದೇವ ಆ ಅಪರೋಕ್ಷ ಜ್ಞಾನವನ್ನು ಕರುಣಿಸ್ತಾನೆ. ಹೀಗೆ ಅನವದ್ಯ ರೂಪಚತುಷ್ಟಯಗಳ ಅರಿತವನೇ ಪಂಡಿತನು. ಈ ರೀತಿ 4 ವಿಧವಾಗಿರತಕ್ಕಂಥ ಭಗವಂತನ ರೂಪಗಳು ಇದರಲ್ಲಿ. ಮತ್ತು ಹಾಗಾದರೆ ಅನಿರುದ್ಧನಿಗೆ ಜ್ಞಾನ ಮಾತ್ರ ಕೊಡೋ ಶಕ್ತಿ, ವಿವೇಕ ಕೊಡುವ ತಾಕತ್ತಿಲ್ಲ. ಅದಕ್ಕೆ ಮತ್ತೆ ಅನಿರುದ್ಧ ಪ್ರದ್ಯುಮ್ನ ಬರಬೇಕು, ಹೀಗೆ ತಿಳ್ಕೊಬೇಡಿ ಅಂತಾರೆ. ಮತ್ತು ಅನವದ್ಯ, ಅವಧ್ಯ ಅಂದರೆ ದೋಷ. ಯಾವೊಂದು ರೂಪದಲ್ಲೂ ಇನ್ನೊಂದು ಮಾಡುವ ಶಕ್ತಿ ಇಲ್ಲ ಅನ್ನುವುದಾಗಲಿ, ಕೊರತೆಯಾಗಲಿ ಇಲ್ಲ. ಅದು ಅದರ ಶಕ್ತಿ ಸೀಮಿತ ಅಲ್ಲ, ಆದರೆ ಒಂದೊಂದು ರೂಪದಿಂದ ಒಂದೊಂದು ಶಕ್ತಿಯ ಅಭಿವ್ಯಕ್ತಿಯನ್ನು ಮಾಡ್ತಾನೆ. ಎಲ್ಲ ರೂಪಗಳಲ್ಲೂ ಎಲ್ಲ ಶಕ್ತಿಯೂ ಇರತಕ್ಕ ಅದು ಪೂರ್ಣ ಶಕ್ತಿಯ ಪರಿಪೂರ್ಣವಾದ ತತ್ವ ಅಂತ ತಿಳ್ಕೊಂಡು ರೂಪಚತುಷ್ಟಯಗಳನ್ನು ಅನುಸಂಧಾನ ಮಾಡಿದವನಿಗೆ ಭಗವಂತ ವಿದ್ಯೆಯನ್ನು ಕೊಡ್ತಾನೆ, ಬುದ್ಧಿಯನ್ನು ಕೊಡ್ತಾನೆ, ಸಿದ್ಧಿಯನ್ನು ಕೊಡ್ತಾನೆ, ಪ್ರಸಿದ್ಧಿಯನ್ನು ಕೊಡ್ತಾನೆ. ಆ ಅಂಥವನೇ ಪಂಡಿತ. ಆದ್ದರಿಂದ ನಾವು ಈ ಒಬ್ಬನನ್ನು ಪಂಡಿತ ಅಂತ ಅಳಿಯುವುದು ಹೇಗೆ? ಅವರು ದೊಡ್ಡ ಪಂಡಿತರು ಅಂತ ಹೇಳ್ತೇವೆ ನಾವು. ಈ ಅರಿವು ಒಳಗಿನಿಂದ ವಿದ್ಯೆ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿಗಳನ್ನು ಅರಿತು ಆ ವಿದ್ಯೆ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿಗಳ ದಾರಿಯಲ್ಲಿ ಮುಂದೆ ಹೋದವ ಅವ್ರು ಕೊನೆ ಹೇಳೋದು ನಿಜವಾದ ಪಂಡಿತ ಅಂತಂದರೆ ಪ್ರಸಿದ್ಧ ಪಂಡಿತ ಆಗಬೇಕು. ಅಂದರೆ ಏನಾಗಬೇಕು? ಅಪರೋಕ್ಷ ಜ್ಞಾನ ಆಗಬೇಕು. ಪ್ರಸಿದ್ಧಿ ವಾಸುದೇವನ ಅನುಗ್ರಹ ಆದಾಗ ನಿಜವಾದ ಪಂಡಿತ ಆದ. ಅದು ಪಂಡ ಮೊನ್ನೆ ಬಂದಿದೆ ಈ ಶಬ್ದ, ನಾನು ನಿರ್ವಚನ ಹೇಳಿದ್ದೆ. ಪಂಡ ಅಂತಂದರೆ ಪಡಿ ಅಂತ ಧಾತು,
ಪಡಿ ಸಹನೆ ಅಂತ, ಪಡಿಗತವು ಪಡಿ ಸಹನೆ ಅಂತ, ಎಲ್ಲವನ್ನೂ ತಿಳಿಯುವಂಥ ಒಂದು ಪ್ರಜ್ಞೆ ಇದೆಯಲ್ಲ ಅದಕ್ಕೆ ಪಂಡ ಅಂತಾರೆ ಸಂಸ್ಕೃತದಲ್ಲಿ. ಪಡಿಗತವು, ಗತಿ ಅಂದರೆ ಹೋಗುವುದು, ಟು ಗೋ ಈಸ್ ಟು ನೋ. ಆಮೇಲೆ ಪಡಿ ಸಹನೆ, ಅದು ಎಲ್ಲವನ್ನು ತಿಳಿಯಬೇಕಾಗಿದ್ದರೆ ಎಷ್ಟು ತಾಳ್ಮೆ ಬೇಕು, ಜನ್ಮ ಜನ್ಮಗಳಲ್ಲಿ ಕಾಯುವ ತಾಳ್ಮೆ ಬೇಕು. ಅವಸರ ಮಾಡಿದವರು ಏನೂ ತಿಳಿಯೋಲ್ಲ. ಅದು ಏನು ಎಲ್ಲ ತಿಳಿಬೇಕು, ಸಾಕ್ಷಾತ್ಕಾರ ಆಗಬೇಕು. ನಾಳೆ ಬೆಳಗ್ಗೆ ಸೂರ್ಯೋಗ ಆದರೂ ಅವುಗಳಿಗೆ ಸಾಕ್ಷಾತ್ಕಾರ ಆಗಬೇಕು. ಟೆಕ್ನಿಕ್ ಹೇಳ್ರಿ ಅಂದರೆ ಏನು ರೀ ಹೇಳೋದು? ನಾಳೆ ಬೆಳಿಗ್ಗೆ ಸೂರ್ಯೋಗ ಆಗುವ ಮುಂಚೆ ಸಾಕ್ಷಾತ್ಕಾರ ಆದಮೇಲೆ ಸೂರ್ಯೋದಯ ಆಗಬೇಕು, ಹೇಳ್ರಿ ನೀವು. ಅದಕ್ಕೆ ಪಂಡಿತ ಆಗಬೇಕಪ್ಪ. ಪಂಡಿತ ಆಗುವ ಅಂದರೆ ಏನು? ಪಂಡಿತ ಅಂದರೆ ತಾಳ್ಮೆ, ಪಂಡ ಅಂದರೆ ತಾಳ್ಮೆ. ಪಂಡಿತ ಅಂದರೆ ಜನ್ಮ ಜನ್ಮಗಳಲ್ಲಿ ಕಾಯುವ ಪೇಷನ್ಸ್ ಬೇಕು. ಒನ್ ಶುಡ್ ಬಿ ಪೇಷಂಟ್. ಅವನು ಪೇಷಂಟ್ ಆಗಬೇಕು, ಇಲ್ಲದಿದ್ದರೆ ಆಗೋದಿಲ್ಲ. ಪೇಷಂಟ್ ಆದವರಿಗೆ ದೇವರು ಒಲಿಯೋದು, ಇಂಪೇಷಂಟ್ ಆದವರು ಒಲಿಯೋಲ್ಲ. ನಾವು ಹೌದು, ಮತ್ತು ನಾವು ಪೇಷಂಟ್ಗಳೇ. ಭವರೋಗದಲ್ಲಿ ಬಳಲುವವರೆಲ್ಲ ಪೇಷಂಟ್ಗಳಲ್ಲದೇ ಇರೋರು ಯಾರು? ನಾವು ಪೇಷಂಟ್ಗಳಾಗಿದ್ದರೇ ಅವನಿಗೆ ಕರುಣೆ, ಅವನು ವೈದ್ಯರಾಗಿ ಬರ್ತಾನೆ. ನಾವು ಇಂಪೇಷಂಟ್ ಆದರೆ ಬರೋದೇ ಇಲ್ಲ. ನಾವು ಪೇಷಂಟು ನಮ್ಗೆ ಗೊತ್ತಿರಬೇಕು, ನಾವು ಈ ರೋಗದಲ್ಲಿ ಒದ್ದಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ವೈದ್ಯೋ ನಾರಾಯಣೋ ಹರಿ, ಅಪ್ಪ ನಾವು ರೋಗಿಗಳು, ನೀನು ಡಾಕ್ಟ್ರು ಬಾ ಅಂತ ಹೇಳಬೇಕು. ನಾವು ಇಂಪೇಷಂಟ್ ಆಗಿಬಿಟ್ರೆ ಅವನು ಪೇಷಂಟ್ ಅಲ್ಲ ಅಂತಾಯ್ತು, ಅವನು ಬರೋದೇ ಇಲ್ಲ. ಹಾಗಾಗಿ ಪಂಡಿತ ಅಂತಂದರೆ ಅರಿವಿನ ಸಾಧನೆಗೋಸ್ಕರ ನಿರಂತರವಾದ ತಾಳ್ಮೆ ಗೆಡುವುದೇ ಇಲ್ಲ ಅವನು. ಅದು ಸಿಗುವ ತನಕವೂ ಪೇಷಂಟ್ ಆಗ ಸಿಗಬೇಕು, ಅರಿಬೇಕು, ತಿಳಿಯೋ ತನಕವೂ ಕಾಯ್ತೇನೆ ನಾನು. ಐ ವಿಲ್ ವೆಯ್ಟ್ ಫಾರ್ ದ್ಯಾಟ್. ಇವತ್ತು ಅಯ್ಯೋ ಎಷ್ಟು ಕಾಯೋದ್ರಿ ಅಂದರೆ ಅವನು ಪಂಡಿತ ಅಲ್ಲ. ಕಾಯುವುದೇ ಪಾಂಡಿತ್ಯ, ಕಾಯುವ ಪಂಡಿತ ಆಗಬೇಕು, ಕಾಯದ ಪಂಡಿತ ಅಲ್ಲ. ಇದು ಪಂಡಿತ ಶಬ್ದದ ಮೂಲಭೂತವಾದ ಅರ್ಥ, ತಾಳ್ಮೆ, ಸಹನೆ. ಮತ್ತು ಅದು ಒಂದು ಆಯಿತು. ಮತ್ತು ದ್ವಂದ್ವ ಸಹಿಷ್ಣುತೆ, ಅದು ಪಂಡಿತ ಶಬ್ದ. ಯಾರು ದ್ವಂದ್ವ ಸಹನೆ ಮಾಡಬಲ್ಲನೋ, ಸುಖ ದುಃಖಗಳನ್ನು, ಲಾಭಗಳನ್ನು, ಜಯಾಪಜಯಗಳನ್ನು, ಇದನ್ನೆಲ್ಲವನ್ನು ಸಮಾನವಾಗಿ ಕಾಣಬಲ್ಲನೋ, ದ್ವಂದ್ವ ಸಹಿಷ್ಣು, ಅವನು ಪಂಡಿತ. ಯಾರು ಸುಖ ಬಂದಾಗ ಹಾರಾಡಿದ, ದುಃಖ ಬಂದಾಗ ಕುಸಿದ, ಕೆರೆ ಬಾವಿ ನೋಡ್ತಾನೆ, ಅವನೆಂಥ ಪಂಡಿತ ಅವನು? ಯಾವ ಸ್ಥಿತಿಯಲ್ಲೂ ಬದಲಾಗದಂಥ ಒಂದು ಬ್ಯಾಲೆನ್ಸ್ ಆಫ್ ಮೈಂಡ್, ಇಕ್ವಿಲಿಬ್ರಿಯಂ, ಆ ಮನಸ್ಸಿನ ತಾಳ್ಮೆಯನ್ನು, ಸಮತೋಲವನ್ನು ಉಳಿಸಿಕೊಂಡು ಸತ್ಯದ ದರ್ಶನಕ್ಕೋಸ್ಕರ ಎಷ್ಟು ಜನ್ಮ ಬೇಕಾದರೂ ಕಾಯಬಲ್ಲೆ ಅನ್ನುವ ತಾಳ್ಮೆ ಉಳ್ಳವನು ಪಂಡಿತ. ಹಾಗೆ ತಾಳ್ಮೆ ಇದ್ದವನಿಗೆ ಅದರ ಜೊತೆಗೆ ಬರುವಂಥದ್ದು ಭಗವಂತನ ಅರಿವು. ಅಂಥ ಅರಿವು ಪಡೆದವನು ಪಂಡಿತ. ಹೀಗೆ ಭಗವಂತನ ಚತುರ್ಮೂರ್ತಿಯನ್ನು ತಿಳಿದು, ಅವನ ವ್ಯಾಪಾರವನ್ನು ತಿಳಿದು, ಆ ವ್ಯಾಪಾರಗಳು ನನ್ನಿಂದ ಮಾಡಿಸ್ತಾ ಇದ್ದಾನೆ, ನನಗೂ ಅವನು ಅನಿರುದ್ಧ ವಿದ್ಯೆಯನ್ನು ಕೊಡಲಿ, ಪ್ರದ್ಯುಮ್ನ ಬುದ್ಧಿಯನ್ನು ಕೊಡಲಿ, ಸಂಕರ್ಷಣ ಸಿದ್ಧಿಯನ್ನು ಕೊಡಲಿ, ವಾಸುದೇವ ಪ್ರಸಿದ್ಧಿಯನ್ನು ಕೊಡಲಿ. ಸಿದ್ಧಿ ಪ್ರಸಿದ್ಧಿ ಅನ್ನೋದಕ್ಕೆ ಈಗ ನಮಗೆ ಸ್ಪಷ್ಟವಾಯಿತು ಮುಖ. ಏನು? ಸೆಲ್ಫ್ ರಿಯಲೈಸೇಷನ್ ಸಿದ್ಧಿ, ಗಾಡ್ ರಿಯಲೈಸೇಷನ್ ಪ್ರಸಿದ್ಧಿ. ಆತ್ಮದ ಅರಿವು ಕೊಡಲಿ, ಪರಮಾತ್ಮನ ಅರಿವು ಕೊಡಲಿ ಅಂತ. ಅದು ಮತ್ತು ಅವನು ಸಿದ್ಧಿಯನ್ನು, ಆತ್ಮದ ಅರಿವು ಕೊಡೋದು ಅಹಂಕಾರದಲ್ಲಿ ಕೂತೆ, ಅಹಂಕಾರದಲ್ಲಿ ಇದ್ದು ಸಂಕರ್ಷಣನೇ ಆತ್ಮದ ಅರಿವನ್ನು ಕೊಡುವವನು. ಅಂದರೆ ಅವನು ಸಂಕರ್ಷಣ ಏನು ಮಾಡ್ತಾನೆ ಅಂದರೆ ಅಹಂಕಾರದಲ್ಲಿ ಕೂತು ನಮ್ಮ ಅಹಂಕಾರವನ್ನು ನಾಶ ಮಾಡ್ತಾನೆ. ಅವನ ಕೆಲಸ ಎಲ್ಲ ನಾಶ ಮಾಡೋದು. ಅಹಂಕಾರ ನಾಶ ಆದಾಗ ಅಹಂ ಅಂದರೆ ಏನು ಅಂತ ಗೊತ್ತಾಗತ್ತೆ. ಅಹಂಕಾರ ಇರೋ ತನಕ ಅಹಂ ಅಂದರೆ ಏನು ಅಂತ ಗೊತ್ತಿಲ್ಲ. ಅವರಿಗೆ ಭಾರಿ ಅಹಂ ಅಂತ, ಅಷ್ಟೇ, ಬೇರೆ ಅಹಂ ಇಲ್ಲ ಅವರಿಗೆ. ವಿಪರೀತ ಅಹಂ. ಈ ಅಹಂ ಹೋಗಬೇಕು. ಈ ಅಹಂ ಹೋದಾಗ ನಿಜವಾದ ಅಹಂ ಅಂದರೆ ಏನು ಅಂತ ಗೊತ್ತಾಗುತ್ತೆ. ವಾಟ್ ಈಸ್ ಮೀ, ವಾಟ್ ಈಸ್ ಐ, ನಾನು ಅನ್ನೋದು ಏನು ಅಂತ ಗೊತ್ತಾಗಬೇಕಾಗಿದ್ದರೆ ನಾನು ಹೋಗಬೇಕು. ಕನಕದಾಸರು ಹೇಳಿದ್ದೆ ಬಂತಲ್ಲಿ ಪುನಃ, ನಾನು ಹೋದರೆ ಹೋಗೋದು. ನಾನು ಹೋದ್ರೇ ನಾನು ಗೊತ್ತಾಗೋದು, ಭಗವಂತ ಗೊತ್ತು, ಎರಡೂ ಗೊತ್ತಾಗೋದು ನಾನು ಹೋದರೆ. ಈ ಹೊರಗಿನ ನಾನು ಹೋಗದೆ ಒಳಗಿನ ನಾನು ಏನು ಅಂತ ತಿಳಿಯೋದಿಲ್ಲ. ಅದಕ್ಕೋಸ್ಕರ ಸಂಕರ್ಷಣ ಈ ನಾನು ಅನ್ನೋದನ್ನು ತೆಗೆದರೆ ನಾನು ಏನು ಅಂತ ನನಗೆ ಗೊತ್ತಾಗಲಿ. ನಾನು ಏನು ಅಂತ ಗೊತ್ತಾದ ಮೇಲೆ ಆ ನಾನುವಿನಲ್ಲಿ ನಾನವನ್ನು ತೆಗೆದು ಬಿಡೋಣ. ಅದು ಒಂದು ಈಗೋನೆ. ನಾನು ಅನ್ನುವಲ್ಲಿ ನಾ ಉಂಟಲ್ಲ, ಅದನ್ನು ತೆಗೆದುಬಿಟ್ರೆ ಉಳಿದು ಯಾವುದು? ಅವು ಅದೇ ಅಕಾರ ಉಕಾರ ವಚನದ ಭಗವಂತ, ಅದು ತಿಳಿಯಿರಿ. ಹೀಗೆ ಅದು ವಾಸುದೇವನ ಕೆಲಸ. ತುರಿಯಂ ದೃಶ್ಯತೆ ಕ್ವಾಪಿ ಪ್ರಾಪ್ತಾನಾಂ ಷೋಡಶೀಂ ಕಲಾಂ. ಇಂಥ ರೂಪಚತುಷ್ಟಯದಿಂದ ನಮ್ಮ ಜೀವನದ ಮನಸ್ಸಿನ ಅಂತಃಕರಣದ 4 ವೃತ್ತಿಗಳಲ್ಲಿ ಇದ್ದು 4 ಕ್ರಿಯೆಗಳನ್ನು ಮಾಡ್ತಾ ನಮ್ಮನ್ನು ಜ್ಞಾನದಿಂದ ಅಪರೋಕ್ಷ ಜ್ಞಾನಕ್ಕೆ, ಅಂದರೆ ಜ್ಞಾನದಿಂದ ವಿಜ್ಞಾನಕ್ಕೆ, ಅದಕ್ಕೆ ವಿಜ್ಞಾನ ಅಂತಾರೆ, ಅಪರೋಕ್ಷ ಜ್ಞಾನಕ್ಕೆ ವಿಜ್ಞಾನ ಅಂತ ಹೆಸರು. ಜ್ಞಾನದಿಂದ ವಿಜ್ಞಾನದ ಕಡೆಗೆ ನಮ್ಮನ್ನು ಕೊಂಡೊಯ್ಯುವಂಥ ಭಗವಂತನ 4 ರೂಪಗಳ ಕ್ರಿಯೆಯನ್ನು ಅರಿತು ಉಪಾಸನೆ ಮಾಡಿ ಆ ದಾರಿಯಲ್ಲಿ ಸಾಗುವವನು ಪಂಡಿತನು ಅಂತ ಹೇಳಿ, ಚತುರ್ಮೂರ್ತಿಯ ಕ್ರಿಯೆ ಹೊರಗಿನ ಇಂದ್ರಿಯಗಳಲ್ಲಿ ಚತುರ್ಮೂರ್ತಿಯಾಗಿ ಮತ್ತು ಮನಸ್ಸಿನಲ್ಲಿ ಚತುರ್ಮೂರ್ತಿಯಾಗಿ ಮಾಡ್ತಕ್ಕಂಥ ಕ್ರಿಯೆಗಳನ್ನು ಹೇಳಿದಂಥ 5 ಶ್ಲೋಕಗಳನ್ನು ನಾವು ಇವತ್ತು ನೋಡಿದೆವು. ಇವು ಭಾರಿ
ಪ್ರಗತಿ ಸಾಧಿಸಿದ್ದೇವೆ ಇವತ್ತು. ಯಾವಾಗಲೂ ಒಂದು ಶ್ಲೋಕ ಅರ್ಧ ಶ್ಲೋಕ ಆಗೋದು ಇವತ್ತು 5 ಶ್ಲೋಕ ಆಗಿಬಿಟ್ಟಿದೆ. ಆದ್ದರಿಂದ ನಮ್ಮ ಪ್ರಗತಿಗೆ ನಾವೇ ಹೆಮ್ಮೆ ಪಟ್ಟುಕೊಂಡು ಇವತ್ತಿನ ಈ ಅನುಸಂಧಾನವನ್ನು ಮುಗಿಸೋಣ. ಮತ್ತೆ ನಾಳೆ ಸಂಜೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.